ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದು ನಾನು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಮೆಂಟಲ್ ಎಬಿಲಿಟಿ, ಈ ಮಾನಸಿಕ ಸಾಮರ್ಥ್ಯ ಅನ್ನೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಮಹತ್ವವಾದದ್ದು, ಅದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡ್ತಾ ಬರೋಣ. ಮೊದಲನೇದಾಗಿ ಬಂದಾಗ ಸಾಮಾನ್ಯ ಅಧ್ಯಯನದಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಮಾನ್ಯ ಅಧ್ಯಯನದಲ್ಲಿ ಒಂದು ಭಾಗವಾಗಿ ಮೆಂಟಲ್ ಎಬಿಲಿಟಿ ಇರ್ತದೆ. ಆ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವಿಭಾಗವಾಗಿ ಮೆಂಟಲ್ ಎಬಿಲಿಟಿ ತೆಗಿತಾ ಇದ್ದಾರೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದರೂ ಕೂಡ ಇದನ್ನು ಅಟೆಂಡ್ ಮಾಡಲೇಬೇಕು. ಸೊ ಇದನ್ನು ಒಂದು ವಿಭಾಗವಾಗಿ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ಎಷ್ಟು ಮುಖ್ಯನೋ, ಜಾಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಇವೆಂಟ್ಸು, ಎಕನಾಮಿಕ್ಸು, ಅದೇ ರೀತಿಯಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ವೇಟೇಜನ್ನು ಕೊಟ್ಟಿದ್ದಾರೆ. ಹಾಗಾದರೆ 8, 10, 15 ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಸಾಮಾನ್ಯವಾಗಿ ಬರೆಯುವಂಥ ಎಲ್ಲ ಪರೀಕ್ಷೆಯಲ್ಲೂ ಕೂಡ ನಾವು ವಿದ್ಯಾರ್ಥಿಗಳು ಮೆಂಟಲ್ ಎಬಿಲಿಟಿ ಸಮಸ್ಯೆಗಳನ್ನು ಬಿಡಿಸಲೇಬೇಕು. ಕಾರಣ ಅದೊಂದು ವಿಭಾಗವಾಗಿ ಪರಿಗಣಿಸಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಮಾನ್ಯ ಅಧ್ಯಯನದಲ್ಲಿ ಕಾಣ್ಬೋದು ನಾವು. ಹಾಗಾದರೆ ಎಲ್ಲೆಲ್ಲಿ ಬರ್ತದೆ ಸರ್? ಮೊದಲನೇದು ಬಂದಾಗ ಪೊಲೀಸ್ ಇಲಾಖೆಗೆ ಬರ್ತೀನಿ. ಪೊಲೀಸ್ ಇಲಾಖೆಯಲ್ಲಿ ಬಂದಾಗ ಈ ಪೊಲೀಸ್ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ 2 ಥರದ ರಿಕ್ರೂಟ್ಮೆಂಟ್ ಇದೆ. ಪೊಲೀಸ್ ಕಾನ್ಸ್ಟೇಬಲ್ಲು ಮತ್ತು PSI ರಿಕ್ರೂಟ್ಮೆಂಟ್ಗಳು. ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟಲ್ಲಿ ಬಂದಾಗ PC-ನಲ್ಲೂ ಕೂಡ ಕ್ವಶನ್ ಪೇಪರಲ್ಲಿ ಮೆಂಟಲ್ ಎಬಿಲಿಟಿ ಇರ್ತದೆ. 10, 12, ಕೆಲವು ಟೈಮಲ್ಲಿ 8 ಈ ಪ್ರಶ್ನೆಗಳಿರ್ತವೆ. ಈಗ 100ಕ್ಕೆ 80-85 ಪ್ರಶ್ನೆಗಳಿಗೆ ಮಾರ್ಕ್ಸ್ ತೆಗೆದ್ರೆ ಮಾತ್ರ ಸೆಲೆಕ್ಷನ್ ಆಗೋಕ್ಕೆ ಸಾಧ್ಯ. 10-15 ಕ್ವಶನ್ಸ್ಗಳು ಮೆಂಟಲ್ ಎಬಿಲಿಟಿ ಏರಿಯಾದ ಬಂದಾಗ ಅವು ಅಟೆಂಡ್ ಮಾಡಲಿಲ್ಲ ಅಂದರೆ ಒಬ್ಬ ಸ್ಟೂಡೆಂಟು ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಕಾಣೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲೇಬೇಕು. ಹಾಗಾದರೆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸು PC ಕ್ವಶನ್ ಪೇಪರಲ್ಲೂ ಬರ್ತವೆ, ಅದೇ ರೀತಿ PSI ಕ್ವಶನ್ ಪೇಪರಲ್ಲೂ ಕೂಡ ಬರ್ತವೆ. ಹಾಗಾದರೆ ಇಲ್ಲೂ ಮತ್ತು ಒಂದೇ ಇಲಾಖೆ ತೆಗೆಯೋದ್ರಿಂದ ಆ ಏರಿಯಾಗಳು ಕಾಮನ್ನಾಗಿ ಕಾಣ್ಬೋದು ನಾವು. ಅದೊಂದು ಭಾಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾದರೆ ರೇಷಿಯೋ ಪ್ರಾಬ್ಲಮ್ ತೆಗೆದಂದರೆ ಇಲ್ಲೂ ತೆಗೆದಿರ್ತಾರೆ, ಅಲ್ಲೂ ತೆಗೆದಿರ್ತಾರೆ. ಏಜ್ ಪ್ರಾಬ್ಲಮ್ ತೆಗೆದ್ರೆ ಇಲ್ಲೂ ತೆಗೆದಿರ್ತಾರೆ, ಅಲ್ಲೂ ತೆಗೆದಿರ್ತಾರೆ. ಆದರೆ ನಿಮಗೊಂದು ಸತ್ಯ ಗೊತ್ತಿರಲಿ, ಒಂದೊಂದು ಟೈಮ್ PC ಪೇಪರ್ಗಿನ್ನ PSI ಪೇಪರ್ ಟಫ್ ಇರ್ತದೆ, PSIಗಿನ್ನ PC ಪೇಪರ್ ಟಫ್ ಇರ್ತದೆ. ಆದರೆ ಮೆಂಟಲ್ ಎಬಿಲಿಟಿ ಎಲ್ಲ ಏರಿಯಾಗಳನ್ನು ನೀವು ಚೆನ್ನಾಗಿ ನೋಡ್ಕೊಂಡೋದ್ರೆ PCದು ಮಾಡ್ಬೋದು, PSIದು ಮಾಡ್ಬೋದು. ಅಲ್ಲಿಗೆ ಅರ್ಥ ಪೊಲೀಸ್ ಇಲಾಖೆಯಲ್ಲಿ ತೆಗೆಯುವಂಥ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲೂ ಕೂಡ PC ಮತ್ತು PSIನಲ್ಲಿ ಮೆಂಟಲ್ ಎಬಿಲಿಟಿ ಕಾಣ್ಬೋದು. ಹಾಗಾದರೆ ಮೆಂಟಲ್ ಎಬಿಲಿಟಿನ ಪೊಲೀಸ್ ಇಲಾಖೆಗೆ ಆಯ್ಕೆ ಆಗುವಂಥ ಸ್ಪರ್ಧಾರ್ಥಿಗಳು ಕಡ್ಡಾಯವಾಗಿ ಮೆಂಟಲ್ ಎಬಿಲಿಟಿ ನೋಡ್ಕೊಂಡು ಹೋಗಿರಬೇಕು. ಮೆಂಟಲ್ ಎಬಿಲಿಟಿ ಸಮಸ್ಯೆಗಳನ್ನು ಬಿಡಿಸ್ಬೇಕು. ಅದನ್ನು ಯಾರು ಬಿಡಿಸ್ತಾ ಬರ್ತಾರೋ ಅವರು PSIಗಳಾಗಿ ಸೆಲೆಕ್ಟ್ ಆಗ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಸೆಲೆಕ್ಟ್ ಆಗ್ತಾ ಬರ್ತಾರೆ. ಮುಂದೆ ಬರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ KPSC ಪರೀಕ್ಷೆಯಲ್ಲಿ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಷನ್ಗೆ ಸುಮಾರು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ ಅವರು. ಹಾಗಾದರೆ ಮೊದಲನೇದು ಬಂದಾಗ ಹಾಗಾದರೆ STA ಮತ್ತು FDA ಎಕ್ಸಾಮಿನೇಷನ್ಸಲ್ಲಿ FDA ಎಕ್ಸಾಮಿನೇಷನ್ ಈ ಎಕ್ಸಾಮಿನೇಷನ್ನ ಕಾಲ್ ಮಾಡಿದ್ದಾರೆ. ಈ ಇನ್ನೇನು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಬಂದರೆ ಈ ಎಕ್ಸಾಮಲ್ಲಿ ಕೂಡ STA ಮತ್ತು FDA ಪತ್ರಿಕೆಗಳಲ್ಲಿ ಜನರಲ್ ಕನ್ನಡ ಮತ್ತು ಸಾಮಾನ್ಯ ಅಧ್ಯಯನ ಅಂತ ಇದೆ. ಸಾಮಾನ್ಯ ಅಧ್ಯಯನ ಮತ್ತು ಸಾಮಾನ್ಯ ಕನ್ನಡ ಅಂತ. ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಎರಡರಲ್ಲೂ ಕೂಡ STA-ನಲ್ಲೂ ಇದೆ, FDA-ನಲ್ಲೂ ಇದೆ, ಸಾಮಾನ್ಯ ಅಧ್ಯಯನ ಪೇಪರ್ ಇರ್ತದೆ. ಸಾಮಾನ್ಯ ಅಧ್ಯಯನ ಪೇಪರ್ಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಒನ್ಸ್ ಅಗೈನ್ ನಾವು ಮೆಂಟಲ್ ಎಬಿಲಿಟಿನ STA ರೆಡಿ ಆದರೆ FDA-ಗೂ ಬರಿಬೋದು, FDA ರೆಡಿ ಆದರೆ STA-ಗೂ ಬರಿಬೋದು. ಎರಡರಲ್ಲೂ ಕೂಡ ಮೆಂಟಲ್ ಎಬಿಲಿಟಿ ನಾವು ಕಾಣ್ಬೋದು. ಹಾಗಾದರೆ ಈಗ FDA STA ಪರೀಕ್ಷೆ ಪಾಸ್ ಮಾಡಬೇಕು ಅಂದರೆ ಹಾಗಾದರೆ ನಿಮಗೆ ಮೆಂಟಲ್ ಎಬಿಲಿಟಿ ವಿಭಾಗದಲ್ಲೂ ಕೂಡ ಕ್ವಶನ್ಸ್ಗಳು ಬರ್ತವೆ, ಅವನ್ನು ಕೂಡ ಅಟೆಂಡ್ ಮಾಡಬೇಕು. ಚೆನ್ನಾಗಿ ಮಾಡಿದ್ರೆ ಆಗ ಒಳ್ಳೆ ಮಾರ್ಕ್ಸ್ ಬರ್ತದೆ. ಇಲ್ಲ ಒಂದೊಂದು ಟೈಮ್ STA-ನಲ್ಲಿ ಟಫ್ ಬರ್ಬೋದು ಕ್ವಶನ್ಸು, ಇಲ್ಲ FDA-ನಲ್ಲಿ ಬರ್ಬೋದು. ಇನ್ನೂ ಒಂದು ಕಾಮನ್ ಅಂಶ ಏನಂದರೆ STA ಮತ್ತು FDA-ನಲ್ಲಿ ಏರಿಯಾಗಳು ಸಾಮಾನ್ಯವಾಗಿ ಒಂದೇ ಥರ ಇರ್ತವೆ. ಜೊತೆಗೆ ಈ KPSC ಕಾಲ್ ಮಾಡುವಂಥ C ಗ್ರೂಪ್ ಪರೀಕ್ಷೆಗಳು, ಹಾಗಾದರೆ C ಗ್ರೂಪು ನಾನ್ ಟೆಕ್ನಿಕಲ್ ಅಂತ ಮಾಡ್ತಾ ಬರ್ತಾರೆ. ಆ C ಗ್ರೂಪ್ ಪರೀಕ್ಷೆನಲ್ಲೂ ಕೂಡ ಹಾಗಾದರೆ GK ಪೇಪರ್ಗೆ ಒನ್ಸ್ ಅಗೈನ್ ಮೆಂಟಲ್ ಎಬಿಲಿಟಿ ಇದನ್ನು ಇಟ್ಟಿದ್ದಾರೆ ವಿಭಾಗವನ್ನು. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸಬ್ ರಿಜಿಸ್ಟ್ರಾರ್ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಬೇರೆ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ C ಗ್ರೂಪ್ ಪರೀಕ್ಷೆನಲ್ಲೂ ಕೂಡ KPSC-ನವರು ಸಾಮಾನ್ಯ ಅಧ್ಯಯನದಲ್ಲಿ ಮೆಂಟಲ್ ಎಬಿಲಿಟಿ ಏರಿಯಾ ಕೇಳ್ತಾ ಇದ್ದಾರೆ. ಇನ್ನು ಭಾಳ ಮುಖ್ಯವಾಗಿ ಗಮನಿಸಬೇಕಾದ್ದೇನೆಂದರೆ KS ಪರೀಕ್ಷೆಯಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮಿನೇಷನ್ ಸರ್ವೀಸಸ್ಸು ಈ KS ಪರೀಕ್ಷೆಯಲ್ಲಿ ಈ ಮೊದಲನೇ ಪ್ರಿಲಿಮ್ಸಲ್ಲಿ 2ನೇ ಪತ್ರಿಕೆಯಲ್ಲಿ ಹಾಗಾದರೆ 3ನೇ ವಿಭಾಗದಲ್ಲಿ 30 ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ.
30 ಕ್ವಶನ್ಸ್ಗಳನ್ನು ಕೇಳ್ತಾ ಬರ್ತಾರೆ. ಪ್ರತಿ ಕ್ವಶನ್ಸು 2 ಮಾರ್ಕ್ಸ್ಗಳು. ಹಾಗಾದರೆ ಟೋಟಲ್ 60 ಮಾರ್ಕ್ಸಿಗೆ ಕೇಳ್ತಾ ಬರ್ತಾರೆ. ನೀವು ಗಮನಿಸಬೇಕು, ಯಾರೇ ಒಬ್ಬ KS ಅಧಿಕಾರಿ ಆಗಬೇಕು ಅಂತಂದರೆ ಮೊದಲು ಮೆಂಟಲ್ ಬಿಟ್ಟಿನೂ ಕೂಡ ಗೊತ್ತಿರಬೇಕು. ಯಾಕೆಂದರೆ 60 ಅಂಕಗಳಿಗಿರೋದ್ರಿಂದ 2ನೇ ಪೇಪರ್ಗೆ 60 ಅಂಕದಲ್ಲಿ ಅವ್ನು ತೆಗಿಲಿಲ್ಲ, ಮಾರ್ಕ್ಸನ್ನು ಸ್ಕೋರ್ ಮಾಡಲಿಲ್ಲ ಅಂದರೆ, ಮೆಂಟಾಲಿಟಿ ಬಗ್ಗೆ ಅಧ್ಯಯನ ಮಾಡಲಿಲ್ಲ ಅಂದರೆ, ಅದ್ರ ಬಗ್ಗೆ ಗ್ರಿಪ್ ಇಲ್ಲ ಅಂದರೆ ಅವರು ಸೆಲೆಕ್ಟ್ ಆಗಿ ಸಾಧ್ಯ ಆಗಲ್ಲ. ಅಲ್ಲಿಗರ್ಥ ದೆ ಮಸ್ಟ್ ನೋ ದ ಮೆಂಟಾಲಿಟಿ, ಬಿಡಿಸ್ಬೇಕು, ಅದನ್ನು ಸಾಲ್ವ್ ಮಾಡಬೇಕು. ಹಾಗಾದರೆ ಮುಂದೆ ಬಂದಾಗ ಇದೆಲ್ಲ KPSC ಪರೀಕ್ಷೆಗಳೆಲ್ಲ ಆಯಿತು. ಮುಂದೆ ಬಂದಾಗ ಸರ್ ಇದರಾಗಿ ಸೆಂಟ್ರಲ್ ಗೌರ್ಮೆಂಟ್ ತೆಗೆಯುವಂಥವು, ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ UPSCನಲ್ಲಿ ಮತ್ತು ಇದರಲ್ಲಿ ಬರ್ತದೆ. UPSCನಲ್ಲಿ ಬಂದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ IAS ಪರೀಕ್ಷೆಗಳು. IASನಲ್ಲಿ ಬರುವಂಥ ಪರೀಕ್ಷೆನಲ್ಲಿ CSAT ಅಂತ ಇದು ಮಾಡ್ತಾ ಬರ್ತಾರೆ. 2ನೇ ಪತ್ರಿಕೆ CSAT ಅಂತ. CSAT ಕೂಡ ಸಂಪೂರ್ಣವಾಗಿ ಮೆಂಟಲ್ ಎಬಿಲಿಟಿ, ಲಾಜಿಕ್ಕು, CSAT ಅಂತೇಳಿ ಒಂದು ಎಕ್ಸಾಮ್ಸನ್ನು 2ನೇ ಪೇಪರ್ ಅದು. ಅದರ ಪೂರ್ತಿ ಮೆಂಟಲ್ ಎಬಿಲಿಟಿ, ರೀಸನಿಂಗು, ಹಾಗಾದರೆ ಇಂಟರ್ಪ್ರಿಟೇಷನ್ಸು, ಗ್ರಾಫ್ಸ್ಗಳಿಗೆ ಸಂಬಂಧಪಟ್ಟಿದ್ದು ಈ ಥರದ ಕ್ವಶನ್ಸ್ಗಳನ್ನು ನಾವು ಕಾಣ್ಬೋದು. ನಮ್ಮಲ್ಲಿ ಏನು KS ಅಲ್ಲಿ ಪ್ರಿಲಿಮ್ಸಲ್ಲಿ ನೋಡಿ ಅದೇ ಪ್ಯಾಟ್ರನ್ನಾಗೆ IAS ಅಲ್ಲಿ ಕೂಡ ಇದೆ. ಅಲ್ಲಿಗರ್ಥ ನಾವು KS ಪ್ರಿಪೇರ್ ಆದರೆ IASಗೂ ಮಾಡ್ಬೋದು, IAS ಪ್ರಿಪೇರ್ ಆದರೆ KSಗೂ ಮಾಡ್ಬೋದು. ಅದ್ರ ಜೊತೆಯಲ್ಲೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ಯಾವುದು ಹಾಗಾದರೆ ರೈಲ್ವೆ ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡ್ತಾರೆ. ಆ ರೈಲ್ವೆ ಎಕ್ಸಾಮಿನೇಷನ್ಸು ಭಾಳ ಮುಖ್ಯವಾದದ್ದು. ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳಿಗೆ ರೈಲ್ವೆ ಎಕ್ಸಾಮ್ ಬಗ್ಗೆ ಮಾಹಿತಿ ಇರಲ್ಲ, ಗೊತ್ತಿಲ್ಲ ನಿಮಗೆ. ಪ್ರತಿ ವರ್ಷ 60,000 ರಿಂದ 70,000 ಹುದ್ದೆಗಳನ್ನು ಕಾಲ್ ಮಾಡ್ತಾ ಬರ್ತಾರೆ. 40,000, 50,000, 60,000, 70,000ವರೆಗೂ ಕಾಲ್ ಮಾಡ್ತಾ ಬರ್ತಾರೆ. ಹಾಗಾದರೆ ಹೆಚ್ಚು ಸಂಖ್ಯೆಯಲ್ಲಿ ಕಾಲ್ ಮಾಡೋದ್ರಿಂದ ಹುದ್ದೆಗಳನ್ನು ಸುಲಭವಾಗಿ ತೆಗೆಯಬಹುದು. ಹಾಗಾದರೆ ನೀವು ಕೇವಲ ಸ್ಟೇಟಿಗೆ ಮಾತ್ರ ಫಿಕ್ಸ್ ಮಾಡಬೇಡಿ, ಪರೀಕ್ಷೆಗಳನ್ನು ಸೆಂಟ್ರಲ್ ಗೌರ್ಮೆಂಟು ಬರೀಬೇಕು. ಒಂದು ಅಂಶ ಗಮನಿಸಬೇಕು, ಸ್ಪರ್ಧಾರ್ಥಿಗಳು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕಟ್ಟಿ ಪರೀಕ್ಷೆಗಳನ್ನು ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಸಕ್ಸಸ್ ಆಗೋದು, ಫೇಲ್ಯೂರ್ ಆಗೋದು ನಂತರದ ಮ್ಯಾಟ್ರು. ಪರೀಕ್ಷೆಗಳನ್ನು ಬರೀಬೇಕು. ಪರೀಕ್ಷೆಗಳನ್ನು ಬರೆದ್ರೆ ಅದರಿಂದ ಪಡೆಯುವಂಥ ಅನುಭವವನ್ನು ಮತ್ತೆ ಯಾವುದರಲ್ಲೂ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಅದು ಹೆಚ್ಚು ಗಮನಕ್ಕೆ ಬರ್ತದೆ. ಎಲ್ಲೋ ತಪ್ಪು ಮಾಡಿದಾಗ ಅದು ಹೆಚ್ಚು ಗಮನಕ್ಕೆ ಬರ್ತದೆ. ಹಾಗಾದರೆ ಆಮೇಲೆ ಪ್ರಶ್ನೆಗಳು ಹೇಗೆ ರೈಸ್ ಆಗ್ತದೆ ಅಂತ ಗೊತ್ತಾಗುತ್ತೆ. 400-500 ರೂಪಾಯಿನೋ ಫೀಸ್ ಹೋದ್ರೋಗ್ಲಿ, ಒಂದು ಪರೀಕ್ಷೆ ಕಟ್ಟಿ ಅದು ಕೊಡುವಂಥ ಅನುಭವವನ್ನು ಯಾವುದೂ ಕೊಡ್ತಾ ಬರಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ಬರೆಯಂಗಾಗಬೇಕು. ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಬರೀಬೇಕು ಅಂದರೆ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದಲ್ಲಿ ಹುದ್ದೆಗಳಲ್ಲಿ ಸಂಬಳಗಳು ಜಾಸ್ತಿ, ಸವಲತ್ತುಗಳು ಜಾಸ್ತಿ, ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುದ್ದೆಗಳು ಕಾಲಾಗೋದ್ರಿಂದ ನೀವು ಸ್ವಾವಲಂಬಿ ಆಗ್ಬೋದು. ಹಂಗಾರೆ ಒಂದು ಉದ್ಯೋಗವನ್ನು ಪಡಿಬೋದು. ಹಂಗಾರೆ ಈ ರೈಲ್ವೆ ಇಲಾಖೆ ಇದೆಯಲ್ಲ, ನಮ್ಮ ಸಾರ್ವಜನಿಕ ವಲಯದಲ್ಲಿ ಉದ್ಯೋಗಿಗಳನ್ನು ಹೆಚ್ಚು ಹೊಂದಿರುವಂಥದ್ದು ಭಾರತ ದೇಶದಲ್ಲಿ ರೈಲ್ವೆ ವಲಯ ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಹೊಂದಿದೆ. ಈ ರೈಲ್ವೆ ವಲಯದಲ್ಲಿ ಹೆಚ್ಚು ಹುದ್ದೆಗಳನ್ನು ಕಾಲ್ ಮಾಡ್ತಾರೆ. ಮೊದಲೆಲ್ಲ ಉತ್ತರ ಭಾರತದ ವಿದ್ಯಾರ್ಥಿಗಳೇ ಸೆಲೆಕ್ಟ್ ಆಗೋರು. ಸರ್ ಯಾಕೆ ದಕ್ಷಿಣ ಭಾರತದಲ್ಲಿ ಅದರಿಗೂ ವಿಶೇಷವಾಗಿ ಕರ್ನಾಟಕದವ್ರು ಆಗ್ತಿರಲಿಲ್ಲ? ನಾಲೆಡ್ಜ್ ಇಲ್ವಾ ಸರ್ ಅಂದರೆ ದೇವರನ್ನೇ ನಾಲೆಡ್ಜ್ ಇದೆ, ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು. ಆದರೆ ರೈಲ್ವೆ ಎಕ್ಸಾಮಿನೇಷನ್ಗೆ ಇಂಗ್ಲೀಷ ಬರೋದು ಕ್ವಶನ್ ಪೇಪರು ಅಥವಾ ಹಿಂದಿಲಿ ಬರೋದು. ಹಾಗಾದ್ರೆ ಇಂಗ್ಲೀಷು ಸಂಪೂರ್ಣವಾಗಿ ಅರ್ಥ ಆಗ್ತಿರ್ಲಿಲ್ಲ, ಹಿಂದಿ ಬರುತ್ತಿರಲಿಲ್ಲ. ಈಗ ವಿದ್ಯಾರ್ಥಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಸ್ಕಿಲ್ ಇದೆ ಅಥವಾ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ, ಆದರೆ ಭಾಷೆ ಪ್ರಾಬ್ಲಮ್ ಆಗಿತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಆ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಮಾಡ್ತಾ ಇದೆ. ಹಾಗಾದ್ರೆ ಕನ್ನಡದಲ್ಲಿ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸಾಮಾನ್ಯತೆಯೂ ಗೊತ್ತಿದೆ, ಮೆಂಟಲ್ ಬಿಟ್ಟು ಗೊತ್ತಿದೆ. ಅದರಿಂದ ಇವತ್ತು ಸುಲಭವಾಗಿ ಅಪಾಯಿಂಟನ್ನು ತೆಗೆದುಕೊತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಇವತ್ತು ಯಾವುದೇ ರೈಲ್ವೆ ಸ್ಟೇಷನ್ಗೆ ಹೋದರೂ ಕೂಡ ಅಪಾಯಿಂಟ್ ಆಗಿರೋರನ್ನ ನಾವು ಕಾಣ್ಬೋದು. ಅಲ್ಲಿ ಹುದ್ದೆಯನ್ನು ಪಡೆದಿದ್ದಾನೆ. ಅವನನ್ನು ನಾವು ಮಾತಾಡ್ಸ ಬಂದರೆ, ಸರ್ ನಾನು ಮೆಂಟಲ್ಬಿಟಿ ಚೆನ್ನಾಗಿ ಮಾಡಿದೆ, ಇಲ್ಲಿಗೆ ಅಪಾಯಿಂಟ್ ಆಗ್ತಾ ಬಂತು, GK ಚೆನ್ನಾಗಿ ಓದಿದ್ದೆ ಸರ್, ನನ್ನ ಸ್ಟೇಟ್ ಎಕ್ಸಾಮ್ಸ್ಗೆ ಓದಿದ್ದೆ, ಸೆಂಟ್ರಲ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಿಬಿಡ್ತು ಸರ್ ಅಂತಾನೆ. ಅಲ್ಲಿಗರ್ಥ ನೀವು ಇಲ್ಲಿ ಬಂದಿದ್ದನ್ನು ಕಾಲಕ್ಕೆ ನೋಡಿಕೊಂಡು ಆ ಹುದ್ದೆಗೆ ನಿಮ್ಮ ಅರ್ಹತೆ ಇದ್ದರೆ ಅಪ್ಲೈ ಮಾಡ್ತಾ ಬನ್ನಿ. ಗ್ಯಾರಂಟಿ ನೀವು ಒಂದು ಅಪಾಯಿಂಟ್ ತಗೊಂಡ್ರೆ ಹಾಗಾದ್ರೆ ಮುಂದಿನ ಜೀವನ ಇದಾಗುತ್ತೆ. ಬೇಕಾದ್ರೆ ಬೇರೆ ಹುದ್ದೆಗೆ ಬೇಕಾದ್ರೂ ಹೋಗ್ಬೋದು. ಒಂದು ಸಂಬಳವನ್ನು ತೆಗೆದುಕೊತಾ ಬಂದು ಸ್ವಾವಲಂಬಿ ಆಗಿಬಿಟ್ರೆ ಒಂದು ನಂಬಿಕೆ ಬರ್ತದೆ, ಜೀವನದ ಮೇಲೆ ಭರವಸೆ ಬರ್ತದೆ. ಆಗ ಬೇರೆ ಯಾವುದೋ ಒಂದು ಎಕ್ಸಾಮ್ಸನ್ನು ಪಾಸ್ ಮಾಡೋದು. ನಿಮಗೆ ಗೊತ್ತಿರಲಿ, ಅನೇಕ ಸಾಧಕರಿದ್ದಾರಲ್ಲ, IAS ಮಾಡಿರೋರು ಇರ್ಬೋದು ಅಥವಾ KS ಮಾಡಿರೋರು ಇರ್ಬೋದು, ಸಣ್ಣ ಪುಟ್ಟ ಜಾಬ್ಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡಿದರೆ ಅಭ್ಯಾಸವನ್ನು ಮುಂದುವರಿಸಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ. ಅಲ್ಲಿಗರ್ಥ ನಾವು ಯಾವುದು ಕೂಡ ಹುದ್ದೆಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸಣ್ಣ ಹುದ್ದೆ ಕೆಲವು ಟೈಮ್ D ಗ್ರೂಪ್ ಬಂದುಬಿಡ್ತದೆ, C ಗ್ರೂಪ್ ಬರ್ತದೆ, ಅಂಥವನ್ನು ತೆಗೆದುಕೋಬೇಕು. ಯಾತಕ್ಕೆ ಅಂತಂದರೆ ಅದರಿಂದ ಸಂಬಳ ಬಂದಾಗ ಹೆಚ್ಚಿನ ಅಭ್ಯಾಸ ಮಾಡೋದಕ್ಕೆ ಮತ್ತು ನೀವು ಪುಸ್ತಕಗಳನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೊಂಥರ ಭರವಸೆ ಮೂಡ್ತಾ ಬರ್ತದೆ. ಅನೇಕ ಜನ ಕೆಳದರ್ಜೆ ಹುದ್ದೆಗಳನ್ನು ತೆಗೆದುಕೊಂಡು ಆಗ ಉನ್ನತ ಮಟ್ಟಕ್ಕೆ ಹೋಗಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತಾ ಬರ್ಬೋದು. ಅದಕ್ಕೆ ಯಾವುದೇ ಹುದ್ದೆಗಳನ್ನು ನಾವು ತಾತ್ಸಾರ ಮಾಡ್ತಾ ಬರಬಾರ್ದು. ಅದಕ್ಕೆ ನಮ್ಮ ಸರ್ ವಿಶ್ವೇಶ್ವರರು ಒಂದು ಮಾತಾಡ್ತಾ ಬರ್ತಾರೆ, ಹಾಗಾದರೆ ನಾವು ಹುದ್ದೆಗಳನ್ನು ಗೌರವಿಸಬೇಕು ಮತ್ತು ನಾವು ಮಾಡೋವಂಥ ವೃತ್ತಿಯನ್ನು ಗೌರವಿಸಬೇಕು. ಹಾಗಾದ್ರೆ ಅವ್ರು ಹೇಳ್ತಾರೆ, ರೈಲ್ವೆ ಸ್ಟೇಷನ್ಗೆ ನನಗೆ ಕಸ ಹೊಡೆಯೋ ಕೆಲಸ ಸಿಕ್ಕಿದ್ರೆ ಜಗತ್ತಲ್ಲಿ ಮತ್ತಿನ್ಯಾರೂ ಆ ಥರದ ಕಸ ಹೊಡಿಬಾರ್ದು, ಹಂಗೆ ಹೊಡಿವೆ.
ಮತ್ತು ಏನಾರ ಪ್ರಶಸ್ತಿ ಇಟ್ಟರೆ ಅದು ನನಗೆ ಬರಬೇಕಾಗಿತ್ತು, ಹಂಗೆ ಕಸ ಗುಡಿಸ್ತಾ ಬರೀವೆ. ಅಲ್ಲಿಗೆ ಅರ್ಥ ನಾವು ಯಾವ್ದಾರ ಒಂದು ವೃತ್ತಿಯನ್ನು ನಾವು ಗೌರವಿಸಬೇಕು. ಆಮೇಲೆ ಆ ವೃತ್ತಿಯಿಂದ ನಮ್ಗೆ ಭಾಳಷ್ಟು ಅನುಕೂಲಗಳಾಗ್ತಾ ಬರ್ತದೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ, ಕನ್ನಡ ಮೀಡಿಯಮಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ನಾವು ವಿದ್ಯಾರ್ಥಿಗಳು ಆಯ್ಕೆ ಇದು ಮಾಡಬೇಕು. ಅಲ್ಲೂ ಕೂಡ ಮೆಂಟಲ್ ಎಬಿಲಿಟಿ ಇದೆ, ಜಿ ಕೆ ಪೇಪರ್ ಇದೆ. ಹಂಗಾರೆ ರೈಲ್ವೆ ಎಕ್ಸಾಮಿನೇಷನ್ನು ಜಿ ಕೆ ಮತ್ತು ನೀವು ಸ್ಟೇಟ್ ಎಕ್ಸಾಮ್ಸ್ಗೆ ಓದಿದ್ದು STA FDA ಓದಿದರೆ KPSCಗೆ ಕಂಪ್ಲೀಟ್ ಹೆಲ್ಪ್ ಆಗ್ತಾ ಬರ್ತದೆ ರೈಲ್ವೆ ಎಕ್ಸಾಮಿನೇಷನ್ಸ್ಗೆ. ಅದಲ್ಲದೆ ಬ್ಯಾಂಕಿಂಗ್ ಇದೆ. ಹಾಗಾದರೆ ಬ್ಯಾಂಕಿಂಗು ಇಲ್ಲೂ ಕೂಡ ಹಾಗಾದರೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಹುದ್ದೆಗಳು ಕಾಲಾಗ್ತದೆ. ಒನ್ಸ್ ಅಗೇನ್ ಮೆಂಟಲ್ ಎಬಿಲಿಟಿ, ಸ್ವಲ್ಪ ಆಪ್ಟಿಟ್ಯೂಡ್ ಅಂದರೆ ಬೇಗವಾಗಿ ಮಾಡಬೇಕು. ಆಮೇಲೆ ಮತ್ತೆ ಜಿ ಕೆ ಅಂಶಗಳಿದೆ, ಅದನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾ ಬಂದರೆ ನೀವು ಮೆಂಟಲ್ ಎಬಿಲಿಟಿನ ನಾವು ಬ್ಯಾಂಕಿಂಗಲ್ಲಿ ಕೂಡ ನೋಡ್ತಾ ಬರ್ಬೋದು. ಅದ ನಂತರ ಬರ್ತಾ ಇದ್ದೀನಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಬೇಕಾದಷ್ಟು ಹುದ್ದೆಗಳನ್ನು ಕಾಲ್ ಮಾಡ್ತದೆ. ಕೆಲವ್ರಿಗೊಂದು ಆಸೆ ಇರ್ತದೆ, ಸರ್ ನಾನು ರಾಜ್ಯದಲ್ಲೇ ಕೆಲಸ ಮಾಡಬೇಕಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬೇಡ ನನಗೆ ಅಂತಾರೆ. ರಾಜ್ಯದಲ್ಲೇ ಮಾಡೋದಾದರೆ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲೇ ನೀವು ಎಕ್ಸಾಮ್ ಬರೆದು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಆದರೂ ಕೂಡ ಸ್ಟೇಟಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಅನೇಕ ಹುದ್ದೆಗಳು ನಮ್ಮ ರಾಜ್ಯದಲ್ಲೇ ಮಾಡೋದು. ರೈಲ್ವೇದು ಅಷ್ಟೇ, ನಮ್ಮ ರಾಜ್ಯದಲ್ಲೇ ಕೆಲಸ ಮಾಡ್ಬೋದು, ಯಶವಂತಪುರದಲ್ಲೋ ಹುಬ್ಳಿನಲ್ಲೋ. ಹಾಗಾದರೆ ಈ ವಿಭಾಗದಲ್ಲೇ ಮಾಡ್ತಾ ಬರ್ಬೋದು ನಾವು. ಅಲ್ಲಿಗೆ ಅರ್ಥ ನಾವು ಒಂದು ಹುದ್ದೆನ ಸೆಂಟ್ರಲ್ ಗೌರ್ಮೆಂಟ್ ಬರೆದ್ರೂ ಕೂಡ ಸ್ಟೇಟಲ್ಲಿ ಕೆಲಸ ಮಾಡೋಕ್ಕೂ ಅವಕಾಶ ಇದೆ. ಅದಕ್ಕೆಲ್ಲ ಮೊದಲು ನಾಲೆಡ್ಜನ್ನು ಬೆಳೆಸ್ಕೊಂಡಿರಬೇಕು. ಆ ಮೆಂಟಲ್ ಎಬಿಲಿಟಿ ಲೆಕ್ಕಗಳನ್ನು ಮಾಡುವಂಥದ್ದು ಜಿ ಕೆ ಬಂದರೆ ತುಂಬ ಚೆನ್ನಾಗಾಗ್ತದೆ. ನೀವು ಕ್ವಶನ್ ರೈಸ್ ಆಗುತ್ತೆ ನಿಮಗೆ, ಸರ್ STC ಮತ್ತು PCಗೂ ಮತ್ತು PDOಗೆ ಇಂಥವೆಲ್ಲವಕ್ಕೂ ಓದಿರ್ತೀವಲ್ಲ ಮೆಂಟಲ್ ಎಬಿಲಿಟಿ, KSಗೂ ಮತ್ತು IASಗೂ ಏನು ವ್ಯತ್ಯಾಸ ಅಂದರೆ, ಹಾಗಾದರೆ SDAಯಿಂದ ಹಿಡಿದು ಅಪ್ ಟು IAS ವರೆಗೆ ಹಾಗಾದರೆ ಮೆಂಟಲ್ ಎಬಿಲಿಟಿ ಬರ್ತದೆ. ಯಾವ್ಯಾವುದ್ರಾಗೆ FDA, PC, KS ಎಲ್ಲವರಲ್ಲೂ ಬರ್ತದೆ. ಆದರೆ ಕ್ಲಿಷ್ಟತೆ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ ಅಷ್ಟೇ. ಪ್ಯಾಟ್ರನ್ ಸೇಮು. ಹಾಗಾದರೆ ಏರಿಯಾಗಳಿರ್ತವೆ, ಆ ಏರಿಯಾಗಳಲ್ಲಿ ಕ್ಲಿಷ್ಟತೆ ಮಟ್ಟ ಹಾಗಾದರೆ ಮೇಲ್ಗಡೆ ಬಂದಂಗೆ ಅನಾಲಿಟಿಕಲ್ ಮಟ್ಟಕ್ಕೆ ಹೋಗ್ತಾನೆ. ಹಾಗಾದರೆ ರೀಸನಿಂಗ್ ಹೋಗ್ತಾ ಬರ್ತಾನೆ. ಸ್ವಲ್ಪ ಲೋಯರ್ ಲೆವೆಲ್ ಎಕ್ಸಾಮಿನೇಷನ್ಸ್ಗೆ ಅದೇ ಏರಿಯಾದಲ್ಲಿ ಸ್ವಲ್ಪ ಕೆಳಮಟ್ಟದ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಕ್ಲಿಷ್ಟತೆ ಕಡಿಮೆ ಇರ್ಬೋದು. ಮೇಲೆ ಬಂದಾಗ ಕ್ಲಿಷ್ಟತೆ ಮಟ್ಟ ಹೆಚ್ಚಾಗ್ತಾ ಬರ್ತದೆ. ಅಲ್ಲಿಗರ್ಥ STA ಎಕ್ಸಾಮಿನೇಷನ್ಗೆ ಓದಿರುವಂಥ ವ್ಯಕ್ತಿ KS ಪರೀಕ್ಷೆನಲ್ಲಿ ಇರುವಂಥ ಕ್ವಶನ್ಸ್ಗೆ ಅಟೆಂಡ್ ಮಾಡ್ಬೋದು, ಆದರೆ ಒಂಚೂರು ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ತದೆ ಅಥವಾ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರ್ತದೆ. ಆದರೆ ಒಂದು ಗ್ರಹಿಸುವ ಶಕ್ತಿ ಬಂದುಬಿಟ್ರೆ ಈ ಪರೀಕ್ಷೆನೂ ಪಾಸ್ ಮಾಡ್ಬೋದು, ಇವನ್ನೂ ಪಾಸ್ ಮಾಡ್ಬೋದು, IAS ಕೂಡ ಪಾಸ್ ಮಾಡ್ಬೋದು ಸೆಂಟ್ರಲ್. ಅಲ್ಲಿಗರ್ಥ ನಿಮಗೆ ಗೊತ್ತಾಯಿತು ಈಗ ಮೆಂಟಲ್ ಎಬಿಲಿಟಿ ಅನ್ನೋದು ಇಟ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಅಧ್ಯಯನದ ಒಂದು ಭಾಗವಾಗಿ ತೆಗಿತಾರೆ. 10, 15, 8, 10 ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಆ ಕೆಲವು ಏರಿಯಾಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಗ್ಯಾರಂಟಿ ನಾವು ಒಳ್ಳೆ ಪರೀಕ್ಷೆಗಳನ್ನು ಪಾಸ್ ಮಾಡ್ಬೋದು ಮತ್ತು ಮೆಂಟಲ್ ಎಬಿಲಿಟಿನಲ್ಲಿ ಯಾವುದೇ ಭಯ ಇರಲ್ಲ. ಈಗ ನಾನು ಪರೀಕ್ಷೆಗಳನ್ನು ಹೇಗೆ ಬರಿಬೇಕು, ಮೆಂಟಲ್ ಎಬಿಲಿಟಿಯ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಬರ್ತೀನಿ. ಹಾಗಾದರೆ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಬೇಕಾದ್ರೆ ಭಾಳ ಮುಖ್ಯವಾದದ್ದು, ಸುಮಾರು ಜನ ಕೇಳ್ತಾ ಬರ್ತಾರೆ, ಇದೊಂದು ಕಬ್ಬಿಣದ ಕಡ್ಲಿ ಅಂತ. ಬಹುಪಾಲು ಕಲಾ ವಿಭಾಗದ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು, ಹಾಗಾದರೆ ಆರ್ಟ್ಸ್ ಸ್ಟೂಡೆಂಟ್ಸು ಕಲಾ ವಿಭಾಗ ಮತ್ತು ಹಾಗಾದರೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳೇ ಒಂದು ತಪ್ಪು ಕಲ್ಪನೆ ಇದೆ. ಏನು ತಪ್ಪು ಕಲ್ಪನೆ ಇದೆ? ಹಾಗಾದರೆ ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಲ್ಲಿ ನಮ್ಮ ಕೈಲಿ ಆಗಲ್ಲ, ಈ ಪ್ರಶ್ನೆಗಳನ್ನು ನಾವು ಅಟೆಂಡ್ ಮಾಡೋಕ್ಕಲ್ಲ, ಯಾಕೆಂದರೆ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ ಅಂದ್ಕೊತಾರೆ. ನಿಮಗೆ ಗೊತ್ತಿರಲಿ, ಸೈನ್ಸ್ ಬಂದಿರ್ತಾರಲ್ಲ ಅವ್ರಿಗಿನ್ನ ಚೆನ್ನಾಗಿ ಎಷ್ಟೋ ಸಾರಿ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಮಾಡ್ತಾರೆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್. ಅಲ್ಲಿಗರ್ಥ ಮೆಂಟಲ್ ಎಬಿಲಿಟಿ ಹಾಗಾದರೆ ಮ್ಯಾಥ್ಸ್ ಅಲ್ಲ, ಮ್ಯಾಥ್ಸಲ್ಲಿ ಟ್ರಿಗ್ನೋಮೆಟ್ರಿ ಬರ್ತದೆ, ಕ್ಯಾಲ್ಕುಲಸ್ ಬರ್ತದೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಇದ್ರಾಗೆ ನಿಮಗೆ ಗೊತ್ತಿರಲಿ, ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಅನ್ನೋದನ್ನು ಸಾಲ್ವ್ ಮಾಡೋಕ್ಕೆ ಗ್ರಹಿಕಾ ಶಕ್ತಿ ಬೇಕು, ಕಾಮನ್ ಸೆನ್ಸ್ ಬೇಕು, ಆ ಪ್ರಾಬ್ಲಮನ್ನು ಗ್ರಹಿಸುವಂಥ ಸಾಮರ್ಥ್ಯ ಬೇಕು, ಜೊತೆಗೆ ಕಾಮನ್ ಸೆನ್ಸ್ ಬೇಕು ನಮಗೆ. ಹಾಗಾದರೆ ಈ ಪ್ರಾಬ್ಲಮ್ ಏನಾಗಿದೆ, ಹೆಂಗೆ ಬಿಡಿಸ್ಬೋದು, ಹೆಂಗೆ ಬಿಡಿಸಿದ್ರೆ ಹಿಂದ್ಗಡೆ ಅದನ್ನು, ಹಾಗಾದರೆ ಕಾಲಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾ ಬಂದುಬಿಟ್ರೆ ಗ್ಯಾರಂಟಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರೀತಾರೆ. ಪದೇ ಪದೇ ಮಾಡ್ತಾ ಬರಬೇಕು. ಹಾರ್ಡ್ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ತದೆ, ಹಾರ್ಡ್ ವರ್ಕ್ ಮಾಡ್ತಾ ಬರ್ತದೆ. ಹಾರ್ಡ್ ವರ್ಕ್ ಮಾಡ್ತಾ ಬಂದರೆ, ಡ್ರಿಲ್ ವರ್ಕನ್ನು ಮಾಡ್ತಾ ಬಂದರೆ ಗ್ಯಾರಂಟಿ ನೀವು ಇದಾಗ್ತಾ ಬರ್ಬೋದು. ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಕೇಳ್ತಾ ಬರ್ತಾರೆ, ಹಾಗಾದರೆ ನೀನು ಸಕ್ಸಸ್ಗೆ ಏನು ಕಾರಣ ಅಂತ. ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂದರೆ ಹಾರ್ಡ್ ವರ್ಕು ಅಥವಾ ಅಭ್ಯಾಸ ಮಾಡಿರ್ತಾನೆ. ಹಾಗಾದರೆ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಸಕ್ಸಸ್ಸನ್ನು ನಿರೀಕ್ಷೆ ಮಾಡ್ಕೋದ. ಹಾಗಾದರೆ ಹಾರ್ಡ್ ವರ್ಕ್ ಅವ್ನು ಕೇಳ್ತಾ ಬರ್ತಾರೆ, ಹೆಂಗೆ ಸಕ್ಸಸ್ ಆದ್ರೆ 3 ಸೂತ್ರಗಳಿದೆ. ಮೊದಲನೇದು ಯಾವುದು ಅಂದರೆ ಹಾರ್ಡ್ ವರ್ಕ್, ಎರಡನೇದು ಅದು ಹಾರ್ಡ್ ವರ್ಕೆ, ಹಾಗಾದರೆ ಮೂರನೇದು ಅದು ಹಾರ್ಡ್ ವರ್ಕೆ. ಹಾಗಾದರೆ ಹಾರ್ಡ್ ವರ್ಕನ್ನು ಮಾಡಿದರೆ ಮಾತ್ರ ನಾವು ಯಾವುದ್ರಾಗೆ ಅದ್ರ ಸಾಧ್ಯ. ಹಾರ್ಡ್ ವರ್ಕ್ ಅಂತ ಅಂದರೆ ನಾನು ಹೇಳ್ತಾ ಇದ್ದೀನಿ, ಹಾರ್ಡ್ ವರ್ಕ್ ಅಂತಂದರೆ ಆ ವಿಷಯಗಳನ್ನು ಯಾಕೆ ಬಂದಿದೆ, ಹೇಗೆ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು, ಇದೆಲ್ಲ ಹಾರ್ಡ್ ವರ್ಕು. ಒಂದನ್ನೇ ಮಾಡೋದಲ್ಲ. ಹಾಗಾದರೆ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ತಕ್ಕೊಂಡು ಇದು ಯಾವ ಟೈಪಲ್ಲಿ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಇನ್ನೊಂದು ಗೊತ್ತಿರಲಿ, ಭಾಳ ಮುಖ್ಯವಾದದ್ದು ಶಾರ್ಟ್ಕಟ್ಗಳಿದೆ. ಹಾಗಾದರೆ ಶಾರ್ಟ್ಕಟ್ಟು, ಜೀವನಕ್ಕೆ ಶಾರ್ಟ್ಕಟ್ ಇಲ್ಲ, ಪ್ರಾಬ್ಲಮಿಗೆ ಮಾತ್ರ ಶಾರ್ಟ್ಕಟ್ ಇದೆ. ಶಾರ್ಟ್ಕಟ್ಟಲ್ಲಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಒಂದು ವಿಷಯನ ತಿಳ್ಕೊಂಬಿಟ್ರೆ ಶಾರ್ಟ್ಕಟ್ಟಲ್ಲಿ
ಅದನ್ನು ಅದು ಬೇಕಾದ್ರೆ ಇನ್ನು 10 ಪ್ರಾಬ್ಲಮ್ ಅಂದರೂ ಸಾಲ್ವ್ ಮಾಡ್ಬೋದು. ಶಾರ್ಟ್ಕಟ್ಟನ್ನು ಅಭ್ಯಾಸ ಮಾಡ್ಕೋಬೇಕು. ಆ ಶಾರ್ಟ್ಕಟ್ ಫಾರ್ಮುಲಾಗಳಿವೆ. ಆದರೆ ಮ್ಯಾಥ್ಸಲ್ಲಿ ಮಾಡುವಂಥ ಫಾರ್ಮುಲಾಗಳನ್ನ ಇಟ್ಕೊಂಡು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ಮೆಂಟಲಿ ಮಾಡ್ಬೋದು ಸಮಸ್ಯೆಗಳನ್ನು. ಅಷ್ಟು ಶಾರ್ಟ್ಕಟ್ಗಳನ್ನು ನಾವು ಒಂದೊಂದು ಏರಿಯಾದಲ್ಲೂ ನೋಡ್ಬೋದು. ಒಂದು 30-35 ಏರಿಯಾಗಳು ಬಂದರೆ ಆ 35 ಏರಿಯಾದಲ್ಲೂ ಕೂಡ ನಾವು ಶಾರ್ಟ್ಕಟ್ಗಳನ್ನು ಇಟ್ಕೋಬೋದು. ಅದನ್ನು ಪದೇ ಪದೇ ಜ್ಞಾಪಿಸ್ಕೋಬೇಕು. ಆ ಸೂತ್ರಗಳನ್ನು ಒಂದು ಸ್ವಲ್ಪ ನೀವು ಪರೀಕ್ಷೆ ಪಾಸಾಗೋವರೆಗೂ ಕೂಡ ಇದು ಮಾಡ್ತಾ ಬಂದುಬಿಟ್ರೆ ಬೇಕಾದ್ರೆ ಸಕ್ಸಸ್ಫುಲ್ ಮ್ಯಾನ್ ಇನ್ ದ ಸೊಸೈಟಿ. ಹಾಗಾದರೆ ಓಡ್ತಾ ಇರ್ಬೇಕಾದ್ರೆ ಬರ್ತಾ ಇರ್ಬೇಕಾದ್ರೆ ಯಾವಾಗಲೂ ಕೂಡ ಅದನ್ನು ರಿಕಾಲ್ ಮಾಡಬೇಕು. ಈಗ ನಾನು ಬೆಳಗ್ಗೆ ಕ್ಲಾಸ್ ಮಾಡಬೇಕು, ನಾನು ಯಾವಾಗಲೂ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾವ ವ್ಯಕ್ತಿ ಆ ಒಂದು ವಿಷಯದಲ್ಲಿ ಕೆಲಸ ತಲೆನಾಗ್ತಾನೋ ಆಗ ಅವನು ಸಕ್ಸಸ್ ಆಗೋಕ್ಕೆ ಸಾಧ್ಯವಾಗುತ್ತೆ. ಒಂಥರ ತಪಸ್ಸಿದ್ದಂಗಿರಬೇಕು. ಒಂದು ನೋಡ್ತಾ ಇದ್ರೆ ನಿಮ್ಮನ್ನು ಯಾರೋ ಹುಚ್ಚಾಗಿದ್ದಾನೆ ಅನ್ನಂಗಿರಬೇಕು. ಹಾಗಾದರೆ ಯಾವಾಗಲೂ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರಬೇಕು. ಆಗ ನಾವು ಸಕ್ಸಸ್ಸನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆ. ಜೊತೆಗೆ ಗ್ರಹಿಕೆ ಅಂತ ಹೇಳ್ತಾ ಬಂದೆ, ರೀಸನಿಂಗ್ ಇರಬೇಕು. ಹಾಗಾದರೆ ಅದನ್ನು ಯಾಕೆ ಬಂತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಸಮಸ್ಯೆಯನ್ನು ಯಾಂತ್ರಿಕವಾಗಿ ಬಿಡಿಸಬೇಡಿ, ಅರ್ಥ ಮಾಡ್ಕೊಳ್ಳಿ ಮತ್ತು ಬೇರೆಯವ್ರ ಸಹಾಯ ತೆಗೆದುಕೊಳ್ಳಿ. ಹಾಗಾದ್ರೆ ಗೊತ್ತಿರಲಿ ನಿಮಗೆ, ನಾವು ಎಷ್ಟೋ ಸಾರಿ ಕಲ್ತ್ಕೋಬೇಕಾರೆ ಬೇರೆನ, ಹಾಗಾದ್ರೆ ವಿ ಆರ್ ದ ಲರ್ನರ್ಸ್. ಪ್ರತಿದಿನ ಕೂಡ ಪ್ರತಿಯೊಬ್ಬನೂ ಕೂಡ ಕಲಿಯುವವನೇ. ಅದಕ್ಕೆ ಬೇಜಾರ ಇದಿರಬಾರ್ದು. ಕಲಿಬೇಕಾರೆ ನನಗೆ ತಿಳ್ಕೊಂಡಿದ್ದೀನಿ ಅನ್ನೋದೇ ಅಜ್ಞಾನ. ಹಾಗಾದರೆ ಗೊತ್ತಿಲ್ಲ, ಸ್ಟೀಫನ್ ಹಾಕಿನ್ಸನ್ ಹೇಳ್ತಾ ಬರ್ತಾರೆ, ಯಾವುದು ಅಜ್ಞಾನ ಅಂತಂದರೆ ನಾನು ತುಂಬ ಜ್ಞಾನಿ ಅನ್ನೋದೇ ಅಜ್ಞಾನ ಅಂತ ಹೇಳ್ತಾ ಬರ್ತಾರೆ. ಅಲ್ಲಿಗರ್ಥ ನಾವು ಇನ್ನೂ ತಿಳ್ಕೋಬೇಕು ಅಂದಾಗ ವಿನಯ ಬರ್ತದೆ, ಬೇರೆಯವ್ರನ್ನ ಕೇಳಬೇಕು. ಹಾಗಾದ್ರೆ ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ಪರಿಪೂರ್ಣರಿರ್ಬೋದು, ಹಾಗಾದ್ರೆ ಇನ್ನೊಂದು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹಿಂದಿರ್ತೀರ, ಅವರನ್ನು ಕೇಳಿ ಅದರಿಂದ ಮಾಹಿತಿಯನ್ನು ಪಡ್ಕೊಂಡಾಗ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತಾ ಬರ್ತದೆ, ಕಮ್ಯಾಂಡ್ ಬರ್ತದೆ. ಆಗ ನೀವು ಬೇರೆಯವ್ರಿಗೆ ಹೇಳ್ಬೋದು ಅದನ್ನು. ಅದಕ್ಕೆ ಮೊದಲು ನಾವು ಲರ್ನರ್ ಅಂತ ತಿಳ್ಕೊಂಡಿರಬೇಕು. ಹಾಗಾದರೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬರಬೇಕು. ನಿಮಗೊಂದು ಆಸೆ ಇದು ಬರ್ತದೆ, ಈ ಮೆಂಟಲಿಟಿ ಸಾಲ್ವ್ ಮಾಡಬೇಕಾದ್ರೆ ತುಂಬ MSc ಮಾಡಿರ್ಬೇಕೇನಪ್ಪ, BSc ಮಾಡಿರ್ಬೇಕಾ ಅಥವಾ PhD ಮಾಡಿರ್ಬೇಕಂತ. ಹಾಗಾದ್ರೆ ಗೊತ್ತಿಲ್ಲ ನಿಮಗೆ, ಇಚ್ಛಾಶಕ್ತಿ ಇದ್ದುಬಿಟ್ಟು ನೀವೇನಾರು ಅದ್ರಾಗೆ ಇನ್ವಾಲ್ವ್ ಆಗಿಬಿಟ್ರಿ ಅಂದರೆ ಗ್ಯಾರಂಟಿ ಇದು ಮಾಡ್ಬೋದು. ಪ್ರಾಬ್ಲಮ್ಸನ್ನು ಗ್ರಹಿಸ್ಕೋಬೇಕು, ಅದ್ರಾಗೆ ಏನು ಬಂದಿದೆ ಅಂತ ನೋಡ್ಕೊಂಬಿಟ್ರೆ ಗ್ಯಾರಂಟಿ ಇದು ಮಾಡ್ಬೋದು. ನಮ್ಮಲ್ಲಿ ಅನೇಕ ಜನ ಶಾಲೆಗೆ ಹೋಗ್ದಂಥ ಯೂನಿವರ್ಸಿಟಿ ಮೆಟ್ಲಂತ ಇರುವಂಥವ್ರು ಅಥವಾ PhD ಮಾಡದೇ ಇರುವಂಥವ್ರು ಇವತ್ತು ಮ್ಯಾಥಮೆಟಿಕ್ಸ್ ಕ್ಷೇತ್ರದಲ್ಲಿ ತುಂಬ ಅಧ್ಯಯನ ಮಾಡಿದ್ದಾರೆ. ಮತ್ತು ಅವ್ರು ಕೊಟ್ಟಿರುವಂಥ ಸೂತ್ರಗಳನ್ನು ಮತ್ತು ಅವ್ರು ಕೊಟ್ಟಿರುವಂಥ ಥಿಯರಮ್ಸನ್ನು ಇವತ್ತು PhD ಮಾಡ್ತಾ ಇರೋ ಕೈಲೂ ಕೂಡ ಬಿಡ್ಸೋಕ್ಕಾಗ್ತಾಯಿಲ್ಲ. ಇದ್ರಾಗೆ ಯೂನಿವರ್ಸಿಟಿಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಕೂಡ ಸಂಶೋಧನೆಗಳಿದೆ. ಆದರೆ ನಾನು ಹೇಳ್ತಾ ಇರುವಂಥ ವ್ಯಕ್ತಿಗಳು ಯಾರೂ ಕೂಡ ಕಾಲೇಜ್ ಮೆಟ್ಲನ್ನು ಹತ್ತಿ ಅತ್ಯಂತ ದೊಡ್ಡ ಶ್ರೀಮಂತರಲ್ಲ. ನಾನಿವತ್ತೊಂದು 2 ಎಕ್ಸಾಂಪಲನ್ನು ಕೊಡ್ತೀನಿ, ನಿಮಗೆಲ್ಲರೂ ಅವ್ರ ಮಾದರಿ ಆಗಬೇಕು ನಿಮಗೆ. ಹಾಗಾದರೆ ಒಬ್ಬರು ನಮ್ಮ ರಾಜ್ಯದಲ್ಲೇ ಇದ್ದಂಥವ್ರು ಶಕುಂತಲಾ ದೇವಿಯವರು, ಮತ್ತು ಎರಡನೇದು ಬಂದಾಗ ಎಸ್ ರಾಮಾನುಜನ್ರವರು. ಅವರಿಬ್ಬರ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಆಗ ನಿಮಗೆ ಅವ್ರ ಆದರ್ಶವಾಗ್ತದೆ. ಮೆಂಟಲಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರು ನಾನು ಅಂದ್ಕೋಬೇಕು. ಯಾತಕ್ಕೆ ಅಂದರೆ ಕಾಲೇಜ್ ಮೆಟ್ಲತ್ತಲೇ ವಿಶ್ವವಿದ್ಯಾಲಯಕ್ಕೆ ಹೋಗ್ದಲೇ ಇವತ್ತು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ. ಅಂಥ ವ್ಯಕ್ತಿಗಳನ್ನು ನಾನು ಇವತ್ತು ಪರಿಚಯ ಮಾಡ್ತೀನಿ. ಆ ಪರಿಚಯ ಮಾಡಿದಾಗ ನಿಮಗೊಂದು ಇನ್ಸ್ಪಿರೇಷನ್ ಬರ್ತದೆ. ಹೌದಲ್ವಾ, ಇವರೇನೂ ಓದ್ದಲೆ ಅಥವಾ ಏನೂ ಮಾಡ್ದಲೆ ಹಾರ್ಡ್ ವರ್ಕಿಂದ ತಮ್ಮ ಇದರಿಂದವ ಶ್ರಮದಿಂದ ಮೇಲೆ ಬಂದಿದ್ದಾರಲ್ವ. ಮತ್ತು ಯಾವಾಗ ಡೆಡಿಕೇಶನ್ಸ್ ಇರ್ತದೋ ಆ ವ್ಯಕ್ತಿ ಗೇರ್ಗಂಟಿ ಮೇಲೆ ಬಂದೇ ಬರ್ತಾನಲ್ವ. ಅದಕ್ಕಾಗಿ ಏನು ಮಾಡ್ತಾ ಬರ್ತೀನಿ, ಇಬ್ಬರು ಪರಿಚಯ ಮಾಡ್ತೀನಿ. ಆಮೇಲೆ ನಂತರ ನಾನೇನು ಮಾಡ್ತೀನಿ, ಮೆಂಟಲಿಟಿ ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಶಾರ್ಟ್ಕಟ್ಗಳು ಹೇಳ್ಕೊಡ್ತೀನಿ. ಒಂದಷ್ಟು IAS ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡ್ತಾ ಬರೋಣ. ಅದಕ್ಕೆ ಮೊದಲು ಇಬ್ಬರು ವ್ಯಕ್ತಿಗಳನ್ನು, ಮಹಾನ್ ವ್ಯಕ್ತಿಗಳನ್ನು ಪರಿಚಯ ಮಾಡ್ತಾ ಬರ್ತೀನಿ. ಮೊದಲನೇದು ಬಂದಾಗ ಶಕುಂತಲಾ ದೇವಿ. ಯಾಕೆ ನಾನು ಶಕುಂತಲಾ ದೇವಿಯನ್ನು ಎತ್ಕೊತಾ ಇದ್ದೀನಿ ಅಂದರೆ, ಇವರು ನಮ್ಮ ರಾಜ್ಯದವರು ಮತ್ತು ಗಣಿತದ ಬಗ್ಗೆ ಬೇಕಾದಷ್ಟು ಇದು ಮಾಡ್ತಾ ಬಂದಿದ್ದಾರೆ, ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾದರೆ ಶಕುಂತಲಾ ದೇವಿ ಯಾರು ಇವರು ಗೊತ್ತಿಲ್ಲ. ಈಗ ಇವ್ರು ನೋಡ್ತಾ ಬಂದಾಗ ನಮ್ಮ ಹೆಣ್ಮಕ್ಳಿಗೆ ಆದರ್ಶ ಆಗಬೇಕು ಇವರು. ಶಕುಂತಲಾ ದೇವಿ ಅಂದಾಗ ನಮ್ಮ ಓದ್ತಾ ಇರುವಂಥ ಗ್ರಾಮೀಣ ಹೆಣ್ಮಗಳು ಶಕುಂತಲಾ ದೇವಿಯನ್ನು ಆದರ್ಶವಾಗಿ ಇಟ್ಕೋಬೇಕು. ಇದಕ್ಕಾಗಿ ಭಾಳ ಮುಖ್ಯವಾದ, ನಾವು ಯಾರನ್ನು ಆದರ್ಶವಾಗಿ ಇಟ್ಕೊತೀವೋ ಅವರಂತೆ ಆಗ್ತಾ ಬರ್ತೀವಿ. ನಮಗೆ ಆದರ್ಶ ವ್ಯಕ್ತಿಗಳು ಒಳ್ಳೆಯರಾಗಿರಬೇಕು, ಮೌಲ್ಯಯುತರಾಗಿರಬೇಕು, ಜ್ಞಾನವಂತರಾಗಿರಬೇಕು, ಅವರನ್ನು ಆದರ್ಶವಾಗಿ ಇಟ್ಕೋಬೇಕು. ಆದರೆ ನಮ್ಗೆ ಯಾರೋ ಅಕ್ರಮವಾಗಿರುವಂಥವ್ರನ್ನ ಅಥವಾ ಇನ್ಯಾರನ್ನೋ ನಾವು ಆದರ್ಶವಾಗಿ ಇಟ್ಕೊಂಡ್ರೆ ಆಗಲ್ಲ. ನಮಗಿರಬೇಕಾದಂಥವ್ರು ಒಳ್ಳೆಯವ್ರನ್ನ ವ್ಯಕ್ತಿಗಳನ್ನು ಇಟ್ಕೋಬೇಕಾಗಿದೆ. ಇಲ್ಲಿ ಶಕುಂತಲಾ ದೇವಿ ಭಾಳ ಮುಖ್ಯವ. ಇವರನ್ನು ನಾವು ಹ್ಯೂಮನ್ ಕಂಪ್ಯೂಟರ್ ಅಂತ ಕರಿತಾ ಬರ್ತೀವಿ. ಹಾಗಾದರೆ ಇವ್ರನ್ನ ಹ್ಯೂಮನ್ ಕಂಪ್ಯೂಟರ್ ಅಂತ ಕರಿತಾ ಬರ್ತೀವಿ. ಹ್ಯೂಮನ್ ಕಂಪ್ಯೂಟರು. ಸರ್, ಹ್ಯೂಮನ್ ಕಂಪ್ಯೂಟರ್ ಅಂತ ಕರಿಬೇಕಾರೆ ಇವರೇನಂತ ಸಾಧನೆ ಮಾಡಿದ್ದಾರೆ? ಇವರು ಮೂಲತಃ ನಾನು ಯಾವುದೋ ಜಪಾನ್ದೋ ಜರ್ಮನಿದೋ ಮಾತಾಡ್ತಾ ಇಲ್ಲ. ನಮ್ಮ ಸುತ್ತಮುತ್ತ ಬಾಳಿ ಬದುಕಿ ಮತ್ತು ಅವರ ಕೊಡುಗೆಯನ್ನು ಕೊಟ್ಟೋಗಿರುವಂಥ ಶಕುಂತಲಾ ದೇವಿಯವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಶಕುಂತಲಾ ದೇವಿಯವರು ಹ್ಯೂಮನ್ ಕಂಪ್ಯೂಟರ್ ಅಂತೇಳಿ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದರು. ಮಾನವ ಗಣಕಯಂತ್ರ ಅಂತ ಕರಿತಾ ಇದ್ರು ಇವರನ್ನು. ಹಾಗಾದ್ರೆ ಇವರು 1929 ನವಂಬರ್ 4ರಂದು ಬೆಂಗಳೂರ ಜನನವಾಗುತ್ತೆ. 1929 ನವಂಬರ್ 4ರಂದು ಜನನವಾಗುತ್ತೆ. ಹಾಗಾದ್ರೆ ಇವರು ಬೆಂಗಳೂರಿನವರು ಅಂತ ಗೊತ್ತಾಯಿತು. ತಂದೆ ಭಾಳ ಬಡತನ. ಹಾಗಾದರೆ
ಇದಕ್ಕೆ ಹೋಗ್ಬೇಕಾಯ್ತು, ಅರ್ಚಕ ವೃತ್ತಿಗೆ ಹೋಗ್ಬೇಕಾಯ್ತೆ, ಬೇಡ ಅಂತ ಇದು ಮಾಡಿದ್ರು. ಒಂದು ಸರ್ಕಸ್ ಕಂಪ್ನಿಗೆ ಸೇರಿಕೊಂಡ್ರು. ಜೀವನೋಪಾಯ ಭಾಳ ಕಷ್ಟ. ಆದರೆ ಅವರೊಂದು ಕೆಲಸ ಮಾಡ್ತಾ ಬಂದರು. ಮಗಳಿಗೆ 3 ವರ್ಷದಲ್ಲೇ ಆದರೆ ನಂಬರ್ ಕಾರ್ಡನ್ನು ಜೋಡಿಸೋದನ್ನು ಪರಿಚಯ ಮಾಡಿಕೊಂಡ್ರು. ಆದರೆ ಕಾರ್ಡ್ಗಳನ್ನು ಕೊಡೋದು, ನಂಬರ್ಸನ್ನು ಜೋಡಿಸುವಂಥದ್ದು. ಸರ್ಕಸ್ ಕಂಪ್ನಿನೂ ಬಿಟ್ಟುಬಿಟ್ರು. ಆದರೆ ಮಗಳನ್ನು ಶಾಲೆಗೆ ಸೇರಿಸಿದ್ರು, ಫೀಸ್ ಕಟ್ಟುವಂಥ ಸ್ಥಿತಿನಲ್ಲಿಲ್ಲ. ಆದರೆ ಮಗಳಿಗೆ ಒಂದು ಅಭ್ಯಾಸ ಮಾಡ್ತಾ ಬಂದರು, ಏನನ್ನ ಕಾರ್ಡ್ಗಳನ್ನು, ನಂಬರ್ ಕಾರ್ಡ್ಗಳನ್ನು ಜೋಡಿಸೋದ್ರಲ್ಲೇ ಇದು ಮಾಡ್ತಾ ಬಂದು. ಆ ಮಗು ಭಾಳ ಕುತೂಹಲದಿಂದ ಜೋಡಿಸ್ತಾ ಬಂತು, ಭಾಳ ಆಸಕ್ತಿ ತೋರಿಸ್ತಾ ಬಂತು. ಶಾಲೆ ಕಳಿಸಿದ್ರು. ಶಾಲೆಯಲ್ಲಿ ಇವರಿಗೆ ಫೀಸ್ ಕಟ್ಟೋಕ್ಕಾಗ್ದಲ್ಲೇ ಕೂಡ ಚಾಮರಾಜಪೇಟೆನಲ್ಲಿದ್ದಂಥ ಶಾಲೆಯಲ್ಲಿ ಬಿಡಿಸ್ಬಿಟ್ರು. ಆ ಮಗುನ ತಾಮಂದು ಏನು ಮಾಡ್ತಾ ಬರ್ತಾರೆ, ಇದ್ದಂಥ ಟ್ಯಾಲೆಂಟನ್ನು ಪ್ರದರ್ಶನ ಮಾಡೋಕ್ಕೆ ರೋಡ್ ಶೋಗಳನ್ನು ಮಾಡ್ತಾ ಬರ್ತಾರೆ. ಅದು ಮ್ಯಾಥಮೆಟಿಕ್ಸಲ್ಲಿ ಇದ್ದಂಥ ನಾಲೆಡ್ಜ್ಗೆ ಜನೆಲ್ಲ ವಿಸ್ಮಯ ಆಗೊಳ್ತಾರೆ. ಆದರೆ ಅಷ್ಟು ನಾಲೆಡ್ಜನ್ನು ಹೊಂದಿತ್ತು. ಇದನ್ನು ಗೊತ್ತಾಗಿ 6 ವರ್ಷದ ವಯಸ್ಸಿನ ಆಗನ್ನೂ ಶಕುಂತಲಾ ದೇವಿಗೆ 6 ಇಯರ್ಸ್ ಏಜು ಮೈಸೂರು ವಿವಿನವರು ಕರೆಸ್ತಾ ಬರ್ತಾರೆ. ಒಂದು ಕಾರ್ಯಕ್ರಮವನ್ನು ಕೊಡಿಸ್ತಾ ಬರ್ತಾರೆ. ಮೈಸೂರು ವಿವಿನಲ್ಲಿ ಮೊದಲು ಕಾರ್ಯಕ್ರಮ ಕೊಡ್ತಾ ಬರ್ತದೆ. ದೊಡ್ಡ ಸಭಾಂಗಣದಲ್ಲಿ ಮೈಸೂರು ವಿವಿನಲ್ಲಿ ಕೊಡ್ತಾ ಬರ್ತಾರೆ. ಆದರೆ ಅನೇಕ ಜನ ವೀಕ್ಷಕರಿದ್ದಾರೆ. ಏನು ಕೊಡ್ತದೆ, 12ರಿಂದ 200ರವರೆಗಿನ ಸಂಖ್ಯೆಗಳ 12ರಿಂದ ಹಿಡಿದು 200ವರೆಗಿನ ಸಂಖ್ಯೆಗಳನ್ನು ಗುಣಾಕಾರ ಭಾಗಾಕಾರವನ್ನು ಮಾಡುವಂಥದ್ದು. ಸರ್, ಗುಣಾಕಾರ ಭಾಗಾಕಾರ ನಾನು ಯಾವುದೋ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಯಾವುದೋ ಒಂದು ಹೆಣ್ಮಗು ಮಾಡ್ತಾಯಿತ್ತು. ಹಾಗಾದರೆ ಗುಣಾಕಾರ ಭಾಗಾಕಾರವನ್ನು ಯಾವ ಕೊಟ್ಟರು ಮಾಡ್ತಾರೆ? ಗುಣಾಕಾರ ಭಾಗಾಕಾರ ಅಲ್ಲ. ಇದ್ರಾಗೆ ಹಾಗಾದರೆ ಗೊತ್ತಿರಲಿ ನಿಮಗೆ, ಸ್ಕ್ವೇರ್ಸನ್ನು ಕಂಡುಹಿಡಿಯೋದು, ಕ್ಯೂಬ್ಸನ್ನು ಕಂಡುಹಿಡಿಯುವಂಥದ್ದು, ಹಾಗಾದರೆ ವರ್ಗಗಳು ಘನಗಳನ್ನು ಕಂಡುಹಿಡಿಯುವಂಥದ್ದು. ಯಾವ ರೀತಿ ಕೇಳಿದ್ರು ಕೂಡ ತತ್ಕ್ಷಣ ಭಾಳ ವೇಗವಾಗಿ ಮಾಡುವಂಥ ಸ್ಕಿಲ್ಲು ಇತ್ತು ಆ ಹೆಣ್ಮಗುಗೆ. ಅಷ್ಟು ಪ್ರತಿಭೆ ಇತ್ತು. ಅದನ್ನು ಮೊದಲು ಮೈಸೂರು ವಿವಿನಲ್ಲಿ ತನ್ನ 6ನೇ ವರ್ಷದಲ್ಲೇ ತೋರಿಸ್ತಾ ಬಂತು. ಯಾವಾಗ ಇದರ ಟ್ಯಾಲೆಂಟ್ ಗೊತ್ತಾಗ್ತಾ ಬಂತೋ ಆಗ ಅಮೆರಿಕಾದಲ್ಲಿ ಕರೆಸ್ತಾ ಬರ್ತಾರೆ. 1977ರಲ್ಲಿ ಅಮೆರಿಕಾದಲ್ಲಿ ಕರೆಸಿದ್ರು. ಹಾಗಾದರೆ ಮೆಥೋಡಿಸ್ಟ್ ಯೂನಿವರ್ಸಿಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದರು. ಅವ್ರು ಏನು ಮಾಡ್ತಾ ಬಂದರೆ, ಮೊದಲೇ ಅವರು ರೆಡಿ ಮಾಡಿಕೊಂಡ್ರು. ಏನನ್ನ ಪ್ರಶ್ನೆ ಕೇಳಬೇಕು ಅನ್ನೋದನ್ನು ರೆಡಿ ಮಾಡಿಕೊಂಡ್ರು. ಹಾಗಾದರೆ ಕಂಪ್ಯೂಟರ್ ವಿಭಾಗದಲ್ಲಿ ರೆಡಿ ಮಾಡಿಕೊಂಡಾಗ ಅದು ಬಂದಂಥ ಕ್ವಶನ್ ಏನಂದರೆ, 201 ಡಿಜಿಟ್ಗೆ 201 ಡಿಜಿಟಿನ ನಂಬರ್ಗೆ 23ನೇ ವರ್ಗಮೂಲವನ್ನು ಕಂಡುಹಿಡಿದು. 23ನೇ ವರ್ಗಮೂಲವನ್ನು ಯಾವ ಡಿಜಿಟ್ಗೆ, 201 ಡಿಜಿಟನ್ನು ಹೊಂದಿರುವಂಥ ಸಂಖ್ಯೆಗೆ 23ನೇ ವರ್ಗಮೂಲವನ್ನು ಕಂಡುಹಿಡಿಯೋದು. ಆ ವರ್ಗಮೂಲವನ್ನು ಕಂಡುಹಿಡಿಬೇಕಾದ್ರೆ ಆಗರೆ ಶಕುಂತಲಾ ದೇವಿಯವರು ಕೇವಲ 50 ಸೆಕೆಂಡಲ್ಲಿ ಈ ಪ್ರಾಬ್ಲಮ್ಗೆ ಸಾಲ್ವ್ ಮಾಡ್ತಾರೆ, ಸೊಲ್ಯೂಷನನ್ನು ಕಂಡುಹಿಡಿತಾರೆ 50 ಸೆಕೆಂಡಲ್ಲಿ. ಹಾಗಾದರೆ ಅಲ್ಲಿರುವಂಥ ಇವರೆಲ್ಲ ಏನು ಮಾಡ್ತಾ ಬರ್ತಾರೆ, ಮ್ಯಾಥಮೆಟಿಷಿಯನ್ಸ್ ಅವರೆಲ್ಲ ಕಂಪ್ಯೂಟ್ರಿಗೆ ಜೋಡಿಸ್ತಾರೆ. ಯುನಿವಾಕ್ ಅನ್ನುವಂಥ ಕಂಪ್ಯೂಟ್ರಿಗೆ, ಯುನಿವಾಕ್ ಅನ್ನುವಂಥದ್ದು ಕಂಪ್ಯೂಟ್ರು 1101 ಅನ್ನುವ ಕಂಪ್ಯೂಟ್ರಿಗೆ. ಆ ಕಂಪ್ಯೂಟ್ರು ಇದೇ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕನ್ಫರ್ಮ್ ಮಾಡಿ 60 ಸೆಕೆಂಡ್ಸಲ್ಲಿ ಇದು ಮಾಡ್ತಾ ಬರ್ತದೆ, ಆನ್ಸರನ್ನು ಕನ್ಫರ್ಮ್ ಮಾಡ್ತದೆ. ಆದರೆ ಮೇಡಮ್ ಬಿಡಿಸಿದ್ದು 50 ಸೆಕೆಂಡು, ಆದರೆ ಕಂಪ್ಯೂಟ್ರ್ ಬಿಡಿಸಿದ್ದು 60 ಸೆಕೆಂಡು. ಅಷ್ಟು ಟ್ಯಾಲೆಂಟನ್ನು ಹೊಂದಿದ್ರು. ಬಿಕಾಸ್ ಅವರು ಅಭ್ಯಾಸ ಮಾಡಿದ್ರಿಂದ, ಅದನ್ನು ಕಾರ್ಡ್ಗಳನ್ನು ಜೋಡಿಸಿದ್ರಿಂದ ಈ ಪ್ರತಿಭೆ ಹೊರವಂತ ಬಂತು. ಆಕೆ ಒಬ್ಬರು ಕೇಳ್ತಾ ಬರ್ತಾರೆ, ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಲ್ಲ ಹೇಗೆ ಬಂತು ನಿಮಗೆ ಅಂದರೆ, ಅವ್ರು ಹೇಳ್ತಾರೆ ಬಡತನ. ಹಾಗಾದರೆ ಬಡತನದಿಂದ ನನಗೆ ಇಲ್ಲಿಂದ ತನಕ ಬಂತು, ನಮ್ಮ ಬಡತನದ ಜೀವನದಿಂದ ನಾನು ಇಷ್ಟೆಲ್ಲ ಕಲ್ತ್ಕೊಂಡೆ ಅಂದೆ. ಗೊತ್ತಿರಲಿ ವಿದ್ಯಾರ್ಥಿಗಳೇ, ಬಡತನ, ಹಸಿವು ನಮಗೆ ಬೇಕಾದಷ್ಟು ಕಲಿಸುತ್ತೆ. ಜಗತ್ತಿನ ಯಾವ ವಿಶ್ವವಿದ್ಯಾಲಯ ಕಲಿಸ್ತಾ ಇರುವಂಥ ಪಾಠಗಳನ್ನು ಬಡತನ ಕಲಿಸ್ತಾ ಬರ್ತದೆ, ಹಸಿವು ಕಲಿಸುತ್ತೆ, ಅವಮಾನ ಕಲಿಸುತ್ತೆ. ನಿಮ್ಗೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾ ಬರ್ತೀನಿ, ಬಡತನ ಹಸಿವು ಕಲಿಸ್ದೇ ಇರೋದನ್ನು ಅವಮಾನಗಳು ಕಲಿಸ್ತಾ ಬರ್ತದೆ. ಹಾಗಾದರೆ ಅವಮಾನದಿಂದ ಸುಮಾರು ಜನ ಸಾಧಕರಾಗಿದ್ದಾರೆ. ಅವಮಾನಗಳನ್ನು ಇದಾಗ್ತಾ ಬಂದು ಚಾಲೆಂಜ್ ತಗೊಂಡು ಸಾಧಿಸಿರೋರು ಭಾಳ ಇದ್ದಾರೆ. ಇವ್ರು ಮೇಡಮ್ ಹೇಳ್ತಾ ಬರ್ತಾರೆ ಬಡತನ. ಹಾಗಾದರೆ ನಮ್ಮ ದೇಶದಲ್ಲಿ ಬಡತನದಿಂದ ಮತ್ತು ಅವಮಾನದಿಂದ ಅನೇಕ ಜನ ಸಕ್ಸಸ್ ಆಗಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು. ಹಾಗಾದರೆ ನಮ್ಮ ಅಹಚೇತನ ನಮ್ಮ ಸುತ್ತಮುತ್ತಲೇ ದೊಡ್ಡ ಸಾಧನೆ ಮಾಡಿರುವಂಥವ್ರು, ಅವ್ರ ಜೀವನ ಚರಿತ್ರೆ ನೋಡ್ತಾ ಬಂದಾಗ ಹಸಿವು, ಬಡತನ, ಅವಮಾನಗಳನ್ನು ಅನುಭವಿಸಿ ದೊಡ್ಡ ವ್ಯಕ್ತಿ ಆಗ್ತಾ ಬಂದಿದ್ದು ನೋಡ್ಬೋದು. ಹಾಗಾದರೆ ನಮ್ಮಲ್ಲಿ ಬೇಕಾದಷ್ಟು ಜನ ಸಾಧಕರುಗಳೆಲ್ಲ ಬಡತನವನ್ನು ಅನುಭವಿಸಿ ಇವತ್ತು ನಮ್ಮೆಲ್ಲರ ಮುಂದೆ ಮಾದರಿಯಾಗಿದ್ದಾರೆ. ಇವರು ಕೂಡ ಅಷ್ಟೇ ಇದಾಗ್ತಾ ಬರ್ತದೆ. ಆಗ ಲಂಡನ್ ವಿವಿನವರು ಇವ್ರನ್ನ ಕರೆಸ್ತಾ ಬರ್ತಾರೆ. ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಲಂಡನ್ನಲ್ಲಿ ಕರೆಸ್ತಾ ಬರ್ತಾರೆ. ಲಂಡನ್ನಲ್ಲಿ ಕರೆಸಿದಾಗ ಇಂಪೀರಿಯಲ್ ಕಾಲೇಜಲ್ಲಿ ಕರೆಸ್ತಾ ಬರ್ತಾರೆ. ಲಂಡನ್ಗೆ ಹೋಗ್ತಾ ಬರ್ತಾರೆ 1980ರಲ್ಲಿ ಲಂಡನ್ಗೆ ಹೋಗ್ತಿದ್ದಂಗೆ ಅಲ್ಲೊಂದು ಟಾಸ್ಕನ್ನು ಕೊಡ್ತಾರೆ. ಹಾಗಾದರೆ ಗಣಿತದ ಒಂದು ಸಮಸ್ಯೆಯನ್ನು ಕೊಡ್ತಾರೆ. ಆ ಸಮಸ್ಯೆಯನ್ನು ಕೊಟ್ಟಾಗ ಅದೇನೆಂದರೆ 13 ಅಂಕೆಗಳ ಸಂಖ್ಯೆಯನ್ನು ಮತ್ತು 13 ಅಂಕೆಗಳ ಸಂಖ್ಯೆಯನ್ನು ಹಾಗಾದರೆ ರ್ಯಾಂಡಮಾಗಿ ಕೊಡೋದು ನಂಬರ್ಸನ್ನು. 13 × 13 ಅಲ್ಲ, 13 ಡಿಜಿಟ್ ಇರುವಂಥ ಸಂಖ್ಯೆಯನ್ನು ಹಾಗಾದರೆ ಕೊಟ್ಟು ಗುಣಾಕಾರ ಮಾಡುವಂತಾರೆ. ಹಾಗಾದರೆ ಆ ಸಮ್ಮನ್ನು
ಶಕುಂತಲಾ ದೇವಿಯವರು 28 ಸೆಕೆಂಡ್ನಲ್ಲಿ ಕಂಡುಹಿಡಿತಾ ಬರ್ತಾರೆ. ಬದಲು 28 ಸೆಕೆಂಡಲ್ಲಿ ಕಂಡುಹಿಡಿತಾರೆ. ಗೊತ್ತಿರಲಿ, ಈ ಈವೆಂಟು ಮುಂದಿನ ದಿನಗಳಲ್ಲಿ 1982ನಲ್ಲಿ ಆಗ 82ರಲ್ಲಿ ಇದು ಗಿನ್ನಿಸ್ ದಾಖಲೆ ಆಗ್ತದೆ. ಗಿನ್ನಿಸ್ ದಾಖಲೆ ಆಗ್ತಾ ಬರ್ತದೆ. ಆದ್ದರಿಂದ ಇವತ್ತು ಕೂಡ ಅದು ಗಿನ್ನಿಸ್ ದಾಖಲೆ ಇದೆ ಮೇಡಮ್ದು. ಹಾಗಾದರೆ ಶಕುಂತಲಾ ದೇವಿಯವರ ಹೆಸರಲ್ಲಿ ಗಿನ್ನಿಸ್ ದಾಖಲೆ ಇದೆ. ಹಾಗಾದರೆ ನಮ್ಮ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳಿಗೆ ಇವರೊಂದು ಸ್ಫೂರ್ತಿ ಆಗ್ತಾರೆ. ಹಾಗಾದರೆ ಇವರೊಂದು ಆದರ್ಶವಾಗ್ತಾರೆ, ಮಾದರಿ ಆಗ್ತಾರೆ. ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಅಂದ್ಕೋಬೇಕು, ನಾವ್ಯಾಕೆ ಶಕುಂತಲಾ ದೇವಿ ಆಗಬಾರ್ದು? ಹಾಗಾದರೆ ನಿಮ್ಮಲ್ಲೂ ಕೂಡ ಒಬ್ಬರು ಶಕುಂತಲಾ ದೇವಿ ಇದ್ದಾರೆ, ಒಳಗಡೆ ಇದ್ದಾರೆ. ಯಾರನ್ನು ನಾವು ಬಲಪಡಿಸಿ ಆಗ್ತೇ ಬರ್ತೀವಿ. ನಾವು ಯಾವ ಪಾತ್ರಕ್ಕೆ ಹೋಗ್ತೇವೆ, ಮನುಷ್ಯನಲ್ಲಿ ಎಲ್ಲ ಥರದ ಗುಣವೂ ಇದೆ. ಯಾವುದನ್ನು ನಾವು ಬಲಪಡಿಸುವಾಗ ಆಗ್ತಾ ಬರ್ತೀವಿ, ಅದನ್ನು ಯಾವ ಟ್ರ್ಯಾಕಲ್ಲಿ ಹೋಗ್ತೀವಿ ಆಗಬೇಕು ನಾವು. ನಾನು ಕೂಡ ಯಾಕೆ ಆಗಬಾರ್ದು ಶಕುಂತಲಾ ದೇವಿ ಹಂಗೆ? ಹಾಗಾದ್ರೆ ಹಂಗೇನಾರು ಯೋಚನೆ ಮಾಡಿದ್ರಿಂದ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಏನೇನೂ ಅಲ್ಲ. ಹಾಗಾದರೆ ಈ ಮೇಡಮ್ಮು 2013ರಲ್ಲಿ 2013 ಹಾಗಾದರೆ ಏಪ್ರಿಲ್ 21ರಂದು ನಿಧನರಾಗ್ತಾ ಬರ್ತಾರೆ. ಏಪ್ರಿಲ್ 21ನಲ್ಲಿ ನಿಧನ ಆಗ್ತಾ ಬರ್ತಾರೆ. ಗೊತ್ತಿರಲಿ ನಿಮಗೆ, ಇವ್ರ ಸಾಧನೆ ಇವತ್ತು ಕೂಡ ಉಳಿದಿದೆ ಮತ್ತು ಜನ ಸ್ಮರಣೆ ಮಾಡ್ಕೊತಾ ಇದ್ದಾರೆ. ಹೋಮೋಸೆಕ್ಷುಯಾಲಿಟಿ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಅಧ್ಯಯನ ಮಾಡಿದಂಥ ಒಬ್ಬರು ಅಂತಂದರೆ ಶಕುಂತಲಾ ದೇವಿಯರಿಗೆ ಬರ್ತದೆ. ಹೋಮೋಸೆಕ್ಷುಯಾಲಿಟಿ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಒಮ್ಮೆ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳ್ತಾ ಬಂದ್ರೆ, ಈ ಕೆಳಗಿನ ಯಾರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಹೋಮೋಸೆಕ್ಷುಯಾಲಿಟಿ ಬಗ್ಗೆ ಅಧ್ಯಯನ ಮಾಡ್ತಾರೆ? ನಾಟ್ ಓನ್ಲಿ ಮ್ಯಾಥಮೆಟಿಷಿಯನ್. ನಮ್ಗೆ ಅನಿಸುತ್ತೆ ಮ್ಯಾಥಮೆಟಿಷಿಯನ್ಸ್ ಹಿಂಗೆ ಹೋಮೋಸೆಕ್ಷುಯಾಲಿಟಿ ಅಂದರೆ. ಹಾಗಾದರೆ ಸಮಾಜದಾಗಿರುವಂಥ ಸುಮಾರು ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಬಂದರು, ಪುಸ್ತಕಗಳನ್ನ ಬರೆದಿದ್ದಾರೆ. ಹಾಗಾದರೆ ದಿ ಜಾಯ್ ಆಫ್ ನಂಬರ್ಸ್ ಅಂತ ಬರಿತಾ ಬಂದರು. ಹಾಗಾದರೆ ಇವರು ತುಂಬ ಒತ್ತೊಂದು ಪುಸ್ತಕಗಳನ್ನು ಕೂಡ ಬರಿತಾ ಬಂದಿದ್ದಾರೆ. ಜೊತೆಗೆ ಗಣಿತವನ್ನು ಸರಸವಾಗಿ ಎತ್ಕೊಂಡಿದ್ದು, ವಿನೋದವಾಗಿ ಒಂದು ಗಣಿತವನ್ನು ಎತ್ಕೊಂಡಿದ್ದು. ಹಾಗಾದರೆ ಗಣಿತ ಅಂತ ಅಂದರೆ ಅವರು ಬೇಸರ ಮಾಡ್ಕೊತಾರೆ, ಮೆಕ್ಯಾನಿಕಲ್ ಅಲ್ಲ, ಖುಷಿನಲ್ಲಿ ಇದು ಮಾಡ್ತಾ ಬಂದಿದ್ದು ಅವರು. ಹಾಗಾದರೆ ಮ್ಯಾಥಮೆಟಿಕ್ಸನ್ನು ಆನಂದದಿಂದ ಸಾಲ್ವ್ ಮಾಡಬೇಕು, ಖುಷಿಯಾಗಿ ಸಾಲ್ವ್ ಮಾಡಬೇಕು, ಮೆಕ್ಯಾನಿಕಲ್ಲ ಮಾಡಬೇಡಿ ಅಂತ ಹೇಳ್ತಾ ಬಂದರು. ಹಾಗಾದರೆ ಈ 2013 ಏಪ್ರಿಲ್ 21ರಂದು ನಿಧನವಾಗ್ತಾ ಬಂದರು. ಹಾಗಾದರೆ ನಿಧನವಾದಂಥ ಈ ಶಕುಂತಲಾ ದೇವಿಯವರು ಇವರ ಜೀವನ ಚರಿತ್ರೆಯನ್ನು ಆಧರಿಸಿ, ಹಾಗಾದರೆ ಅವರು ಹೇಗೆ ಬದುಕಿದ್ರು ಎಲ್ಲದನ್ನು ಆಧರಿಸಿ ಒಂದು ಸಿನಿಮಾ ಬರ್ತಾ ಇದೆ. 2020 ಮೇನಲ್ಲೇ ರಿಲೀಸ್ ಮಾಡಬೇಕು ಅಂತ ಇದ್ದಾರೆ. ಹಾಗಾದರೆ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಬರ್ಬೋದು. ಅದು ಆ ಸಿನಿಮಾ ಬಂದರೆ ಅದನ್ನು ಇವರ ಜೀವನ ಚರಿತ್ರೆಯನ್ನು ಆಧರಿಸಿ ರಚನೆ ಮಾಡ್ತಾ ಬಂದಿದ್ದಾರೆ. ಶಕುಂತಲಾ ದೇವಿಯವರ ಜೀವನ ಚರಿತ್ರೆಯನ್ನು ಆಧರಿಸಿ ಇದಾಗಿರುವಂಥದ್ದು. ಆ ಸಿನಿಮಾ ವಿದ್ಯಾಬಾಲನ್ ಅವರು ನಟಿಸ್ತಾ ಬಂದಿದ್ದಾರೆ. ಆ ವಿದ್ಯಾಬಾಲನ್ ನಟಿಸಿದ್ದಾರೆ. ಆದರೆ ಶಿಕ್ಷಕರಾದವರು ನೀವು ಏನಾದರೂ ಕೂಡ ಅವಕಾಶ ಸಿಕ್ಕಿದ್ರೆ ಆ ಸಿನಿಮಾ ನೋಡಿ. ಅವರ ಜೀವನ ಚರಿತ್ರೆನೇ ಇದೆ, ಏನೂ ಅಶ್ಲೀಲ ಇಲ್ಲ ಅಥವಾ ಬೇರೆ ಮ್ಯಾಟ್ರ್ ಇಲ್ಲ. ಬರೀ ಶಕುಂತಲಾ ದೇವಿದೆ ಅಂದರೆ ನಿಜವಾಗ್ಲೂ ಮಕ್ಕಳನ್ನು ತೆಗೆದುಕೊಂಡೋಗಿ ತೋರಿಸ್ತಾ ಬನ್ನಿ, ಒಂದು ಇನ್ಸ್ಪೈರ್ ಆಗ್ತಾ ಬರಲಿ. ಹಾಗಾದರೆ ಶಕುಂತಲಾ ದೇವಿ ಪಾತ್ರವನ್ನು ಹಾಗಾದರೆ ವಿದ್ಯಾಬಾಲನ್ ಅವರು ಮಾಡಿದ್ದಾರೆ. ವಿದ್ಯಾಬಾಲನ್ ಅವರಿಗೆ 2014ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಹಾಗಾದರೆ ಭಾರತ ರತ್ನ, ಪದ್ಮಭೂಷಣ, ಪದ್ಮಶ್ರೀ 4ನೇ ಅತ್ಯುನ್ನತ ಪ್ರಶಸ್ತಿ. ಮಹಿಳಾ ಸಬಲೀಕರಣಕ್ಕೂ ಕೂಡ ಭಾಳಷ್ಟು ವಿದ್ಯಾಬಾಲನ್ ಅವರು ಕೆಲಸ ಮಾಡಿದ್ದಾರೆ. ಹಾಗಾದರೆ ಗ್ರಾಮೀಣ ಭಾಗದಲ್ಲಿ ನೈರ್ಮಲೀಕರಣಕ್ಕಾಗಿ ಭಾಳಷ್ಟು ಶ್ರಮಿಸಿರುವಂಥವ್ರು. ಅವರನ್ನು ಸಾಮಾನ್ಯವಾಗಿ ಸ್ತ್ರೀ ನಾಯಕ ಅಂತ ಕರಿತಾ ಬರ್ತಾರೆ ವಿದ್ಯಾಬಾಲನ್ ಅವರ. ಅವರು ನಟಿಸಿರುವಂಥ ಶಕುಂತಲಾ ದೇವಿ ಪಾತ್ರವನ್ನು ಮಾಡಿ ನಟಿಸಿರುವಂಥ ಜೀವನ ಚರಿತ್ರೆ ಹಾಗಾದರೆ ಇನ್ನು ರಿಲೀಸ್ ಆಗುವಂಥ ಹಂತದಲ್ಲಿದೆ. ಹಾಗಾದರೆ ಅದೇನಾರ ಮುಂದಿನ ದಿನಗಳಲ್ಲಿ ರಿಲೀಸ್ ಆದರೆ ತಾವು ಮಕ್ಕಳಿಗೆ ತೋರಿಸ್ತಾ ಬನ್ನಿ ಅಂತ ಹೇಳ್ತಾ ಬರ್ತೀನಿ. ಹಾಗಾದರೆ ಇವರು ನಮ್ಮ ರಾಜ್ಯದವರು. ಹಾಗಾದರೆ ನಮ್ಮ ಸುತ್ತಮುತ್ತ ಇದ್ದಂಥ ಹೆಣ್ಮಗಳು ಅವರು ಅಚೀವ್ ಮಾಡ್ತಾ ಬಂದಿದ್ದಾರೆ. ಅಂಥವ್ರನ್ನ ನಾವು ಆದರ್ಶವಾಗಿ ಇಟ್ಕೊಂಡ್ರೆ ನಾವು ಮೆಂಟಲ್ ಎಬಿಲಿಟಿನೂ ಮಾಡ್ಬೋದು. ಹಾಗಾದರೆ ಜೀವನದಲ್ಲಿ ಮತ್ತೊಂದು ಕೂಡ ಸಾಧನೆ ಮಾಡ್ಬೋದು. ಹಾಗಾದರೆ ಇವರ ಶಕುಂತಲಾ ದೇವಿಯವರ ಒಂದೇ ಒಂದು ಸಣ್ಣ ತುಣುಕನ್ನು, ಒಂದು ಸಂದರ್ಭದ ತುಣುಕನ್ನು ನಾನು ಈಗ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಬರ್ತೀನಿ. ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನು ಸಮಸ್ಯೆಯನ್ನು ಬಿಡಿಸುವಂಥ ರೀತಿಯನ್ನು ನೋಡ್ತಾ ಬಂದರೆ ನಿಮಗೆ ಶಕುಂತಲಾ ದೇವಿಯಮ್ಮನ್ನು ಒಮ್ಮೆ ನೋಡ್ದಂಗೆ ಆಗುತ್ತೆ. ಜೊತೆಗೆ ಅವರು ಸಮಸ್ಯೆಯನ್ನು ಬಿಡಿಸುವಂಥ ಆ ರೀತಿಯ ಒಂದೇ ಒಂದು ತುಣುಕನ್ನು ನಾನು ತಮಗೆ ತೋರಿಸ್ತಾ ಬರ್ತೀನಿ. ಇಟ್ಸ್ ಹೆಲ್ಪ್ಫುಲ್ ಫಾರ್ ಹಾಗಾದರೆ ನಿಮಗೆ ಅವ್ರನ್ನ ಗ್ರಹಿಸ್ಕೊಳೋದಕ್ಕೆ ಅಥವಾ ಅವ್ರ ಬಗ್ಗೆ ತಿಳ್ಕೊಳೋದಕ್ಕೆ ಹೆಲ್ಪ್ಫುಲ್ ಆಗ್ತಾ ಬರ್ತದೆ. ಥ್ಯಾಂಕ್ ಯು. You want it by it's written down. Down for you. Could you just tell me how many digits it is? So that I can sort of program my mind, you see? How many digits by how many digits? They're both 8 digits. 8-digit numbers. Yes. Okay, fine. I'll look at it once it is written down. Okay, now.
348459372 multiplied by 387222136. Now tell me, Ayaz, you want me to give you the answer from this side to this side or this side to this side? Go back. I think let Chandrasekhar decide. Chandrasekhar, you want the answer from this side to this side or this side to this side? No, we'll keep the unconventional method later on. Let's go the conventional route first. This way. Yeah, we had enough problem digesting the whole multiplication. No, stuff. this way, this way. Why don't we do it differently? What about the panel? Would you prefer the other way? No, we should start from the left. From this way, Yes. right? Okay, I got the answer already. The answer is 9, 5, 2, 3, 2, 1, 6, 8, 0, 3, 6, 3, 0, 0, 8. I wouldn't believe if that was Is it correct? It's exactly correct. Absolutely correct? Yeah. Thank you. Geez, I can't believe that. Are you sure it's even one digit is not wrong there? It's perfectly correct. ಥ್ಯಾಂಕ್ ಯು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ವಿಚಾರ ಗೊತ್ತಾಗ್ತು ತಮಗೆ. ತಾವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದ್ರೆ ಮತ್ತು ತಮ್ಮಲ್ಲಿ ಕೀಳಿಮೆ ಒಟ್ಟೋಗಬೇಕು. ನಾವು ಬಡವರು ಅಥವಾ ನಾವು ಗ್ರಾಮೀಣ ಭಾಗದವರು, ನಮ್ಮ ಕೈಲಿ ಆಗಲ್ಲ ಅನ್ನೋದು ಅಂಥ ಕಾನ್ಸೆಪ್ಟನ್ನು ತೆಗೆದುಹಾಕಬೇಕು. ಹಾಗಾದರೆ ನೀವು ಮುನ್ನುಗ್ತಾ ಬಂದರೆ ಗ್ಯಾರಂಟಿ ಸಕ್ಸಸ್ ಆಗ್ಬೋದು. ವಿಶೇಷವಾಗಿ ಕೀಳಿರಿಮೆ ತೆಗಿಬೇಕು. ಹಾಗಾದರೆ ಕೀಳಿರಿಮೆ ಅನ್ನೋದು ಎಷ್ಟೋ ಜನಕ್ಕೆ ಭಾಳ ಬಾಡಿಸ್ತಾ ಇರ್ತದೆ, ನಮ್ಮ ಕೈಲಿ ಆಗಲ್ಲ ಅಂತೇಳಿ. ಹಾಗಾದರೆ ಎಲ್ಲದನ್ನು ಕೂಡ ಸಾಧ್ಯ ಮಾಡ್ಬೋದು, ಮನಸ್ಸು ಮಾಡಬೇಕಷ್ಟೇ. ಕೀಳಿರಿಮೆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ನೆಗೆಟಿವ್ನಲ್ಲಿ ಪಾಸಿಟಿವ್ ನೋಡಬೇಕು. ಹಾಗಾದ್ರೆ ಹೇಳಬೇಕು, ಅವು ಬೇರೆಯವ್ರಿಗಿಂತ ನಾನು ಭಿನ್ನ, ಯಾವುದರ ಭಿನ್ನ ಇದ್ದೀನಿ, ಬೇರೆ ಬೇರೆ ಸಬ್ಜೆಕ್ಟ್ ಬರ್ತದೆ, ಇದನ್ನು ಟ್ರೈ ಮಾಡ್ತೀನಿ. ಯಾವುದು ಬರಲ್ವೋ ಅದನ್ನೇ ಹೆಚ್ಚೆಚ್ಚು ಪ್ರಯತ್ನ ಪಡಬೇಕು ನಾವು. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರಲ್ಲ ಅಂದರೆ ಪದೇ ಪದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ ಓದಬೇಕು. ಮೆಂಟಾಲಿಟಿ ಬರಲ್ಲ ಅಂದರೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಆಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಕ್ಸಸ್ ಆಗಿ ಸಾಧ್ಯವಾಗುತ್ತೆ. ಹಾಗಾದರೆ ನಿಮ್ಮಂಥ ಗ್ರಾಮೀಣ ಭಾಗದಂಥವರು, ನಾವೆಲ್ಲೋ ಬಡವರು ಅನ್ನೋದು ತೆಗೆದಾಕಬೇಕು. ಬಡತನ ಅನ್ನೋದು ಶಾಪಲ್ಲ, ಸಮ್ಟೈಮ್ಸ್ ಹೊರ ಆಗ್ತಾ ಬರ್ತದೆ ಸಾಧನೆ ಮಾಡೋಕ್ಕೆ. ಅದಕ್ಕೆ ಸಾಕ್ರೆಟಿಸ್ ಭಾಳ ಚೆನ್ನಾಗಿ ಹೇಳ್ತಾನೆ, ಪ್ರತಿಭೆ ಅನ್ನೋದು ಗುಡ್ಲಲ್ಲಿ ಹುಟ್ಟುತ್ತೆ, ಅರಮನೆಯಲ್ಲಿ ಸಾಹಿತ್ಯ ಅಂತ ಹೇಳ್ತಾ ಬರ್ತಾನೆ. ಯಾಕೆ ಗುಡ್ಲಲ್ಲಿ ಹುಟ್ಟುತ್ತೆ ಅಂದರೆ ಅನಿವಾರ್ಯತೆ ಇರ್ತದೆ, ಅವಶ್ಯಕತೆ ಇರ್ತದೆ, ಮಾಡಲೇಬೇಕು ಅನ್ನುವಂಥ ಚಾಲೆಂಜ್ ಬರ್ತದೆ. ಸವಾಲು ಬಂದಾಗ ಗ್ಯಾರಂಟಿ ಮಾಡ್ತಾ ಬರ್ತೀವಿ. ಆಗ ಅದಕ್ಕಾಗಿ ಕೀಳಿರಿಮೆ ತೆಗೆದಾಕಿ ನೆಗೆಟಿವ್ನಲ್ಲಿ ಪಾಸಿಟಿವ್ ನೋಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಸಣ್ಣ ಘಟನೆ ಹೇಳ್ಬಿಡ್ತಾ ಬರ್ತೀನಿ. ಒಬ್ಬ ಗಿಡ್ಡ ಇದ್ದಂತೆ, ಅವನು ಹೋಗ್ತಾ ಇದ್ದಂತೆ, 3.5 ಅಡಿ 3.25 ಅಡಿ ಇದ್ದಾನೆ. ಬೇಜಾರು ಅವನಿಗೆ, ನಾನು ಗಿಡ್ಡ ಇದ್ದೀನಲ್ಲ, ಎಲ್ಲ ಅವಮಾನ ಮಾಡ್ತಾರಲ್ಲ ಅಂತೇಳಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು. ಏನಪ್ಪ ಯಾಕೆ ಹೋಗ್ತಾ ಇದೆಯಾ ಅಂದರೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ನಾನು ಗಿಡ್ಡ ಇದ್ದೀನಿ, ಎಲ್ಲ ನನ್ನನ್ನು ಅವಮಾನ ಮಾಡ್ತಾರೆ, ನಂಗೆ ಬೇಜಾರಾಗಿದೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೀನಿ. ಆಗ ಅವ್ರು ಹೇಳ್ತಾರೆ, ಯು ಆರ್ ದ ಗ್ರೇಟ್, ನೀನು ಜಗತ್ತಲ್ಲಿ ನೀನೇ ಗ್ರೇಟ್ ಅಪ್ಪ. ಯಾಕೆ? ಹಾಗಾದರೆ ನಿನ್ನ ಮುಂದೆ ಯಾರೂ ಕತ್ತೆತ್ತಿ ಮಾತಾಡಲ್ಲ, ನಿನ್ನ ಮುಂದೆ ಎಲ್ಲರೂ ಕೂಡ ಕತ್ತು ಬಗ್ಸಿ ಮಾತಾಡ್ತಾರೆ. ಹಾಗಾದರೆ ನೀನು ಯಾರ ಮುಂದೂ ಕತ್ತು ಬಗ್ಸಲ್ಲ, ಎಲ್ಲರ ಮುಂದೆ ಕತ್ತೆತ್ತಿ ಮಾತಾಡ್ತಾ ಬರ್ತೀಯ. ಇದರಾಗೆ ನೆಗೆಟಿವ್ನಲ್ಲಿ ನಾವು ಪಾಸಿಟಿವ್ ನೋಡೋದು ಅಂತೇಳಿ. ಹಾಗಾದರೆ ಪಾಸಿಟಿವನ್ನು ನೋಡಬೇಕು. ನಮ್ಮ ಹತ್ರ ಇರುವಂಥ ಕೀಳಿರಿಮೆ ತೆಗೆದಾಕಬೇಕು. ನಮ್ಮ ಕೈಲೂ ಸಾಧ್ಯ ಅನ್ನಬೇಕು. ನಾವ್ಯಾಕೆ ಶಕುಂತಲಾದೇವಿ ಆಗಬಾರ್ದು ಅಂತೇಳಿ ನಮ್ಮಲ್ಲಿರುವಂಥ ಗ್ರಾಮೀಣ ಭಾಗದ, ಹಾಗಾದರೆ ಬಾಗಲಕೋಟೆಯಲ್ಲಿರುವಂಥ ಅಥವಾ ಗುಲ್ಬರ್ಗಾದಾಗಿರುವಂಥ ಯಾವುದೋ ಒಂದು ಹೆಣ್ಮಗು ಯೋಚನೆ ಮಾಡಬೇಕು, ರಾಯಚೂರಾಗಿನ ಒಂದು ಹೆಣ್ಮಗು ಯೋಚನೆ ಮಾಡಬೇಕು. ಆಗ ಅವರು ಕೂಡ ಸಕ್ಸಸ್ ಆಗ್ಬೋದು. ಒಂದು ಪರೀಕ್ಷೆಯನ್ನು ಪಾಸ್ ಮಾಡೋದು ಅದೇನು ದೊಡ್ಡ ವಿಚಾರ ಏನಲ್ಲ. ನಮ್ಮಲ್ಲಿರುವಂಥ ಕೀಳಿರಿಮೆ ಕಿತ್ತಾಕಬೇಕು, ಆತ್ಮವಿಶ್ವಾಸದಿಂದ ಮುಂದೋಗಬೇಕು. ಅದೇ ಥರದ ಮತ್ತೊಬ್ಬ ವ್ಯಕ್ತಿಯನ್ನು ನಾನಿವತ್ತು ಪರಿಚಯ ಮಾಡಲೇಬೇಕು. ಯಾತಕ್ಕೆ ಅಂದರೆ ಅವರು ನಿಧನ ಹೊಂದಿ ಇಲ್ಲಿಗೆ 100 ವರ್ಷಗಳಾಗ್ತಾ ಬಂತು. 1920 ಏಪ್ರಿಲ್ 26ರಂದು ಎಸ್ ರಾಮಾನುಜನ್ರವರು ನಿಧನರಾಗಿದ್ದಾರೆ. ಈ ವರ್ಷ 100 ಇಯರ್ಸ್ ಆಗಿದೆ. ಅದರಿಂದ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಕಡೆಯೂ ಕೂಡ ಸೆಲೆಬ್ರೇಷನ್ಸ್ ಇರೋದನ್ನು ಅವ್ರನ್ನ ಜ್ಞಾಪಿಸ್ಕೊಳೋದ್ರಿಂದ, ಅವ್ರ ಬಗ್ಗೆ ನಾವು ಒಂಚೂರು ಶಾಲೆಗಳಲ್ಲಿ ಸ್ಮರಣೆ ಮಾಡೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕ್ವಶನ್ಸ್ ಬರ್ತದೆ. ಒಂದು ವಿಚಾರ ತಿಳ್ಕೊಬೇಕು, 100 ಇಯರ್ಸು ಅಥವಾ 50 ಇಯರ್ಸ್ಗಳು, 75 ವರ್ಷಗಳು, 60 ವರ್ಷಗಳು ಕ್ರಮಿಸಿದಾಗ, ಯಾವುದೋ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆಗ್ತಾ ಬಂದಾಗ, ಒಂದು ಘಟನೆಗಾದಾಗ, ಒಂದು ಸಂಸ್ಥೆಗಾದಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ ತೆಗಿತಾರೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಯಾಕೆ ಸರ್ ಓದ್ಕೊಂಡೋಗ್ಬೇಕು ಅದನ್ನು ಅಂದರೆ, ಬಿಕಾಸ್ ಅಲ್ಲಿ ಅದು 100 ಇಯರ್ಸ್ ಕಂಪ್ಲೀಟ್ ಆಗಿರ್ತದೆ, ಇಲ್ಲ ಅದು ಯಾವುದೋ ಒಂದು ಈವೆಂಟು 100 ಇಯರ್ಸು, ಇಲ್ಲ 50 ಇಯರ್ಸ್ ಸೆಲೆಬ್ರೇಷನ್ಸ್ ಆಗಿರ್ತದೆ, ಅಥವಾ ಒಂದು ಸಂಸ್ಥೆಗಾಗಿರ್ತದೆ, ಯಾವುದೋ ಒಂದು ಘಟನಾವಳಿಗಾಗಿರ್ತದೆ. ಆದ್ದರಿಂದ ಅಂಥ ಕ್ವಶನ್ಸ್ಗಳನ್ನು ರೈಸ್ ಮಾಡೋಕ್ಕೆ ಸಾಧ್ಯತೆಗಳು ಭಾಳ ಇರ್ತದೆ. ಅದಕ್ಕಾಗಿ ತಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ಪರಿಚಯ ಮಾಡೇ ಬಿಡ್ತೀನಿ. ಅವರು ಎಸ್ ರಾಮಾನುಜನ್. ಹಾಗಾದರೆ ಎಸ್ ರಾಮಾನುಜನ್ ಅಂದರೆ ಶ್ರೀನಿವಾಸ ರಾಮಾನುಜನ್. ಇವರು ಶ್ರೀನಿವಾಸ ರಾಮಾನುಜನ್ ಅನ್ನೋರು ತಮಿಳುನಾಡಿನ ಈರೋಡ್ನಲ್ಲಿ ಜನಿಸಿದಂಥವರು. ಹಾಗಾದರೆ 1887, ಹಾಗಾದರೆ ಡಿಸೆಂಬರ್ 22ರಂದು ಜನಿಸಿದ್ದಾರೆ. ಹಾಗಾದರೆ ಡಿಸೆಂಬರ್ 22ನ ಮ್ಯಾಥಮೆಟಿಕ್ಸ್ ಡೇನಾಗಿ ಆಚರಣೆ ಮಾಡ್ತೀವಿ. ಭಾರತದಲ್ಲಿ ರಾಷ್ಟ್ರೀಯ ಗಣಿತಶಾಸ್ತ್ರದ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಇದು ನಮ್ಮ ರಾಮಾನುಜಮ್ಮರವರು ಹುಟ್ಟಿದ ದಿನಾಂಕ. ಹಾಗಾದರೆ ಇವರು ಈರೋಡಲ್ಲಿ ಹುಟ್ಟಿದವರು.
ಗಣಿತದ ಬಗ್ಗೆ ಅದ್ಭುತವಾದ ಆಸಕ್ತಿ, ಬಡತನ ಕಿತ್ತು ತಿನ್ನೋದು, ಕ್ಷಯರೋಗ ಬೇರೆ, ಭಾಳಷ್ಟು ಹಿಂಸೆ. ಆದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾರೆ. ಆದರೆ ಯಾಗೋ ಅವ್ರಿಗೆ ಆಗರೆ ಒಂದು ಜರ್ನಲ್ ಓದ್ತಾ ಮುಖಾಂತರ ಆರ್ ಡಿ ಅವರು ಪರಿಚಯ ಆಗ್ತಾರೆ. ಪ್ರೊಫೆಸರ್ ಆರ್ ಡಿ ಅನ್ನೋರು ಪರಿಚಯ ಆಗ್ತಾರೆ. ಪ್ರೊಫೆಸರ್ ಆರ್ ಡಿ ಸರ್, ಪ್ರೊಫೆಸರ್ ಆರ್ ಡಿ ಅವರು ಯಾರಿವರು? ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ಬ್ರಿಟನ್ನಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಗರೆ ಗಣಿತಶಾಸ್ತ್ರದ ಡಾನ್ ಅಂತ ಕರಿತಾ ಇದ್ರು. ಆದರೆ ಆರ್ ಡಿ ಅವರಿಗೆ ಗೊತ್ತಾಗ್ತಾ ಬರ್ತದೆ ರಾಮಾನುಜಮ್ಗೆ ತುಂಬ ನಾಲೆಡ್ಜ್ ಇದೆ ಅಂತ. ಅವರು ಜರ್ನಲ್ಗಿದ್ದಂಥ ಅನೇಕ ಸಮಸ್ಯೆಗಳನ್ನು ಬಿಡಿಸಿರ್ತಾರೆ. ಅದ್ಭುತವಾದ ಜ್ಞಾನಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆದರೆ ಇವರು ಗಣಿತಶಾಸ್ತ್ರದ ಡಾನ್ ಆದಂಥ ಆಗರೆ ಆರ್ ಡಿ ಅವರು ಆಗರೆ ಇವ್ರನ್ನ ಕರೆಸ್ತಾ ಬರ್ತಾರೆ. ಯಾರನ್ನ? ರಾಮಾನುಜನ್ರವ್ರನ್ನ ಅವ್ರಿಗೆ ಕರೆಸ್ಕೊತಾರೆ ಲಂಡನ್ನಿಗೆ ಕರೆಸ್ಬಿಟ್ಟು ಅಲ್ಲಿ ಟ್ರಿನಿಟಿ ಕಾಲೇಜಲ್ಲಿ ಕೆಲಸ ಮಾಡಿದ್ರೆ, ಟ್ರಿನಿಟಿ ಕಾಲೇಜ್ನಲ್ಲಿ ಅವ್ರನ್ನ ವರ್ಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಟ್ರಿನಿಟಿ ಕಾಲೇಜಲ್ಲಿ ಅನೇಕ ಗಣಿತಶಾಸ್ತ್ರಜ್ಞರೊಂದಿಗೆ ಅನೇಕ ಸಂಶೋಧನೆಗಳನ್ನು ಮಾಡ್ತಾರೆ. ಹಾಗಾದರೆ ಗೊತ್ತಿರಲಿ ನಿಮಗೆ, ಏನು ದೊಡ್ಡ PhD ಏನು ಮಾಡಿದಂಥವ್ರಲ್ಲ. ಹಾಗಾದರೆ ರಾಯಲ್ ಸೊಸೈಟಿ ನಲ್ಲಿ ಫೆಲೋಶಿಪ್ ಸಿಕ್ಕುತ್ತೆ. ಅದಕ್ಕೆ ಆಯ್ಕೆ ಆಗ್ತಾ ಬರ್ತಾರೆ. ನಮ್ಮ ದೇಶದಲ್ಲಿ ಫೆಲೋಶಿಪ್ಗೆ ಆಯ್ಕೆ ಆಗಿರುವಂಥವ್ರು ರಾಯಲ್ ಸೊಸೈಟಿ ಫೆಲೋಶಿಪ್ಗೆ ಹಾಗಾದರೆ ಜಗದೀಶ್ ಚಂದ್ರ ಬೋಸ್ ಅವರು, ಹಾಗಾದರೆ ಸರ್ CV ರಾಮನ್ರವರು, ಹಾಗಾದರೆ ಮೇಘಾನಂದ್ ಶಾ ಅವ್ರ ಸಾಲಿಗೆ ನಮ್ಮ ರಾಮಾನುಜನ್ ಅವರು ಸೇರ್ತಾ ಬರ್ತಾರೆ. ಇವ್ರಿಗೆ ಫೆಲೋ ಬರ್ತದೆ. ಅಲ್ಲಿ ಬೇಕಾದಷ್ಟು ಅಧ್ಯಯನ ಮಾಡಿದ್ದಾರೆ. ಇವತ್ತು ಕೂಡ 1977ರಲ್ಲಿ ಒಂದು ಪುಸ್ತಕವನ್ನು ಇದು ಮಾಡಿದ್ದಾರೆ, ಹುಡುಕಿದ್ದಾರೆ ಕೇಂಬ್ರಿಡ್ಜ್ ವಿಶ್ವದಲ್ಲಿ, ನೋಟ್ಬುಕ್ ಅಂತೇಳಿ. ಹಾಗಾದರೆ ನೋಟ್ಬುಕ್ಕು ಯಾರು ನೋಟ್ಬುಕ್ ಅಂದರೆ ಈ ನಮ್ಮ ರಾಮಾನುಜಮ್ ಅವರು ಕೈ ಬರಹದಲ್ಲಿ ಬರೆದಂಥ ನೋಟ್ಬುಕ್ಕನ್ನು ಆಂಡ್ರೋಸನ್ ಅವರು ಪತ್ತೆ ಹಚ್ಚಿದ್ದಾರೆ, ಸಿಕ್ಕಿದೆ. ಅದು 100 ಪೇಜಿನ ಒಂದು ಎಕ್ಸಸೈಸ್ ಆಗಿದ್ದು 134 ಸೈಡಲ್ಲಿ ಬರೆದಿದ್ದಾರೆ. ಹಾಗಾದರೆ ಅದರೊಳಗಡೆ 600 ಫಾರ್ಮುಲಾಗಳನ್ನು ಹೊಂದಿದೆಯಂತೆ. ಆ 600 ಫಾರ್ಮುಲಾಗಳು ಕೂಡ ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಅನುಕೂಲವಾಗುವಂಥವು. ಅವರು ಬರೆದಿರುವಂಥ ಇವರು ರಾಮಾನುಜನ್ ಅವರು ಬರೆದಿರುವಂಥ ಫಾರ್ಮುಲಾಗಳು ಇವತ್ತ ಕ್ವಾಂಟಮ್ ಫಿಸಿಕ್ಸ್ಗೆ, ಹಾಗಾದರೆ ಬ್ಲ್ಯಾಕ್ ಚೈನ್ ಟೆಕ್ನಾಲಜಿಗೆ, ಬ್ಲ್ಯಾಕ್ ಹೋಲ್ ಥಿಯರಿಗೂ ಕೂಡ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ಗಣಿತಶಾಸ್ತ್ರದಲ್ಲಿ ಬೇಕಾದಷ್ಟು ವಿಚಾರಗಳಿಗೆ ಇದಾಗ್ತಾ ಇದೆ. ಇನ್ನೂ ಸಂಶೋಧನೆಗಳು ನಮ್ಮ ರಾಮಾನುಜಮ್ ಅವ್ರ ಬಗ್ಗೆ ನಡೀತಾ ಇದೆ. ಹಾಗಾದ್ರೆ ಗೊತ್ತಿರಲಿ, ಈ ರಾಮಾನುಜಮ್ ಅವರು ಅಲ್ಲಿಂದ ಬಂದರು, ಮತ್ತೆ ಇಲ್ಲಿ ಇದಾಗ್ಬಿಟ್ರು, ಆರೋಗ್ಯ ಕೆಟ್ಟುಬಿಡ್ತು. ಹಾಗಾದರೆ ಮಲಗಿಬಿಟ್ರು. ಆಗ ಆರ್ ಡಿ ಅವ್ರಿಗೆ ಗೊತ್ತಾಯಿತು ಇಲ್ಲಿ ರಾಮಾನುಜಮ್ ಅವ್ರಿಗೆ ಆರೋಗ್ಯ ಕೆಟ್ಟಿದೆ ಅಂತ. ಆ ಟೈಮಲ್ಲಿ ಬಂದಾಗ ಒಂದಷ್ಟು ಡಿಸ್ಕಷನ್ಸ್ ಕೂಡ ಆಗ್ತಾ ಬರ್ತದೆ. ಒಂದು ಮ್ಯಾಜಿಕ್ ನಂಬರ್ ಕೂಡ ಆಗ್ತಾ ಬರ್ತದೆ. ಆ ಮ್ಯಾಜಿಕ್ ನಂಬರ್ನ ತೋರಿಸ್ತಾ ಬರ್ತೀನಿ. ಆ ಮ್ಯಾಜಿಕ್ ನಂಬರ್ ನಂತರ ನೋಡ್ತಾ ಬರೋಣ. ಮೊದಲು ಹಾಗಾದ್ರೆ ಇವರು 1887 ಡಿಸೆಂಬರ್ 22ಕ್ಕೆ ಇದಾಗ್ತಾ ಬಂದರು. 1920 ಏಪ್ರಿಲ್ 26ರಂದು ನಿಧನರಾಗಿದ್ದಾರೆ. ಹಾಗಾದರೆ ಇಲ್ಲಿಗೆ ಕಂಪ್ಲೀಟೆಡ್ ಇದು 100 ವರ್ಷ ಕ್ರಮಿಸ್ತಾ ಬಂದಿದೆ ಈ ವರ್ಷಕ್ಕೆ. ಅದಕ್ಕಾಗಿ ಶಾಲಾ ಕಾಲೇಜುಗಳಲ್ಲಿ ಈ ಮಹಾನ್ ಚೇತನವನ್ನು ಜ್ಞಾಪಿಸ್ಕೋಬೇಕು, ಮಕ್ಕಳಿಗೆ ಹೇಳಬೇಕು. ಅಲ್ಲಿಗೆ ಅರ್ಥ ಕೇವಲ 32 ವರ್ಷ ಮಾತ್ರ ಬದುಕಿದ್ದವರು, 32 ಇಯರ್ಸ್ ಮಾತ್ರ ಬದುಕಿದ್ದವರು 3 ಶತಮಾನಕ್ಕಾಗುವಷ್ಟು ಸಂಶೋಧನೆಗಳನ್ನು ಮಾಡಿಕೊಟ್ಟೋಗಿದ್ದಾರೆ. ಆದರೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳ ಇವತ್ತು ಇವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾವೆ. ಗೊತ್ತಿರಲಿ ನಿಮಗೆ, ಮದ್ರಾಸ್ ವಿವಿನಲ್ಲಿ ಅಡ್ವಾನ್ಸ್ ಸ್ಟಡೀಸ್ ಇದೆ, ಮ್ಯಾಥಮೆಟಿಕ್ಸ್ ಅಡ್ವಾನ್ಸ್ ಸ್ಟಡಿ ರಾಮಾನುಜಮ್ ಅವರ ಹೆಸರಿನಲ್ಲಿ. ಹಾಗಾದರೆ ತಂಜಾವೂರಲ್ಲಿ ಹಾಗಾದರೆ ಶಾಸ್ತ್ರ ಅನ್ನುವಂಥ ಒಂದು ಸಂಸ್ಥೆ, ಶಾಸ್ತ್ರ ಅಂದರೆ ಹಾಗಾದರೆ ಷಣ್ಮುಗಂ ಆರ್ಟ್ಸ್ ಸೈನ್ಸ್ ಹಾಗಾದರೆ ಟೆಕ್ನಾಲಜಿ ರಿಸರ್ಚ್ ಅಕಾಡೆಮಿಯವರು ಪ್ರತಿ ವರ್ಷ ರಾಮಾನುಜಮ್ ಅವರ ಹೆಸರಲ್ಲಿ ಹಾಗಾದರೆ 2005ರಿಂದ 2005ಇಂದ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಮ್ಯಾಥಮೆಟಿಷಿಯನ್ಸ್ಗೆ. ಯಾರು ಗಣಿತದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಾರೋ ಅಂಥ ಮ್ಯಾಥಮೆಟಿಷಿಯನ್ಸ್ಗೆ ಹಾಗಾದರೆ ಅವಾರ್ಡನ್ನು ಕೊಡ್ತಾ ಇದ್ದಾರೆ. $10,000 ಪ್ರಶಸ್ತಿ. ಅದು ಏಜ್ ಗ್ರೂಪ್ ಇಸ್ತ 32 ಇಯರ್ಸ್ ಒಳಗಡೆ ಇರಬೇಕು, 32 ವರ್ಷದೊಳಗಿನ ಮ್ಯಾಥಮೆಟಿಷಿಯನ್ಸ್ಗೆ ಕೊಡ್ತಾ ಬರ್ತಾರೆ. ಯಾವ ಡೇಟಲ್ಲಿ ಕೊಡ್ತಾರೆ ಅಂದರೆ ಡಿಸೆಂಬರ್ 22 ಕೊಡ್ತಾರೆ. ಅದು ಮ್ಯಾಥಮೆಟಿಕಲ್ ಡೇ, ಅವತ್ತು ಕೊಡ್ತಾ ಬರ್ತಾರೆ. ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು, ಶಾಸ್ತ್ರ ಅನ್ನೋದು ನಮ್ಮ ಇದರ ತಮಿಳ್ನಾಡಾಗಿರುವಂಥ ಯೂನಿವರ್ಸಿಟಿ, ಅದು ತಮಿಳ್ನಾಡಾಗಿರುವಂಥ ತಂಜಾವೂರಾಗಿರುವಂಥ ಯೂನಿವರ್ಸಿಟಿ. ಹಾಗಾದರೆ ಮಂಜುಳಾ ಭಾರ್ಗವ್ರವರಿಗೆ ಕೊಟ್ಟಿದ್ದಾರೆ. ಖ್ಯಾತ ಮ್ಯಾಥಮೆಟಿಷಿಯನ್ ಮಂಜುಳಾ ಭಾರ್ಗವ್. 32 ವರ್ಷಕ್ಕೆ ಯಾಕೆ ಕೊಡ್ತಾರೆ ಸರ್? 32 ವರ್ಷದೊಳಗೆ ಯಾಕೆಂದರೆ ಇವರು ಬದುಕಿದ್ದು ಕೇವಲ 32 ವರ್ಷ. ನಮ್ಮ ದುರಂತ ಇದು. ಇನ್ನೂ ಒಂದಷ್ಟು ವರ್ಷ ಬದುಕಿದರೆ ಬೇಕಾದಷ್ಟು ಗಣಿತಕ್ಕೆ ಕೊಡುಗೆ ಕೊಡ್ತಾ ಬರೋರು. ಒಂದು ದುರಂತ ಏನಂದರೆ ದೊಡ್ಡ ದೊಡ್ಡ ಸಾಧಕರು ನನ್ನ ದೇಶದಲ್ಲಿ ಬೇಗ ಸತ್ತೋಗ್ಬಿಟ್ಟಿದ್ದಾರೆ. ಅದೊಂದು ಭಾಳ ನೋವಿನ ಸಂಗತಿ. ಸ್ವಾಮಿ ವಿವೇಕಾನಂದರು ಕೇವಲ 39 ವರ್ಷಕ್ಕೆ ನಿಧನವಾಗ್ತಾ ಬಂದರು. ಭಾರತದ ಪತಾಕೆಯನ್ನು ಜಗತ್ತಿನ ಮಟ್ಟದಲ್ಲಿ ಆರಿಸಿದಂಥವರು, ಹಾಗಾದರೆ ಕೀರ್ತಿ ಪತಾಕೆಯನ್ನು ಜಗತ್ತಾದ್ಯಂತ ಬೆಳಗ್ದಂಥವರು ಸ್ವಾಮಿ ವಿವೇಕಾನಂದರು. 1863ರಲ್ಲಿ ಜನನವಾಗುತ್ತೆ. 1893ರಲ್ಲಿ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಹಾಗಾದರೆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾ ಬರ್ತಾರೆ. ಭಾಳ ಅದ್ಭುತವಾದಂಥ ಭಾಷಣ, ಅದು ಇವತ್ತು ಕೂಡ ಕೇಳ್ಬೋದಂಥ ಭಾಷಣ. ಅಂಥ ಭಾಷಣ ಮಾಡಿದಂಥ
ನಮ್ಮ ಸ್ವಾಮಿ ವಿವೇಕಾನಂದರವರು ತಮ್ಮ 39ನೇ ವಯಸ್ಸಿನಲ್ಲೇ ತೀರೋಗ್ತಾ ಬರ್ತಾರೆ. ಬಟ್ ಅದೇ ಥರ ನಮ್ಮ ರಾಮಾನುಜಮ್ ಅವರು ಕೂಡ 32 ವಯಸ್ಸಿಗೆ ನಿಧನವಾಗ್ತಾ ಬರ್ತಾರೆ. ಇದ್ದಿದ್ರೆ ನಮ್ಮ ದೇಶ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊಂಡಂಗೆ ಆಗ್ತಾ ಬಂತು. ಹಾಗಾದರೆ 32 ವರ್ಷಕ್ಕೆ ನಿಧನವಾಗ್ತಾ ಬರ್ತಾರೆ. ಹಾಗಾದರೆ ಇವ್ರು ಕೊಟ್ಟಿರುವಂಥ ಕೊಡುಗೆ ಇನ್ನೂ ಭಾಳ ಇದೆ. ಹಾಗಾದರೆ ರಾಮಾನುಜಮ್ ಅವರ ಮನೆಯಾದಂಥ ಕುಂಭಕೋಣದಾಗಿರುವಂಥ ಮನೆಯನ್ನು ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ. ಟೀಚರ್ಸ್ಗಳು ಯಾರಾದರೂ ಕೇಳ್ತಾ ಇದ್ದರೆ ಇನ್ನು ವಿಡಿಯೋ ನೋಡ್ತಾ ಇದ್ದಾಗ ಅವರು ಗಮನಿಸಬೇಕು, ತಮಿಳ್ನಾಡಿಗೆ ಹೋದಾಗ ರಾಮಾನುಜಮ್ ಅವರ ಮನೆಯನ್ನು ತೋರಿಸುವಂಥದ್ದು ಅದು ಮಕ್ಕಳಿಗೆ ಭಾಳ ಇನ್ಸ್ಪೈರ್ ಆಗ್ತಾ ಬರ್ತದೆ. ಮ್ಯಾಥಮೆಟಿಕ್ಸ್ ಬಗ್ಗೆ ಇದಾಗ್ತಾ ಬರುತ್ತೆ. ಅಡ್ವಾನ್ಸ್ ಸ್ಟಡೀಸ್ ಇದೆ ಮದ್ರಾಸ್ ವಿನಲ್ಲಿ. ಹಾಗಾದರೆ ಬೇಕಾದಷ್ಟು ಕೇಂದ್ರಗಳಂತ ಇರ್ತಾ ಬಂದಿದ್ದಾರೆ. ಹಾಗಾದರೆ ಭಾರತದಲ್ಲಿ 2012ರಲ್ಲಿ 2012ರಲ್ಲಿ ರಾಮಾನುಜಮ್ ಅವರು ಜನಿಸಿ 125 ವರ್ಷ ಆಗಿತ್ತು. 125 ವರ್ಷವಾದ ಹಿನ್ನೆಲೆ ಒಳಗಡೆ 125 ಇಯರ್ಸ್ ಆಗಿತ್ತು. ಆ ವರ್ಷದ ಹಿನ್ನೆಲೆ ಒಳಗಡೆ ಅದನ್ನು 2012 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಇಯರ್ ಅಂತ ಮಾಡ್ತಾ ಬಂದರು. ಹಾಗಾದರೆ ರಾಷ್ಟ್ರೀಯ ಗಣಿತಶಾಸ್ತ್ರ ವರ್ಷ, ಹಾಗಾದರೆ ರಾಷ್ಟ್ರೀಯ ಗಣಿತಶಾಸ್ತ್ರದ ವರ್ಷ ಅಂತ ಮಾಡಿದ್ರು. ಕೇಳ್ತಾ ಬರ್ತಾರೆ, ಯಾವ ವರ್ಷವನ್ನು ಗಣಿತಶಾಸ್ತ್ರದ ವರ್ಷ ಅಂತ ಆಚರಣೆ ಮಾಡೋದು ಯಾಕೆ ಅಂತ ಕೇಳಿದ್ರು ಒಂದು ಸಾರಿ KPSCನಲ್ಲಿ. ಹಾಗಾದರೆ ಯಾತಕ್ಕಾಗಿ 2012 ಹಾಗಾದರೆ ಗಣಿತಶಾಸ್ತ್ರ ವರ್ಷವನ್ನಾಗಿ ಡಿಕ್ಲೇರ್ ಮಾಡ್ತಾ ಬಂದರು ಅಂದರೆ ಇವರು ಜನನವಾಗಿ 125 ವರ್ಷಗಳಾಗಿತ್ತು. ಆ ಹಿನ್ನೆಲೆ ಒಳಗಡೆ ಅದನ್ನು ಆಚರಣೆ ಮಾಡ್ತಾ ಬಂದರು. ಅದೇ ವರ್ಷ ಡಿಸೆಂಬರ್ 22 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇನಾಗಿ ಮಾಡ್ತಾ ಬಂದರು. ಹಾಗಾದರೆ ಡಿಸೆಂಬರ್ 22 ಮ್ಯಾಥಮೆಟಿಕ್ಸ್ ಡೇ, ರಾಷ್ಟ್ರೀಯ ಗಣಿತ ದಿನ. ಗಣಿತ ವರ್ಷ ಬೇರೆ, ಗಣಿತ ದಿನ ಬೇರೆ. ಹಾಗಾದರೆ ಗಣಿತ ವರ್ಷ, ಗಣಿತ ದಿನ ಅಂತ ಕೇಳಿದಾಗ ಡಿಸೆಂಬರ್ 22 ಬರೀಬೇಕು. ಹಾಗಾದರೆ 2012 ನಾವು ಗಣಿತಶಾಸ್ತ್ರ ಇದು ಅಂತ ಕರಿತಾ ಬರ್ತೀವಿ, ವರ್ಷ ಅಂತ ಕರಿತೀವಿ. ವರ್ಷ ಅಂತ ಬಂದಾಗ ಇದು ಬರೀರಿ, ಹಾಗಾದರೆ ದಿನ ಅಂತ ಬಂದಾಗ 22 ಬರೀಬೇಕು. ಪ್ರತಿಯೊಂದು ಡೇಗೂ ಕೂಡ ತಂದೆ ಆದ ಇಂಪಾರ್ಟೆನ್ಸ್ ಇರ್ತದೆ. ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ ಅಂತ ಯಾಕೆ ಕರೀತಾರೆ ಅಂದರೆ, ಹಾಗಾದರೆ ನಮ್ಮ ಇವರು CV ರಾಮನ್ರವರು ರಾಮನ್ ಎಫೆಕ್ಟನ್ನು ಕಂಡುಹಿಡಿದಿದ್ದು 1928 ಫೆಬ್ರವರಿ 28ಕ್ಕೆ ನಮ್ಮ ಬೆಂಗಳೂರ ಸೆಂಟ್ರಲ್ ಕಾಲೇಜಿಗೆ ರಾಮನ್ ಎಫೆಕ್ಟನ್ನು ಕಂಡುಹಿಡ್ತಾ ಬಂದರು. 1930ಕ್ಕೆ ಪ್ರಶಸ್ತಿ ಬರ್ತದೆ. ಅದು ರಾಮನ್ ಅವರು ಹುಟ್ಟಿದ ದಿನ ಅಲ್ಲ, ಅದು ನಿಧನವಾದ ದಿನವಲ್ಲ, ಅದು ರಾಮನ್ ಎಫೆಕ್ಟನ್ನು ಕಂಡುಹಿಡಿದಂಥ ದಿನ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಗ್ಗೆ ಸಂಶೋಧನೆ ಮಾಡಿದಂಥ ದಿನ ಅದು 1928 ಫೆಬ್ರವರಿ 28. ಆ 28ನ್ನು ಜ್ಞಾಪಿಸೋದಕ್ಕಾಗಿ ನ್ಯಾಷನಲ್ ಸೈನ್ಸ್ ಡೇನಾಗಿ ಮಾಡ್ತಾರೆ. ಅದೇ ಥರ ಇವರ ಹುಟ್ಟಿದ ದಿನವನ್ನು, ರಾಮಾನುಜಮ್ ಅವರು ಹುಟ್ಟಿದ ದಿನವನ್ನು ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ. ಡಿಸೆಂಬರ್ 22 ಈ ಮಹಾನ್ ಚೇತನ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾ ಬರ್ತಾರೆ, ನಾನು ಒಂದು ಟ್ಯಾಕ್ಸಿನಲ್ಲಿ ಬಂದೆ, ಆ ನಂಬರ್ ನೋಡು, ಆ ನಂಬರ್ ಯಾಕೋ ಇದಾಗಿದೆ ಅಂದಾಗ ಅವ್ರಾಗ ಹೇಳ್ತಾರೆ, ಇದೊಂದು ವಿಶಿಷ್ಟವಾದ ನಂಬರು. ಆ ನಂಬರನ್ನು ನಾವೇನಂತ ಕರಿತೀವಿ, RD ರಾಮಾನುಜಮ್ ಅಥವಾ ರಾಮಾನುಜಮ್ RD ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ. ಆ ನಂಬರ್ ಯಾವುದು ಅಂದರೆ 1729 ಅಂತ. 1729 ಈ ನಂಬರ್ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ನಂಬರು. ಯಾವ ವಿಷಯದಲ್ಲಿ ಇಂಪಾರ್ಟೆಂಟ್ ಅಂದರೆ, ಅದು ಬೇರೆ ಅವ್ರು ಹೇಳ್ತಾರೆ, ರಾಮಾನುಜನ್ ಅವರು ಹೇಳ್ತಾ ಬರ್ತಾರೆ, ಈ ನಂಬರ್ಗೆ ತಂದೆ ಆದಂಥ ವೈಶಿಷ್ಟ್ಯತೆ ಇದೆ. ಅದು ಒಂಥರ ಭಿನ್ನವಾದಂಥ ನಂಬರು, ಯುನಿಕ್ ಆಗಿರುವಂಥ ನಂಬರು ಅಂತಾರೆ. ಆ ಯುನಿಕ್ ಆಗಿರೋ ನಂಬರೇ ಯಾವುದಂದ್ರೆ 1729. ಅದನ್ನ ಸ್ವಲ್ಪ ತೋರಿಸ್ತಾ ಬರ್ತೀನಿ. ಯಾಕೆ ಯುನಿಕ್ ಅಂದರೆ, ಎರಡು ನಂಬರ್ಗೆ ಕ್ಯೂಬನ್ನು ಸಂಕಲನ ಮಾಡ್ತಾ ಬಂದಾಗ 1729 ಬರ್ತದೆ. 1 ಕ್ಯೂಬ್ ಪ್ಲಸ್ 12 ಕ್ಯೂಬು. ಅದನ್ನೇ ಇನ್ಯಾವ ನಂಬರ್ಗೂ ಈ ಥರ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಚಿಕ್ಕದಾದಂಥ ನಂಬರ್ ಬರ್ತದೆ. 2 ಕ್ಯೂಬ್ಗಳನ್ನು ಕೂಡಿದಾಗ ಬರುವಂಥ ಅತ್ಯಂತ ಚಿಕ್ಕದು. ಎರಡು ಸಂಖ್ಯೆಗಳ ಘನಗಳನ್ನು ಸಂಕಲನ ಮಾಡಿದಾಗ ಹಾಗಾದರೆ ಬರುವಂಥ ಅತ್ಯಂತ ಚಿಕ್ಕ ಸಂಖ್ಯೆ 9 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಬಂದಾಗ 1729 ಬರ್ತದೆ. ಹಾಗಾದ್ರೆ ಇದನ್ನೇ 1729 ರಾಮಾನುಜನ್ ಮ್ಯಾಜಿಕ್ ನಂಬರ್ ಅಂತ ಕರಿತಾ ಬರ್ತಾರೆ. ಜೊತೆಗೆ ಇದನ್ನು ಅವ್ರು ಹೇಳ್ತಾ ಬರ್ತಾರೆ, ರಾಮಾನುಜನರು ನೋಡಿ ಇದನ್ನು ಹಿಂಗೂ ಸಾಲ್ವ್ ಮಾಡ್ಬೋದು, 7 × 13 × 19. ಹಾಗಾದರೆ ಆಗ 1729 ಬರ್ತದೆ. ಹಾಗಾದ್ರೆ ಇವೆರಡರ ಮಧ್ಯದಲ್ಲಿ ಗ್ಯಾಪು 6 and 6. ಇದನ್ನು ನೀವು ನೋಡ್ತಾ ಬರ್ಬೋದು. ಭಾಳ ನೀಟಾಗಿ ಕೂತ್ಕೊಂಡು ಗ್ರಹಿಸಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ನಂಬರನ್ನು ತಗೊಂಡ್ರೆ ಯಾವ್ಯಾವ ಟೈಪಲ್ಲಿ ಹೇಳ್ಬೋದು ಅನ್ನೋದು ಆ ಸ್ಕಿಲ್ಲು ರಾಮಾನುಜಮ್ ಅವರಿಗೆ ಮಾತ್ರ ಒದಗಿತ್ತು. ಅದನ್ನು ಟಕ್ 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 ಅಂತ ಹೇಳ್ತಾರೆ. ಬರೀ ನಂಬರ್ ಹೇಳಿದಕ್ಕೆ ಸಾಕು, ಆ ನಂಬರಲ್ಲಿ ವಿಶಿಷ್ಟತೆ ಇದೆ. ಆ ನಂಬರು ಭಿನ್ನವಾದಂಥದ್ದು, ಯುನಿಕ್ ಆಗಿರೋ ನಂಬರು. ಪ್ರತಿಯೊಂದು ಸಂಖ್ಯೆನೂ ಕೂಡ ಒಂದು ಪ್ರೈಮ್ ನಂಬರನ್ನು ತೆಗೆದುಕೊಂಡ್ರೆ ಅಥವಾ ಯಾವುದಾದ್ರು ಒಂದು ನಂಬರ್ ತಗೊಂಡ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂಥ ಬೇಕಾದಷ್ಟು ವಿಚಾರಗಳನ್ನು ಹೇಳೋ ಶಕ್ತಿ ರಾಮಾನುಜಮ್ ಅವ್ರಿಗಿತ್ತು. ಅದೇ ಥರ ಹೇಳಿದ್ರು, ಈ ನಂಬರ್ ಇದೆಯಲ್ಲ 1729 ಅನ್ನೋ ನಂಬರು
ಭಾಳಷ್ಟು ವಿಶಿಷ್ಟವಾದ್ದು ಇನ್ನೊಂದೇನೆಂದರೆ ಅದನ್ನು ಬೇರೆ ಬೇರೆ ಸಂಖ್ಯೆಗಳಿಂದ ನಾವು ನಿಶೇಷವಾಗಿ ಭಾಗವಾಗಿಸ್ಬೋದು ಅಂತೇಳಿ. ಹಾಗಾದರೆ 1ನಿಂದ 7ನಿಂದ 13ನಿಂದ ಒಂದೇ ಸಾರಿ ಟಕ್ ಟಕ್ ಹೇಳ್ತಾ ಬರ್ತಾರೆ. ಅವರು ಸಾವಿನ ಸಂದರ್ಭದಲ್ಲಿ ಆರ್ ಡಿ ಅವರಿಗೆ ಅನೇಕ ಸೂತ್ರಗಳನ್ನು ಥಿಯರಮ್ಗಳನ್ನು ಹೇಳ್ತಾ ಬರ್ತಾರೆ. ಅದನ್ನು ಬೆಡ್ ಥಿಯರಿ ಅಂತ ಕರಿತಾ ಬರ್ತೀವಿ. ರಾಮಾನುಜನ್ ಅವರ ಬೆಡ್ ಥಿಯರಿ ಅಂತೇಳಿ ಇವತ್ತು ಕೂಡ ಅದನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಕಂಪ್ಯೂಟರ್ಗಳಿಗೆ ಬೇಕಾದಂಥ ಅನೇಕ ಕೋರ್ಸ್ಗಳನ್ನು ಮಾಡೋದಕ್ಕೆ ನಮ್ಮ ಎಸ್ ರಾಮಾನುಜನ್ ಅವರ ಹಾಗಾದರೆ ಅವ್ರು ಕೊಟ್ಟಿರುವಂಥ ಕೊಡುಗೆ ಸಾಕಾರಿಯಾಗಿದೆ. ಭಾರತದ ಗಣಿತಶಾಸ್ತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದರು. ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳೇ, ನೀವೆಲ್ಲರೂ ಕೂಡ ನಾವು ಶಕುಂತಲಾ ದೇವಿ ಹೇಳ್ತಾ ಬಂದೆ, ಎಸ್ ರಾಮಾನುಜನ್ ಇವರು ಬಂದಿದ್ದೆಲ್ಲ ಬಡತನದ ಕುಟುಂಬದಿಂದ ಮತ್ತು ಯಾವುದೇ ಫಾರ್ಮಲ್ ಶಾಲೆಗಳಿಗೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಧ್ಯಯನ ಮಾಡಿದಂಥವ್ರಲ್ಲ, PhD ಮಾಡಿದಂಥವ್ರಲ್ಲ. ಹಾಗಾದರೆ ಅವ್ರ ಮುಂದೆ ಯಾವುದೇ PhDಗಳು ಇಲ್ಲ. ಹಾಗಾದರೆ ಅವ್ರು ಹೋಗುವಂಥ ಶಕ್ತಿನೂ ಕೂಡ ಇರಲಿಲ್ಲ. ಆದರೆ ಮನೆಯಲ್ಲೇ ಕೂತ್ಕೊಂಡು ಶ್ರದ್ಧೆಯಿಂದ ಓದಿದಾಗ ಅಚೀವ್ ಮಾಡಿದ್ದಾರೆ. ಇಂಥವು ಬೇಕಾದಷ್ಟು ಜನ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಹಾಗಾದರೆ ಅವರಲ್ಲಿ ನೀವು ಒಬ್ಬರಾಗಲಿ ಅಂತ ಆಶಿಸ್ತಾ ಬರ್ತೀನಿ. ಇಂಥ ಮೆಂಟಲಿಬಿಟಿ ಅಂತ 16 ಪ್ರಾಬ್ಲಮ್ಸ್ಗಳನ್ನ ನೀವು ಆರಾಮ ಪಾಸ್ ಮಾಡೋದು. ಅದಕ್ಕೆ ಮೊದಲು ಆತ್ಮವಿಶ್ವಾಸ ಇರಬೇಕು, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ನಂಬರ್ ಇರಬೇಕು. ಜೊತೆಗೆ ಈ ಎಸ್ ರಾಮಾನುಜನ್ರವರು ಒಂದು ಮ್ಯಾಜಿಕ್ ನಂಬರ್ ಕೊಡ್ತಾರೆ, ಮ್ಯಾಜಿಕ್ ಸ್ಕ್ವೇರನ್ನು ಕೊಡ್ತಾರೆ. ಸ್ಕ್ವೇರ್ ನಂಬರ್ ಆಯಿತು, ಸ್ಕ್ವೇರನ್ನು ಒಂದು ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದ ಕ್ವಶನ್ಸನ್ನು ಸ್ಕ್ವೇರ್ ಅಂದರೆ ಏನು ಅಂತ. ಹಾಗಾದರೆ ಯಾವುದು KPSCನಲ್ಲಿ ಒಂದು ಪ್ರಶ್ನೆ ಕೇಳಿದ್ದ, ರಾಮಾನುಜನ್ರವರ ಮ್ಯಾಜಿಕ್ ಚೌಕದಲ್ಲಿ ಖಾಲಿ ಇರುವ ಸಂಖ್ಯೆ ಯಾವುದು? ನಿಮಗೆ ಸುಮಾರು ಜನ ಇದನ್ನು ಬಿಡಿಸ್ತಾ ಹೋದರೆ ಕಷ್ಟ ಆಗ್ತದೆ, ಬಿಡಿಸಂಗಿಲ್ಲ ಇದನ್ನು. ಹಾಗಾದರೆ ಇಲ್ಲೊಂದು ಲಾಜಿಕ್ ಇದೆ, ಭಾಳ ಗಮನಿಸಬೇಕಾಗಿದೆ. ಏನಂದರೆ 22 ಇಲ್ಲಿ ಕ್ವಶನ್ ಬಂದಿದೆ. ಇಲ್ಲಿ ಏನಿಲ್ಲ, ರಾಮಾನುಜಮ್ಮರ ಬರ್ತ್ಡೇ. ರಾಮಾನುಜಮ್ಮರ ಬರ್ತ್ಡೇ ಯಾವತ್ತ ಅಂತ ಅಂದರೆ ಗೊತ್ತಿರಲಿ ನಿಮಗೆ, 22 ಡಿಸೆಂಬರ್ 1887. ಆಲ್ರೆಡಿ ನಾನು ಒಂದು ಸಾರಿ ಹೇಳಿದ್ದೀನಿ ಹಿಂದ್ಗಡೆ. 87ರ ಆಧಾರವಾಗಿ ಇಟ್ಕೊಂಡು 125 ವರ್ಷಕ್ಕೆ 2012 ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಇಯರ್ಸ್ ಅಂತ ಮಾಡ್ತಾ ಬಂದು, ಡಿಸೆಂಬರ್ 22 ಹಾಗಾದರೆ ಮ್ಯಾಥಮೆಟಿಕ್ಸ್ ಡೇನಾಗಿ ಮಾಡಿದ್ದೀವಿ. ಇಲ್ಲಿ ಸ್ಪಿಟ್ ಮಾಡ್ತೀನಿ, 22 12 ಹಾಗಾದರೆ 18 87. ಇಲ್ಲಿ ನೀವು ಗಮನಿಸಬೇಕು 22 ಇದೆ. ಹಾಗಾದರೆ ಬೇಕಾಗಿರೋದು ಯಾವುದು? ಆನ್ಸರ್ ಈಸ್ 12. ಹಾಗಾದರೆ ಇನ್ನೊಂದು ಟೈಮಾಗೆ ಇದೇ ಕ್ವಶನ್ ಪೇಪರ್ ಇಟ್ಕೊಂಡು, ಇದು KPSCನಲ್ಲಿ ಒಂದು ಎಕ್ಸಾಮಿನೇಷನ್ ತೆಗೆದಿದ್ರು, ಅದೇ ಕ್ವಶನನ್ನು ನಾನು ನಿಮ್ಮ ಮುಂದೆ ಬಿಡಿಸ್ತಾ ಇದ್ದೀನಿ. ಹಾಗಾದರೆ KPSCನಲ್ಲಿ ಕೊಟ್ಟಿದ್ದರು. ಹಾಗಾದರೆ ಇಲ್ಲಿ ಗೊತ್ತಿರಲಿ, ಇನ್ನು ಮುಂದಕ್ಕೆ 22 12 ಇನ್ನೊಂದು ಎಕ್ಸಾಮಿನೇಷನ್ಗೆ ಇದು ತೆಗಿಬೋದು. ನೀವೇನು ಟೆನ್ಷನ್ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಇದು ಕ್ವಶನ್ ಪೇಪರ್ಗೆ ಕ್ವಶನ್ ಬರ್ಬೋದು. ಆಗ ನೀವು ಇದನ್ನು ಅಪ್ಲೈ ಮಾಡಿದ್ರೆ ಸಾಕು. 22 ಡಿಸೆಂಬರ್. ಇನ್ನೂ ಒಂದು, ಇದನ್ನು ಯಾಕೆ ಮ್ಯಾಜಿಕ್ ಅಂತ ಕರಿತೀವಿ, ಯಾಕೆ ಇದನ್ನು ಎಸ್ ರಾಮಾನುಜನ್ರವರು ಕ್ರಿಯೇಟ್ ಮಾಡ್ತಾ ಬಂದರು ಅಂದರೆ, ಇದರಾಗ ಒಂದು ಫ್ಯಾಕ್ಟ್ ಇದೆ. ಏನು ಫ್ಯಾಕ್ಟ್ ಇದೆ ಇದರಲ್ಲಿ ಗೊತ್ತಿರಲಿ ನಿಮಗೆ. ಈ ಕಡೆಯಿಂದ ಹೋಗಲಿ 139 ಬರ್ತದೆ ಅಡಿಷನ್ ಮಾಡಿದ್ರೆ, ಹಂಗಾರೆ ಹಿಂಗೆ ಮಾಡಿದ್ರು ಕೂಡ 139 ಬರ್ತದೆ. ಇದರಾಗಿರುವಂಥ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡ್ತಾ ಬರ್ಬೋದು. ಅದ್ರಾಗೆ ಸಣ್ಣ ಗಮನಿಸ್ತಾ ಬನ್ನಿ, ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಬರ್ತದೆ. ನೋಡಿ, 22 12 22 ಪ್ಲಸ್ 12 ಪ್ಲಸ್ 18 ಪ್ಲಸ್ 139, 88 ಪ್ಲಸ್ 17 ಪ್ಲಸ್ 9 25, ದಟ್ ಈಸ್ ಇಕ್ವಲ್ ಟು 139. ಹೀಗೆ ಕೂಡಿದ್ರೆ ಎಲ್ಲ ಇವು ಕೂಡ 139 ಬರ್ತದೆ. ಈಗೀಗೆ 139 ಬರ್ತದೆ. ಹೇಗೆ ಸರ್ ಅಂದರೆ ಕೊಡ್ತಾ ಬಂದರೆ 139 ಬರ್ತದೆ. ಹಾಗಾದರೆ ಈಗ 139 ಬರ್ತದೆ. ಹಾಗಾದ್ರೆ ಹಿಂಗೆಲ್ಲ ಬರೋದ್ರಿಂದ ಇದೊಂಥರ ಮ್ಯಾಜಿಕ್ ಸ್ಕ್ವೇರ್ ಅಂತ ಕರಿತೀವಿ. ಅದು ಮ್ಯಾಜಿಕ್ ನಂಬರು, ಇದು ಮ್ಯಾಜಿಕ್ ಸ್ಕ್ವೇರು. ಮತ್ತು ಹಾಗಾದರೆ ಡಯಾಗನಲ್ಲಿ ಕೂಡ ಬರ್ತದೆ. ಹಿಂಗೆ ಬಂದಾಗ ಹಿಂಗೆ ಕೂಡಿದ್ರು ಕೂಡ 139 ಬರ್ತದೆ. 139. ಹಾಗಾದರೆ 22 17 89 11. ಹಾಗಾದರೆ 87 9 24 19. ಹಾಗಾದ್ರೆ ಅದಲ್ಲದೆ ಈ ಸ್ಕ್ವೇರ್ ಕೂಡ 139 ಬರುತ್ತೆ. ಈ ಸ್ಕ್ವೇರ್ ಕೂಡ 139, ಈ ಸ್ಕ್ವೇರ್ ಕೂಡ 139, ಈ ಸ್ಕ್ವೇರ್ ಕೂಡ 139. ಬೇರೆ ಬೇರೆ ಬಣ್ಣದಲ್ಲಿ ಹಾಕಿದ್ದೀನಿ. ಹಾಗಾದರೆ ಈಗ ಬಂದಾಗ ಇದು ಮಧ್ಯದ್ದು ಕೂಡ 139 ಬರ್ತದೆ. ಇಲ್ಲಿ ಮತ್ತೆ ನೋಡ್ತಾ ಬಂದಾಗ ಇವು 139, ಇದು 139 ಸ್ಕ್ವೇರ್ಸ್. ಹಾಗಾದ್ರೆ ಈ ವೈವಿಧ್ಯಮಯದಲ್ಲಿ ಒಂದು ಸ್ಕ್ವೇರನ್ನು ರೆಡಿ ಮಾಡಿದ್ದಾರೆ. ಇದನ್ನು ರಾಮಾನುಜನ್ ಸ್ಕ್ವೇರ್ ಅಂತ ಕರಿತಾರೆ. ಇಂಥವ ಅದ್ಭುತಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಶಿಕ್ಷಕರಾದವರು ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತಿಳ್ಕೊಂಡಿರ್ತೀರ. ಮಕ್ಕಳಿಗೆ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಗೊತ್ತಿರುವಂಥ ಹೆಚ್ಚಿನ ಮಾಹಿತಿಗಳನ್ನು ಮಕ್ಕಳಿಗೆ ಸೇರಿಸಿ ಹೇಳಿ. ಈ ವರ್ಷ ಶಾಲೆಗಳಲ್ಲಿ ಸೆಲೆಬ್ರೇಟ್ ಮಾಡಲಿ ಅಂತ ಆಶಿಸ್ತೀನಿ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುವಂಥ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಯಾಕೆಂದರೆ ಎಸ್ ರಾಮಾನುಜನ್ ಬಗ್ಗೆ ಪ್ರಶ್ನೆಗಳನ್ನು ಈ ಬಾರಿ ಕೇಳ್ತಾ ಬರ್ತಾರೆ. ಈಗ ಡೈರೆಕ್ಟಾಗೆ ಸ್ವಲ್ಪ ಮೆಂಟಲಿಬಿಟಿ ಬರ್ತೀನಿ. ಮೆಂಟಲಿಬಿಟಿ ಬಂದುಬಿಟ್ಟು ಮೆಂಟಲಿಬಿಟಿನಲ್ಲಿರುವಂಥ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗಿದೆ. ಆ ಸಾಲ್ವ್ ಮಾಡ್ತಾ ಬರ್ತೀನಿ. ಇದುವರೆಗೂ ನೀವು ಹೇಗೆ ಮಾಡ್ಬೋದು, ನಮ್ಮ ಮುಂದಿರುವಂಥ ಆದರ್ಶ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಬಂದೆ.
ಆದ್ದರಿಂದ ನೀವು ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋಬೇಕು. ನಾಲೆಡ್ಜನ್ನು ಪಡ್ಕೊಂಡ್ರೆ ವ್ಯಕ್ತಿ ಜಗತ್ತನ್ನು ಆಳುತ್ತೆ. ಹಾಗಾದರೆ ಇವತ್ತು ಆಗ್ತಾಯಿದ್ದು ಮಸಲ್ ಪವರ್ ಅಲ್ಲ, ಮನಿ ಪವರ್ ಅಲ್ಲ, ಹಾಗಾದ್ರೆ ಗೊತ್ತಿರಲಿ ಇವತ್ತು ನಾಲೆಡ್ಜ್ ಆಳುತ್ತೆ. ಹಾಗಾದರೆ ಯಾರೂ ಕದ್ಕೊಳ್ದೇ ಇರುವಂಥ, ಯಾರೂ ಬಾಚ್ಕೊಳ್ದೇ ಇರುವಂಥ, ಯಾರೂ ಕಸ್ಕೊಳಕ್ಕಾಗದೇ ಇರುವಂಥದ್ದೇ ನಾಲೆಡ್ಜ್. ಅಲ್ಲಿಗೆ ಜಗತ್ತಿನ ಎಲ್ಲ ಮೂಲೆಯಲ್ಲೂ ಕೂಡ ಗೌರವ ಸಿಕ್ಕೋದೇ ನಾಲೆಡ್ಜ್ಗೆ. ಒಬ್ಬ ರಾಜನಿಗೆ ಕೇವಲ ಒಂದು ಅವನ ಆಸ್ಥಾನದಲ್ಲಿ ಮಾತ್ರ ಅಥವಾ ಅವನ ಸಂಸ್ಥಾನದಲ್ಲಿ ಮಾತ್ರ ಬೆಲೆ ಇರ್ತದೆ. ಹಾಗಾದರೆ ವಿದ್ವಾಂಸನಿಗೆ ಜಗತ್ತಿನ ಎಲ್ಲ ಕಡೆಯೂ ಕೂಡ ಬೆಲೆ ಇರ್ತದೆ. ಅದರಿಂದ ಜ್ಞಾನವನ್ನು ಸಂಪಾದಿಸ್ಕೊಳ್ಳಿ, ಓದಬೇಕು, ಚೆನ್ನಾಗಿ ಹೆಚ್ಚೆಚ್ಚು ಅಧ್ಯಯನ ಮಾಡಬೇಕು, ಬೇರೆ ಬೇರೆ ಬುಕ್ಗಳನ್ನು ಓದಬೇಕು, ಅಭ್ಯಾಸ ಮಾಡಬೇಕು. ನೀವು ಹೆಚ್ಚೆಚ್ಚು ಓದಷ್ಟು ಕೂಡ ಜ್ಞಾನವನ್ನು ಸಂಪಾದಿಸ್ತಾ ಬರ್ತೀರಾ. ಜ್ಞಾನ ಸಂಪಾದಿಸೋದು ಹೇಗೆ ಅಂದರೆ ಓದಬೇಕು, ಹೆಚ್ಚಿನ ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಹೇಳ್ತಾ ಬಂದರು, ಹರಿದ ಬಟ್ಟೆ ಇರಲಿ, ಬಟ್ಟೆ ಹರಿದಿರಲಿ, ಶರ್ಟ್ ಹರಿದಿರಲಿ, ಕೈನಲ್ಲಿ ಒಂದು ಪುಸ್ತಕ ಇರಲಿ ಅಂತ ಹೇಳ್ತಾ ಬಂದರು. ಎಷ್ಟು ಅದ್ಭುತವಾದ ಮಾತು. ನಮ್ಮಲ್ಲಿ ಕೈ ಪುಸ್ತಕ ಇದ್ದರೆ ನಮ್ಮ ದಿಕ್ಕನ್ನೇ ಚೇಂಜ್ ಮಾಡಿಸುತ್ತೆ, ನಮ್ಮ ಜೀವನವನ್ನು ಚೇಂಜ್ ಮಾಡಿಸ್ತಾ ಬರ್ತದೆ. ಆ ಪುಸ್ತಕ ಅಷ್ಟು ತಾಕತ್ತಿದೆ, ಅದನ್ನು ಓದ್ತಾ ಬನ್ನಿ. ಯಾರು ನೀವು ಹೆಚ್ಚೆಚ್ಚು ಓದ್ತಾ ಬರ್ತಿರೋ ಒಂದಲ್ಲ ಒಂದಿನ ಸಕ್ಸಸ್ ಆಗ್ತಾ ಬರ್ತೀರಾ. ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡಬಾರ್ದು. ಅರ್ಥಾತ್ ಅದರಿಂದ ನಾವು ಮುಂದೆ ನಡೀತಾ ಇರಬೇಕು. ಅದಕ್ಕೆ ನಾನು ಇದ್ರಾಗ ಹೇಳ್ತಾ ಬಂದೆ, ಅಬ್ರಹಾಂ ಲಿಂಕನ್ ಹೇಳ್ತಾ ಬಂದರೆ ನಿಧಾನವಾಗಿ ನಡಿ, ಬಟ್ ಹಿಂದಕ್ಕೆ ನಡಿಬೇಡ ಅಂತ. ನಿಧಾನವಾಗಿ ನಡಿ, ಯಾವತ್ತೋ ಒಂದು ದಿವಸ ರೀಚ್ ಆಗೇ ಆಗ್ತೀಯ ಗೋಲನ್ನು, ಬಟ್ ಆದರೆ ಹಿಂದಕ್ಕೆ ನಡಿಬಾರ್ದು, ನಿಂತ್ಕೋಬಾರ್ದು. ನಡೀತಲೇ ಇರಬೇಕು, ನಾವು ಸಕ್ರಿಯವಾಗಿರಬೇಕು, ಹಾಗಾದ್ರೆ ಕ್ರಿಯಾಶೀಲರಾಗಿರಬೇಕು, ಹಾಗಾದರೆ ಪ್ರಗತಿಯತ್ತ ಸಾಗಬೇಕು. ಇದೆಲ್ಲ ನಮ್ಮ ಆದರ್ಶಗಳನ್ನು ನಮ್ಮ ವ್ಯಕ್ತಿಗಳು ಕೊಟ್ಟಿದ್ದಾರೆ. ಇವರಿಬ್ಬರನ್ನೇ ಯಾಕೆ ನಾನು ಮಾತಾಡ್ತಾ ಬಂದೆ ಅಂದರೆ, ಬಿಕಾಸ್ ಈ ಟಾಪಿಕ್ ಇವರು ರಿಲೇಟೆಡ್ ಆಗಿದ್ದಾರೆ. ಮತ್ತು ನಮ್ಮಲ್ಲಿ ಗೊತ್ತಿರಲಿ, ನಾವು ಕೂಡ ಇಂಥವ್ರನ್ನ ಆದರ್ಶವಾಗಿ ಇಟ್ಕೊಂಡ್ರೆ ಸಕ್ಸಸ್ ಆಗ್ಬೋದು. ನಮ್ಮ ಎದುರುಗಡೆ ಯಾವಾಗಲೂ ಕೂಡ ಇಂಥವ್ರು ಬರಬೇಕು. ಅವ್ರು ಮಾಡಿದಾರಲ್ಲ, ನಮ್ಮ ಕೈಲೂ ಆಗುತ್ತೆ, ನಮ್ಮ ಹತ್ರನೂ ಸಾಧ್ಯ ಇದೆ, ನಿನ್ನ ಹತ್ರನೂ ಸಾಧ್ಯ ಇದೆ. ಪ್ರತಿಯೊಬ್ಬರು ಕೂಡ ರಾಮಾನುಜನ್ ಕೂಡ ಆಗ್ಬೋದು, ಶಕುಂತಲಾ ದೇವಿ ಕೂಡ ಆಗ್ಬೋದು. ನಮ್ಮ ಹೆಣ್ಮಕ್ಳು ಈ ವಿಡಿಯೋ ನೋಡಿದಾಗ ಒಂದು 4 ಜನ ಹೆಣ್ಮಕ್ಳು ಇನ್ಸ್ಪೈರ್ ಆಗಿ ನಾನು ಕೂಡ ಮಾಡ್ತೀನಿ ಅಂತ ಬಂದರೆ ಶ್ರಮ ಸಾರ್ಥಕ ಆಗ್ತಾ ಬರ್ತದೆ. ಒಂದಷ್ಟು ಪ್ರಾಬ್ಲಮ್ಗಳನ್ನು ಎತ್ಕೊತಾ ಬರ್ತೀನಿ. ಮೊದಲು ಮೆಂಟಲ್ ಎಬಿಲಿಟಿ ಅನ್ನೋದನ್ನು ಶಾರ್ಟ್ಕಟ್ಟಲ್ಲಿ ತೋರಿಸ್ತಾ ಬರ್ತೀನಿ. ಶಾರ್ಟ್ಕಟ್ ಅಂದ್ರೇನು ಹಾಗಾದ್ರೆ ಗೊತ್ತಿಲ್ಲ ನಿಮಗೆ. ಸುಮಾರು ಸಾರಿ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಬರ್ತೀವಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬಂದಾಗ ಅದನ್ನು ತುಂಬ ರಿಸ್ಕ್ ನಾವು ಮಾಡಿಬಿಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾ ಬರ್ತಾರೆ. ಹಾರ್ಡ್ ವರ್ಕ್ ಅಂದರೆ ನಾನು ಆ ಪದ ಬಳಸಿದ್ದೀನಿ. ಹಾರ್ಡ್ ವರ್ಕ್ ಅಂದರೆ ಏನರ್ಥ? ಅಭ್ಯಾಸ ಮಾಡಿ ಅಂತ ಅರ್ಥ. ಹಾರ್ಡ್ ವರ್ಕ್ ಅಂದರೆ ಒಂದೇ ಪ್ರಾಬ್ಲಮನ್ನು 50 ಸರಿ ಮಾಡಿ ಅಂತಲ್ಲ, ಬೇರೆ ಬೇರೆ ಪ್ರಾಬ್ಲಮನ್ನು ಮಾಡಿ. ಆದರೆ ಟೆಕ್ನಿಕ್ಕನ್ನು ತಿಳ್ಕೊಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಇದಿದೆ, ಆಯ್ತಾ ಇದೆ. ಆಯ್ತದಲ್ಲಿ ಎಷ್ಟು ಆಯ್ತುಗಳು ಬರ್ತದೆ? ದೊಡ್ಡದಾದ ಒಂದು ಆಯ್ತ ಇದೆ. ಈ ಚಿತ್ರದಲ್ಲಿ ಎಷ್ಟು ಆಯ್ತುಗಳು ಬರ್ತದೆ ಅಂತ ಕ್ವಶನ್ ತೆಗಿತಾರೆ. ಇದನ್ನು ಬಿಡಿಸ್ಬೇಕಾದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಥವಾ ಟ್ರೈನಿಂಗ್ ತಗೊಂಡವರು, ಅಲ್ಲಿಗೆ ನನ್ನ ಅರ್ಥ ಏನಂದರೆ, ಯಾರು ಸಕ್ಸಸ್ ಆಗಿಲ್ಲ ಅಂದರೆ ಅವನಿಗೆ ಅವಕಾಶಗಳ ಕೊರತೆ ಇಲ್ಲ, ಯಾರೋ ಗೈಡೆನ್ಸ್ ಕೊರತೆ, ಅವನಿಗೆ ಟ್ಯಾಲೆಂಟ್ ಇದೆ. ಹಾಗಾದ್ರೆ ಈಗ ಇದನ್ನು ಕೊಟ್ಟಾಗ ಸಾಮಾನ್ಯವಾಗಿ ನಾವು ಮಾಡೋ ಕೆಲಸ ಏನಂದರೆ, ಹಿಂಗೆ ಇದು ಮಾಡ್ತಾ ಬರ್ತೀವಿ. 1 ಆಯಿತಾ, 1 2 ಹಾಗಾದರೆ 3 ಮೂರನೇದು, ಹಾಗಾದರೆ 4 5 ಈ ಥರ 1 by 1 6 7 8 ಈಗೆಲ್ಲ ಬಂದಾಗ ಇದು ಬರ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಇದು ಮಾಡಬೇಕಾದ್ರೆ ಶಾರ್ಟ್ಕಟ್ಟು 1 2 1 + 2 = 3. ಇಲ್ಲಿ 1 2 3 1 + 2 + 3 = 6 6 3 18. ಇದನ್ನು ಈಗ ಬಿಡಿಸ್ತಾ ಬಂದರೂ 18 ಬರ್ತವೆ. ಆದರೆ ನಮಗೆ ಈಸಿಯಾಗಿ ಬಿಡ್ಬೋದಲ್ಲ. ಹಾಗಾದರೆ 3 ಹಾಗಾದರೆ ಆರಿಜಾಂಟಲ್ಲು ಮತ್ತು ವರ್ಟಿಕಲನ್ನು ಗುಡಿಸ್ತಾ ಬಂದಾಗ, ವರ್ಟಿಕಲ್ಸು ಮತ್ತು ಆರಿಜಾಂಟಲ್ ಗುಡಿಸ್ಬಿಟ್ರೆ ನಮಗೆ ಒಂದು ಸಮ್ ಬರ್ತದೆ. ಇನ್ನು ಈ ಥರದ್ದು ಯಾವ ಪ್ರಾಬ್ಲಮ್ ಕೊಟ್ಟರು ಮಾಡ್ಬೋದು. ಇಟ್ ಇಸ್ ಎ ಶಾರ್ಟ್ಕಟ್. ಒಂದು ಎಕ್ಸಾಂಪಲ್ ಸರ್, ಹಂಗಾರೆ 4 ಕೊಟ್ಟುಬಿಟ್ರೆ 4 ಕೊಡಲಿ ಬಿಡಿ, 4 ಕೊಡಲಿ 5 ಕೊಡಲಿ. ಹಾಗಾದ್ರೆ ಈಗ 4 ಇದೆ, 1 2 3 4. ಹಾಗಾದರೆ 3 ಇದೆ, 1 2 3. ಈಗ ಬಂದಾಗ ಆಗ ಮಾಡಬೇಕಾದ್ದು 1 2 3. ಹಾಗಾದ್ರೆ 3 ಅಂದಾಗ ಸಮ್ ಮಾಡ್ತೀನಿ. ಈಗ 1 2 3 6 ಆಯಿತು. 1 2 3 4 1 + 2 + 3 + 4. ಹಾಗಾದರೆ 6 10 ಆಯಿತು. 10 × 6 60 ಆಯಿತು. ಇದು 60 ಕೂಡ ಹಿಂಗೆ ಬರಿತಾ ಕೂತ್ಕೊಂಡ್ರೆ ತುಂಬ ಟೈಮ್ ತಿಂದುಬಿಡ್ತದೆ. ಆಗ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ಅದಕ್ಕೆ ನಾವು ಹೇಳ್ತೀನಿ, ಇದೇನು ದೊಡ್ಡ ವಿದ್ಯೆ ಅಲ್ಲ. ಒಂದು ಸಾರಿ ನೋಡ್ಕೋಬೇಕಷ್ಟೇ, ಹೆಂಗೆ ಬಂತು, ಯಾವ ಶಾರ್ಟ್ಕಟ್ಟು ಅನ್ನೋದು ನೋಡಿಕೊಂಡ್ರೆ ನೀವು ಅಪ್ಲೈ ಮಾಡ್ತೀಯ. ಆದರೆ ಯಾರೋ ತಿಳ್ಕೊಂಡಿರ್ತಾನಲ್ಲ ಅಥವಾ ಯಾರಿಗೂ ಗೈಡೆನ್ಸ್ ಸಿಕ್ಕಿರ್ತಲ್ಲ, ಅವ್ರು ಈ ಪ್ರಾಬ್ಲಮ್ ಮಾಡ್ತಾರೆ, ಬೇಗ ಬರ್ತಾರೆ, ಸಕ್ಸಸ್ ಆಗ್ತಾರೆ. ಅವರೇನು ದೇವಮಾನವರಲ್ಲ. ಯಾಕೆ ಅಂದರೆ ಅವ್ರಿಗೆ ಗೈಡೆನ್ಸ್ ಸಿಕ್ಕಿದೆ, ಯಾರೋ ಹೇಳ್ಕೊಟ್ಟಿದ್ದಾರೆ, ಇಲ್ಲ ಅವ್ರಿಗೆ ಅವಕಾಶ ಸಿಕ್ಕಿದೆ. ಹಂಗಾರೆ ನೀನು ದಡ್ಡ ಅಲ್ಲ, ಬಟ್ ನಿನಗೇನು ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ. ಇಂಥ ಪ್ರಾಬ್ಲಮ್ ಯೋಸ್ ಬಂದರೂ ಸಾಲ್ವ್ ಮಾಡ್ತೀವಿ. ಇಲ್ದಿದ್ರೆ ಸಾಮಾನ್ಯವಾಗಿ ಏನು ಮಾಡ್ತಾ ಬರ್ತೀರಾ, 5ರೊಳಗಡೆ ಕಂಡುಹಿಡ್ತಾ ಬರ್ತೀರಾ. 18 ಹೆಂಗೆ ಬರ್ತವೆ ಅಂದರೆ ಇವನ್ನೆಲ್ಲ ಹುಡುಕ್ತಾ ಬರ್ತೀರ. ಆಗ ಮತ್ತೆ ಇಲ್ಲಿಂದ ಬಂದಾಗಿಂದೊಂದು, ಆಮೇಲೆ ಇಲ್ಲೊಂದು, ಆಮೇಲೆ 1 2 3 4 5 6 ಒಟ್ಟು 18 ಬರ್ತವೆ. ಇದೆಂಗಿದೆ ಶಾರ್ಟ್ಕಟ್ ಮೆಥಡ್ಸ್. ಬೇಕಾದಷ್ಟು ಶಾರ್ಟ್ಕಟ್ ಮೆಥಡ್ಸ್ಗಳು ಬರ್ತವೆ. ಇನ್ನೊಂದು ಪುಟ್ಟ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನೀಗ. ಆಗ ಐ ವಿಲ್ ಟೇಕ್ 1 more.
ಎ ಎಂಬವನು ಒಂದು ಕೆಲಸವನ್ನು ಹಾಗಾದರೆ 40 ದಿನದಲ್ಲಿ ಮಾಡ್ತಾನೆ, ಬಿ ಎಂಬವನು ಅದೇ ಕೆಲಸವನ್ನು 60 ದಿನದಲ್ಲಿ ಮಾಡ್ತಾನೆ. ಹಾಗಾದರೆ ಎ ಮತ್ತು ಬಿ ಈ ಕೆಲಸವನ್ನು ಎಷ್ಟು ದಿವಸದಲ್ಲಿ ಮಾಡ್ತಾರೆ? ಇಬ್ಬರು ಒಟ್ಟಾಗಿ ಸೇರಿ ಎಷ್ಟು ದಿವಸದಲ್ಲಿ ಮಾಡ್ತಾರೆ? ಇದನ್ನು ಎಫ್ ಡಿನಲ್ಲಿ ಕೂಡ ಕೇಳಿದ್ದ, ಒಂದು ಎಕ್ಸಾಮ್ಸಲ್ಲಿ ಕೇಳಿದ್ದ. ಸಾಮಾನ್ಯ ಪಾಪ ಹುಡುಗರುಗಳು 2 ಮೆಥಡಲ್ಲಿ ಮಾಡ್ತಾರೆ. ಒಂದನೇದು ನಮ್ಮಲ್ಲಿ ಮ್ಯಾಥಮೆಟಿಕಲ್ ಮೆಥಡಲ್ಲಿ ಮಾಡ್ತೀವಿ. ಹಾಗಾದರೆ ಎ ಮತ್ತು ಬಿ ಕಂಡುಹಿಡಬೇಕಾದ್ರೆ 1/a+b ದಟ್ ಈಸ್ ಈಕ್ವಲ್ ಟು ಹಾಗಾದರೆ 1/a ಪ್ಲಸ್ 1/b. 1/a ಅಂದಾಗ 1/40 ಪ್ಲಸ್ 1/60 ಎಲ್ ಸಿ ಎಮ್ ಕಂಡುಹಿಡಿಬೇಕು. ಎಲ್ ಸಿ ಎಮ್ ಕಂಡುಹಿಡಿದಾಗ ಹಾಗಾದರೆ 120 ಎಲ್ ಸಿ ಎಮ್ ಬರ್ತದೆ, 120. 120 ಬಂದಾಗ 4×3 12 ಪ್ಲಸ್ ಎರಡಾವರ್ತಿ 5/12 120, ಒಂದು ಎರಡಾವರ್ತಿ 4 ಆವರ್ತಿ 1/24 ದಟ್ ಈಸ್ ಈಕ್ವಲ್ ಟು 24, 24 ಆಯಿತು. ಈಗ ಇದನ್ನು ಆ ಸ್ಟೂಡೆಂಟ್ಸು ಅಥವಾ ನಮಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ, ನಂಗೆ ಅಷ್ಟು ಇದಿಲ್ಲ ಅಂದವರು ಶಾರ್ಟ್ಕಟ್ಟಾಗೆ ಎ ಇಂಟು ಬಿ ಅಥವಾ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಥವಾ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ, ಸಣ್ಣ ಶಾರ್ಟ್ ಫಾರ್ಮುಲಾ. ಏನು ಸರ್ ಅದು? ಎ ಇಂಟು ಬಿ ಎ ಪ್ಲಸ್ ಬಿ. ಇದನ್ನು ಯಾರು ಮಾಡ್ಕೊಳ್ಳಿ, ನೀವು ಮಾಡಬೇಕಾದ ಈ ಸೂತ್ರ ಮಾಡಿಕೊಂಡ್ರೆ ಸಾಕು. ಎ ಇಂಟು ಬಿ, ಎ ಒಂದು ದಿವಸ ಎ ಸ್ಮಾಲ್ ಎ, ಅನದರ್ ಒಂದು ದಿವಸ ಬಿ. ಹಾಗಾದರೆ 40 × 60 ಡಿವೈಡೆಡ್ ಬೈ 40 + 60. ಇದನ್ನು 40 × 60 ಡಿವೈಡೆಡ್ ಬೈ 100. 0 0 ಹೋಯ್ತು, 0 0 ಹೋಯ್ತು, 6 4 24, 6 4 24. ಹಂಗಾರೆ ಇದು 24 ಬಂತು, ಇದು 24 ಬಂತು. ಇದು ಶಾರ್ಟ್ಕಟ್ ಮೆಥಡ್. ಇನ್ನು ಯಾವ ಟೈಮಲ್ಲಿ ಕೊಟ್ಟರು ಆನ್ಸರ್ ಮಾಡೋದು. ಎ ಎಂಬವನು 20 ದಿನ ಮಾಡ್ತಾನೆ, ಬಿ ಎಂಬವನು 30 ದಿನ ಮಾಡ್ತಾನೆ ಅಂದರೆ ಎ ಮತ್ತು ಬಿ ಎಷ್ಟು ಮಾಡ್ತಾರೆ? ಈ ಫಾರ್ಮುಲಾನ ಯಾವಾಗಲೂ ಕೂಡ ನಿಮ್ಮ ತಲೆ ಒಳಗಡೆ ಇಟ್ಕೊಂಡಿರ್ಬೇಕು. ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ, ಈ ಥರದ್ದು ಸಣ್ಣ ಸಣ್ಣ. ಇನ್ನು ಡಾಟಾ ಚೇಂಜ್ ಮಾಡ್ಬೋದೇ ಹೊರ್ತು ಅವನು ಸೇಮ್ ಫಾರ್ಮುಲಾ ಕೊಡ್ತಾನೆ. ಹಾಗಾದ್ರೆ ಇದು ತುಂಬ ಟೈಮ್ ತಿಂದುಬಿಡ್ತದೆ. ಇಂಥ ಮೆಥಡ್ಗಳು ಬೇಕಾದಷ್ಟೇ ಅವನು ಅಭ್ಯಾಸ ಮಾಡಿಕೊಂಡ್ರೆ ಗ್ಯಾರಂಟಿ ಸಕ್ಸಸ್ ಆಗ್ಬೋದು. ಹಾಗಾದರೆ ನಾವು ಕೆಲವು ಟೈಮಲ್ಲಿ ಈ ಲೆಕ್ಕಗಳನ್ನು ಮಾಡ್ಬೇಕಾದ್ರೆ ಕೂಡ ಮಕ್ಕಳಿಗೆ ತೋರಿಸ್ತಾ ಇರ್ತೀವಿ. 25 ಸ್ಕ್ವೇರ್ ಮಾಡಬೇಕಾದ್ರೆ 25 ಸ್ಕ್ವೇರ್ ಮಾಡಿಸ್ಬೇಕಾದ್ರೆ ಹಾಗಾದ್ರೆ 25 × 25 ಗುಣಿಸ್ತಾ ಬಂದಾಗ ಗುಣಿಸಿ 625 ಮಾಡ್ತೀವಿ. 625 ಮಾಡಬೇಕಾದ್ರೆ 5ರಿಂದ ಒಂದು ಸಾರಿ ಗುಣಿಸ್ತೀವಿ, 2ರಿಂದ ಒಂದು ಸಾರಿ ಗುಣಿಸ್ತೀವಿ, 625 ಬರ್ತದೆ. ಅದಕ್ಕೆ ಒಂದೊಂದು ಟೈಮ್ ಶಾರ್ಟ್ಕಟ್ ಮೆಥಡಲ್ಲಿ ನಾವು ಶಾಲೆಗಳಲ್ಲಿ ಹೇಳ್ಕೊಡ್ತಾ ಇರ್ತೀವಿ. 25 ಸ್ಕ್ವೇರ್ ಅಂದಾಗ ಇದು 5 ಇದೆಯಲ್ಲ, 25 ಇಟ್ಕೊಂಡ್ಬಿಡ್ಬೇಕು ಹಂಗೇನೆ ಯಥಾವತ್ತು. 5 ಸ್ಕ್ವೇರ್ ಅಂದರೆ 25 ಬಂತು. 2 ನೆಕ್ಸ್ಟ್ ನಂಬರು, 2 ನೆಕ್ಸ್ಟ್ ನಂಬರ್ 3, ಮುಂದಿನ ನಂಬರು 3 7 6, ಟೋಟ್ಲ್ ಸೇರಿ ಹೇಳಿದರೆ 625. ಸರ್ ಹಾಗಾದರೆ 65 ಸ್ಕ್ವೇರು ಅಥವಾ 65 ಸ್ಕ್ವೇರ್ ಹೇಳ್ಬೇಕಾದ್ರೆ 65 ಸ್ಕ್ವೇರು ಮತ್ತೆ ಬಂದುಬಿಡಿ 25 ಹಾಕ್ಬಿಟ್ಟೆ ಇಲ್ಲಿಗ. ಯಾಕೆ 25? 5 ಸ್ಕ್ವೇರು 6 7 42, 4225. ಈ ಥರದವನ್ನು ಬೇಕಾದಷ್ಟು ಯಾವುದೇ ಇದು ಬಂದರು. ಇನ್ನು ಹುಡುಗಂಗೆ ಏನಾರ ಇದು ಮ್ಯಾಥಮೆಟಿಕ್ಸಲ್ಲಿ ಖುಷಿ ಬರ್ತದೆ. ಅದಕ್ಕೆ ಶಕುಂತಲಾ ದೇವಿ ಹೇಳೋದು ಜಾಯ ಆಗಿರಬೇಕು, ಖುಷಿ ಪಡಬೇಕು, ಸರ್ಸ ಆಡಬೇಕು, ವಿನೋದ ಆಡಬೇಕು. ಅಲ್ಲಿಗೆ ಅರ್ಥ ನೆಕ್ಸ್ಟ್ ನಂಬರ್ ಇಸ್ ದ 7 × 7 ಮಾಡಿದ್ದೀನಿ. ಇದ್ರಾಗ ಏನು ಮಾಡಿದೆ? × 3 ಮಾಡಿದೆ. 3 ಯಾಕೆಂದರೆ ನೆಕ್ಸ್ಟ್ ನಂಬರ್. ಹಾಗಾದ್ರೆ 85 ಬಂದಾಗ 85 ಬಂದರೆ ಮತ್ತೆ ಒಂದು ಸೆಕೆಂಡ್ ಹೋಗ್ಬಿಡು. 85 ಸ್ಕ್ವೇರ್ ಅಂತಿದ್ದಂಗೆ ಟಕ್ ಅಂತ 25 ಬಂತು. 8 9 8 72. ಹಾಗಾದರೆ 7225 ಎಲ್ಲವೂ ಕೂಡ ಹಂಗಾರೆ 5 ಸ್ಕ್ವೇರ್ ಬಂದಾಗ ಇಂಥವೆಲ್ಲ ಗೊತ್ತಾಗ್ತಾ ಬಂದಾಗ ಒಂಥರ ಖುಷಿನಲ್ಲಿ ಮ್ಯಾಥಮೆಟಿಕ್ಸನ್ನು ಕಲಿತಾ ಬರ್ತೀವಿ, ಮೆಂಟಲ್ ಕಲಿತಾ ಬರ್ತೀವಿ. ಹಾಗಾದರೆ ನಿಮಗೆ ಬೇಕಾದಂಥ 10-15 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಕೆಲಸ ತೆಗೆದುಕೋಬೇಕು. ನೀವು ಕೆಲಸ ತೆಗೆದುಕೋಬೇಕಾದ್ರೆ ಈ ಭಾಗನೂ ಕೂಡ ಭಾಳ ಇಂಪಾರ್ಟೆಂಟ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮುಖ್ಯವಾಗಿ ಇವತ್ತು UPSC ಪ್ರಾಬ್ಲಮ್ಸನ್ನೇ ಎತ್ಕೊತೀನಿ. UPSC ಪ್ರಾಬ್ಲಮ್ಸನ್ನು ಒಂದು 4-5 ಸಾಲ್ವ್ ಮಾಡ್ತಾ ಬರ್ತೀನಿ. ಯಾತಕ್ಕೆ UPSC ಎತ್ಕೊತೀನಿ ಅಂದರೆ, ನಮ್ಮ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ಹುಡುಗರಿಗೆ UPSC ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರೆ ಅಂದರೆ ಖುಷಿ ಆಗ್ತದೆ. ನಿಮಗೆ ಯಾವತ್ತೂ ಟಫಿ ರೆಡಿ ಆದರೆ ಸಣ್ಣ ಪುಟ್ಟ ಯಾವಕ್ಕೂ ಬೇಜಾರಾಗಲ್ಲ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಬಿಟ್ಟು ಸಣ್ಣ ಸಣ್ಣ ಸಮಸ್ಯೆಗಳನ್ನ ಬೇಕಾದಷ್ಟು ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಎಷ್ಟೋ ಸಾರಿ ಕೆಲವರಿಗೆ ತುಂಬ ದೊಡ್ಡ ದೊಡ್ಡ ಕಷ್ಟಗಳು ಬಂದಿರ್ತವೆ. ಸಣ್ಣ ಪುಟ್ಟ ಕಷ್ಟ ಬಂದರೆ ಏನು ಬೇಜಾರೇ ಆಗಲ್ಲ, ಯಾವ ಬಿಡ ಪರವಾಗಿಲ್ಲ ಅಂತ ಅಂದ್ಬಿಡ್ತೀವಿ. ಯಾತಕ್ಕೆ ಅಂದರೆ ನಮಗಲ್ಲೇ ಆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಫೇಸ್ ಮಾಡಿ ಸಾಮರ್ಥ್ಯ ಬಂದುಬಿಟ್ಟಿರ್ತದೆ. ಅದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ತಾ ಬಂದರೆ ಸಣ್ಣ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಸುಲಭ ಆಗ್ತಾ ಬರ್ತದೆ. ನಮ್ಮ ಗುರಿಗಳೇ ಎತ್ತರವಾಗಿದ್ದು ಬಿಟ್ಟರೆ ಸಣ್ಣ ಪುಟ್ಟ ಗುರಿಗಳನ್ನು ನಾವು ಈಡೇರಿಸ್ಬೋದು. ಗುರಿಗಳು ದೊಡ್ಡವಾಗಿರಬೇಕು ಅಂತ ಅಂದಾಗ ಎತ್ತರವಾದ ಗುರಿಗಳನ್ನು ಹಾಕ್ಕೋಬೇಕು, ಅಂಥವನ್ನು ಮಾಡಬೇಕು. ಹಾಗಾದರೆ ಸ್ವಲ್ಪ ಟಫ್ ಆಗ್ಬೋದು, ನಾವು ಅಂಥವಕ್ಕೆ ಕೈ ಹಾಕಬೇಕು. ಸಾಮಾನ್ಯವಾದಂಥ ಟ್ರೆಡಿಷನಲ್ ಆಗಿರುವಂಥ ಎಲ್ಲರೂ ಬಿಡಿಸುವಂಥ ಬಿಡಿಸ್ತೀವಿ. ಆದರೆ ನಾನು UPSC ಪ್ರಾಬ್ಲಮ್ಸನ್ನೇ ಎತ್ಕೊಂಡಿದ್ದೀನಿ.
ನೋಡಿ ಬಿಡೋಣ, ಅವನ್ನೇ ಟ್ರೈ ಮಾಡೋಣ. ಒಂದಲ್ಲ ಎರಡು ಸಾರಿ ಟ್ರೈ ನೋಡ್ತಾ ಬನ್ನಿ, ಗ್ಯಾರಂಟಿ ಇದಾಗ್ಬೋದು. ಹಾಗಾದರೆ ನಾನು ಯು ಪಿ ಎಸ್ ಸಿನಲ್ಲಿ ಬರುವಂಥ, ನಾನು ಆಗಲೇ ಹೇಳಿದ್ದೀನಿ ಯು ಪಿ ಎಸ್ ಸಿನಲ್ಲಿ ಬರ್ತದೆ. ಹಾಗಾದ್ರೆ ಯು ಪಿ ಎಸ್ ಸಿನಲ್ಲಿ IAS ಅಲ್ಲಿ CSAT ಅಂತ ಬರುತ್ತೆ. CSAT ಇನ್ನೇನು ಎಕ್ಸಾಮ್ ನಡೀತದೆ, ಲಾಕ್ಡೌನ್ ಕಂಪ್ಲೀಟ್ ಆದಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅದೇ ಥರ KS ಅಲ್ಲಿ ಕೂಡ ಪ್ರಿಲಿಮ್ಸಲ್ಲಿ 2ನೇ ಪೇಪರ್ ಬರ್ತದೆ. ಹಾಗಾದರೆ ಅದೇ ಟೈಪಲ್ಲಿ ಬರ್ತದೆ. ರೀಸನಿಂಗ್ ಬರುತ್ತೆ, ಲಾಜಿಕ್ ಬರುತ್ತೆ, ಆಮೇಲೆ ಇಂಟರ್ಪ್ರಿಟೇಷನ್ ಬರ್ತದೆ, ಗ್ರಾಫ್ಸ್ ಬರ್ತದೆ. ನೀವು KS ಚೆನ್ನಾಗಿ ಮಾಡಬೇಕು ಅಂದರೆ UPSC ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಬೇಕು. ಇವನ್ PSCಗೂ ಈಸಿ ಆಗ್ಬಿಡ್ತದೆ. ನಾವೇನಾದ್ರು ದೊಡ್ಡ ಕಷ್ಟಕ್ಕೆ ರೆಡಿ ಆಗ್ಬಿಡ್ತದೆ, ಬರೋ ಸಣ್ಣ ಪುಟ್ಟ ಕಷ್ಟ ಏನು ಅನ್ಸಲ್ಲ. ಎಷ್ಟೋ ಸರಿ ಮನೆಗಳಲ್ಲಿ ಬೈತಾ ಇರ್ತಾರೆ ತುಂಬಾ, ಡೈಲಿ ಯಾವಾಗಲೂ ಬೈತಾ ಇದ್ದರೆ, ಯಾವತ್ತೋ ಒಂದು ದಿವಸ ಬೈದ್ರೆ ಅವ್ನ ಫ್ರೆಂಡ್ ಹೇಳ್ತಾರೆ, ಏನು ನಿಮ್ಮಪ್ಪ ಹಿಂಗೆ ಬೈದ ಅಂದರೆ, ಬಾಗುರು ಇವತ್ತು ಸುಮಾರು ಬೈದವ್ರೆ. ಅದು ರೆಗ್ಯುಲರಾಗಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅರ್ಥ ನಾವು ಯಾವುದಕ್ಕೆ ಹೊಂದ್ಕೊಂತೀವಿ ಹಂಗೆ ಆಗ್ಬಿಡುತ್ತೆ. ಅದರಿಂದ ದೊಡ್ಡ ದೊಡ್ಡ ಪ್ರಾಬ್ಲಮ್ಸನ್ನೇ ಸಾಲ್ವ್ ಮಾಡೋಣ. ನಾನು CSAT ಬಂದಿರುವಂಥ UPSC CSAT ಬಂದಿರುವಂಥ ಪ್ರಾಬ್ಲಮ್ಸೇ ಎತ್ಕೊಂಡಿದ್ದೀನಿ. ಅದು ಸಾಲ್ವ್ ಮಾಡಿದರೆ ನಿಮ್ಗೆ ಇದಾಗ್ತಾ ಬರ್ತದೆ, ಒಂದು ಕಾನ್ಫಿಡೆಂಟ್ ಬಿಲ್ಡಪ್ ಆಗ್ತದೆ, ನಾವು ಮಾಡ್ಬೋದು ಅಂತ ನಂಬಿಕೆ ಬರ್ತದೆ. ಟ್ರೈ ಮಾಡಿ ನೋಡೋಣ. ಅದ್ಯಾಕೆ ಹಾಗೆ ಮಾಡೋದು? ಯಾಕೆ ನೀವು UPSC ಪ್ರಾಬ್ಲಮ್ ಸಾಲ್ವ್ ಮಾಡಬಾರ್ದೆ? ಮಾಡೋಣ, ನಾವು ಟ್ರೈ ಮಾಡಿ ನಾವು ಒಂದು ವಿಶ್ವಾಸ ಗಳಿಸ್ತಾ ಬರೋಣ. ದೊಡ್ಡ ಸಣ್ಣ ಸಣ್ಣ ಪ್ರಾಬ್ಲಮ್ಸನ್ನು ಡೈರೆಕ್ಷನ್ಸು ಇದ್ರಾಗೆ ಬೇಕಾದಷ್ಟವೆ. ಡೈರೆಕ್ಷನ್ಸ್ ಆಫ್ ಸ್ಟ್ರೆಚ್ ಇರ್ಬೋದು, ಆಮೇಲೆ ಬ್ಲಡ್ ರಿಲೇಷನ್ಸ್ ಇರ್ಬೋದು, ಹಾಗಾದರೆ ಏಜ್ ಪ್ರಾಬ್ಲಮ್ಸ್ ಇರ್ಬೋದು, ವರ್ಕ್ ಆ್ಯಂಡ್ ಟೈಮು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಈ ಥರದ ಪ್ರಾಬ್ಲಮ್ಸ್ ಭಾಳವೆ. ಆ ಥರದವೇ ಬಂದವೆ, ಬೇರೆ ಬೇರೆ ಏರಿಯಾದಲ್ಲಿ ಬಂದಿವೆ. ಅವನ್ನ ನಾನು ಒಂದು 4 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಬರ್ತೀನಿ. ಮೊದಲನೇದು ಬಂದಾಗ ಐ ವಿಲ್ ಟೇಕ್ ದ ಮೋಸ್ಟ್ ಪ್ರಾಬ್ಲಮನ್ನು ಎತ್ಕೊತಾ ಬರ್ತೀನಿ. ಒಂದು ಗಡಿಯಾರವು, ಇದು UPSC ಬಂದಿರುವಂಥದ್ದು. ಒಂದು ಗಡಿಯಾರ 1 ಗಂಟೆಗೆ ಒಂದು ಬಾರಿ ಬಾರಿಸುತ್ತದೆ, 2 ಗಂಟೆಗೆ 2 ಬಾರಿ ಬಾರಿಸುತ್ತದೆ, 3 ಗಂಟೆಗೆ 3 ಬಾರಿ ಬಾರಿಸುತ್ತದೆ, 5 ಗಂಟೆಗೆ ಬಾರಿಸಲು 12 ಸೆಕೆಂಡ್ ತೆಗೆದುಕೊಳ್ಳಿ. 5 ಗಂಟೆಗೆ 5 ಬಾರಿ ಬಾರಿಸುತ್ತೆ ಅಂತ ಹೇಳಿಲ್ಲ, ಅದು ಅಂಡರ್ಸ್ಟೂಡ್, ಅದು ನಮಗೆ ಗೊತ್ತಾಗುತ್ತದು. ಹಾಗಾದರೆ 10 ಗಂಟೆ ಬಾರಿಸಲು ಎಷ್ಟು ವೇಳೆ ತೆಗೆದುಕೊಳ್ಳುತ್ತದೆ? ಒಂದು ಸಣ್ಣದಾಗಿ ಯೋಚನೆ ಮಾಡೋಣ. ಇದು ಗಡಿಯಾರದ ಸಮಸ್ಯೆ. ಹಾಗಾದರೆ ಕ್ಲಾಕ್ ಪ್ರಾಬ್ಲಮನ್ನು ಕೊಟ್ಟಿದ್ದಾನೆ. ಒಂದು ಸಾರಿ ಕ್ಲಾಕ್ ಪ್ರಾಬ್ಲಮ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇನ್ಯಾವತ್ತು ಬೇಕಾದ್ರೂ ಮಾಡಂಗಿರಬೇಕು ಕ್ಲಾಕ್ ಪ್ರಾಬ್ಲಮ್ಸ್ ಇದು. ಹಾಗಾದರೆ ಏನು ಕ್ಲಾಕ್ ಪ್ರಾಬ್ಲಮ್ಸಲ್ಲಿ 1 ಗಂಟೆಗೆ 1 ಬಾರಿ ಬಾರಿಸುತ್ತೆ, 1 ಗಂಟೆಗೆ 1 ಬಾರಿ ಬಾರಿಸುತ್ತೆ, 1 ಬಾರಿ. ಇದು ನಿಮಗೆ ಅರ್ಥ ಆಯಿತು. ನಮ್ಮ ಮನೆ ಗಡಿಯಾರಗಳು ಪೆಂಡುಲಮ್ಮು 1 ಸಾರಿ ಬಾರಿಸುತ್ತೆ, 2ನೇ ಗಂಟೆಗೆ 2 ಸಾರಿ ಬಾರಿಸುತ್ತೆ, 3 ಗಂಟೆಗೆ 3 ಸಾರಿ ಬಾರಿಸುತ್ತೆ. ಇನ್ ದ ಸೇಮ್ ಮ್ಯಾನರ್ 5 ಗಂಟೆಗೆ ನಮಗೆ ಗೊತ್ತಾಯಿತು 5 ಬಾರಿ ಬಾರಿಸುತ್ತೆ, 5 ಬಾರಿ ಬಾರಿಸುತ್ತೆ. ಅವ್ನು ಕೇಳಿರೋದೇನಂತ, 5 ಬಾರಿ ಬಾರ್ಸೋಕ್ಕೆ 12 ಸೆಕೆಂಡ್ ತಗೊಂಡೈತಿ ಅಂತ ಹೇಳೋನು. 12 ಸೆಕೆಂಡ್ ತಗೊಂಡೈತೆ, 12 ಸೆಕೆಂಡ್ಸ್. ಸೊ ನಂಗೆ ಅರ್ಥ ಆಗಲಿಲ್ಲ, ನಾನು ಸ್ವಲ್ಪ ವೀಕು, ಒಂಚೂರು ನಿಧಾನಕ್ಕೆ ಕೇಳಿ ನೋಡೋಣ. 5 ಬಾರಿ ಅಂದರೆ 1 2 3 4 5 ಡಣ್ ಅಂತು, 2ನೇ ಡಣ್, 3ನೇ ಡಣ್, 4 5 ಸಾರಿ ಸೌಂಡ್ ಮಾಡ್ತದೆ. ಡಣ್ 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 5 ಸಾರಿ ಆಯಿತು. ಈ 5ಗೆ ನಾವೇನು ಮಾಡಬೇಕಂದ್ರೆ, 5 ಸಾರಿ ಬಡ್ದಿದೆಯಲ್ಲ, ಎಷ್ಟು ಟೈಮ್ ತಗೊಂಡೈತೆ ಅಂದರೆ 5 ಬಾಡಿ ಬಡಿಯೋಕ್ಕೆ 12 ಸೆಕೆಂಡು. ಈಗ ನಿಮಗೆ ಗೊತ್ತಿರಲಿ, 1ರಿಂದ 5 ತನಕ 4 ಗ್ಯಾಪವೆ. ಸರ್ 5 ಅವಲ್ಲ 4 ಅಂತ ಹೇಳ್ತಾ ಇದ್ದಾರೆ. ಅಂತರ ಮೊದಲನೇದು ಹೊಡಿಬೇಕಾದ್ರು 2ನೇದಕ್ಕೂ ಅಂತರ ಇದೆ, ಒಂದಷ್ಟು ಟೈಮ್ ಡ್ಯೂರೇಷನ್, ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಕಾಲ ಅವಧಿ ಇದೆ. 2ರಿಂದ 3ಕ್ಕಿದೆ, 3ರಿಂದ 4ಕ್ಕಿದೆ, 4ರಿಂದ 5 ಇದೆ. ಸರ್ ಮೊದಲು ಆರಂಭ ಆಗೋಗ್ಬಿಡ್ತು. ಅಲ್ಲಿಗೆ ಅರ್ಥ 4 ಅಂತರಕ್ಕೆ 12 ಸೆಕೆಂಡ್. ಹಂಗಾರೆ ಒಂದು ಬೆಲ್ ಹೊಡೆದ ಮೇಲೆ ಇನ್ನೊಂದು ಬೆಲ್ ಹೊಡೆಯೋಕ್ಕೆ ಡ್ಯೂರೇಷನ್ ಎಷ್ಟು? ಒಟ್ಟು 4ಕ್ಕೆ 12 ಸೆಕೆಂಡು. ಹಾಗಾದರೆ 1ರಿಂದ ಇನ್ನೊಂದು ಹೊಡಿಬೇಕು. 1 ಸಾರಿ ಡಣ್ ಅಂದು 2ನೇ ಸೌಂಡ್ ಬರೋಕ್ಕೆ 3 ಸೆಕೆಂಡ್ಸ್ ತಗೊಳುತ್ತೆ. ಹೆಂಗೆ ಅಂದರೆ 12/4 ಅಂದರೆ ಹಾಗಾದರೆ 3 ಸೆಕೆಂಡ್. ಅಲ್ಲಿಗೆ ಅರ್ಥ ಒಂದು ಅಂತರ ಇಸ್ ಈಕ್ವಲ್ ಟು 3 ಸೆಕೆಂಡು. ಒಂದು ಅಂತರಕ್ಕೆ 3 ಸೆಕೆಂಡ್ ಅಂದರೆ ಈಗ ಬರ್ತಾ ಇದ್ದೀನಿ ನಾನೀಗ ಪ್ರಾಬ್ಲಮ್ ಎತ್ಕೊತಿದ್ದೀನಿ. ಯಾವುದದು 10 ಸೆಕೆಂಡ್ಗೆ 10 ಗಂಟೆಗೆ. ಈಗ ನಾನು ಮಾಡಿರೋದು 5 ಗಂಟೆಗೆ 12 ಅವರೇ ಕೊಟ್ಬಿಟ್ಟವ್ರೆ. 10 ಗಂಟೆ ಅಂದರೆ ನಮಗೆ ಕಾಮನ್ ಸೆನ್ಸ್ ಇದೆ, 10 ಬಾರಿ ಬಡಿತದೆ, 10 ಟೈಮ್ಸ್ ಬಡಿತದೆ. 10 ಟೈಮ್ಸ್ ಬರೆದಾಗ 1 2 3 ಅಪ್ ಟು 9 10 ಬಡಿತು. ಹಾಗಾದರೆ 10 ಟೈಮ್ಸ್ ಬಡಿತು. ಈ 10 ಟೈಮ್ಸ್ ಬಡಿತಲ್ಲ, ಈ 10 ಟೈಮ್ಸ್ ಬಡಿದಾಗ 1ರಿಂದ 10ರವರೆಗೆ 9 ಅಂತರ. ಸರ್ ಅಲ್ಲಿ 5 ಅಂದ್ರಿ, ಇಲ್ಲಿ 9 ಅಂತೀರಿ. 9 ಹೆಂಗೆ? 1 ಕೌಂಟ್ ಮಾಡಬೇಡ, 2 3 4 5 6. ಹಾಗಾದರೆ 1 ಅಂತರ ಅಂತ ಗೊತ್ತಿದೆ. 1 ಅಂತರ ಎಷ್ಟು ನಮ್ಗೆ ಆಲ್ರೆಡಿ ಗೊತ್ತಿದೆ. 1 ಅಂತರ ಅಂದರೆ 3 ಸೆಕೆಂಡು. ಹಾಗಾದ್ರೆ 9 ಅಂತರ ಇದೆ. 9 3 27 ಸೆಕೆಂಡ್ ತಗೊಳುತ್ತೆ. ಯಾವಾಗ ಅಂದರೆ 10 ಗಂಟೆ
ಟೈಮು ಒಂದು ಸಾರಿ ಸ್ಟಾರ್ಟ್ ಆಗಿ 10ನೇದು ಹೊಡೆಯೋವರೆಗೆ ಟೋಟಲ್ ಟೈಮ್ ಟೇಕನ್ ಅಂದರೆ ಇಟ್ಸ್ 27. ಹಾಗಾದರೆ 27 ಸೆಕೆಂಡ್ಗಳನ್ನು ತಗೊಳುತ್ತೆ. ಈಗ ಇದೇ ಪ್ರಾಬ್ಲಮನ್ನು ಅವರು ಬೇರೆ ಟೈಪಲ್ಲೂ ಕೊಡ್ಬೋದು. ಸರ್ ಹೆಂಗೆ ಕೊಡ್ಬೋದು? ಒಂದು ಗಡಿಯಾರ 1 ಗಂಟೆಗೆ 1 ಬಾರಿ ಬಾರಿಸುತ್ತೆ, 2 ಗಂಟೆಗೆ 2 ಬಾರಿ ಬಾರಿಸುತ್ತೆ. ಹಾಗಾದ್ರೆ 7 ಗಂಟೆಗೆ ಎಷ್ಟು ಬಾರಿ 5 ಗಂಟೆ ಬಾರಿಸೋಕ್ಕೆ 12 ಸೆಕೆಂಡ್. 7ಕ್ಕೆ ಅಂದರೆ 6 ಮಾಡ್ಕೊಳ್ಳಿ ಅಂತರನ. 6 3 18. ಸಮ್ಟೈಮ್ಸ್ ಇದನ್ನು ಚೇಂಜ್ ಮಾಡ್ಬೋದು ಬೇಕಾದ್ರೆ. 12 ಸೆಕೆಂಡ್ ಬದಲಿಗೆ ಅದು 16 ಸೆಕೆಂಡ್ ತಗೊಂಡು ಅಂದ್ರೆ ಆಗ ಗ್ಯಾಪನ್ನು ನೋಡ್ಕೋಬೇಕು. ಆಗ 4 ಸೆಕೆಂಡ್ ಬರ್ತದಾಗ ಡ್ಯೂರೇಷನ್ ಈಸ್. ಹಾಗಾರೀಗ ಇದಕ್ಕೆ ಸಂಬಂಧಪಟ್ಟಂತೆ UPSC ಕೊಟ್ಟವನೇ, ನಮ್ಮ KPSCನಲ್ಲಿ ಸಣ್ಣ ಡಾಟಾ ಚೇಂಜ್ ಮಾಡಿ ಕೊಡ್ಬೋದು, ಅಥವಾ ಇದನ್ನ ಮತ್ತೆ ಕೊಡ್ಬೋದು, ಇದೇ ಟೈಪ್ ಬರ್ಬೋದು. ಆದರೆ ಅಂಕಿಅಂಶ ಚೇಂಜ್ ಮಾಡ್ಬೋದು. 10 ಗಂಟೆ ತೆಗೆದ್ಬಿಟ್ಟು 6 ಗಂಟೆ ಕೊಡ್ಬೋದು, 8 ಗಂಟೆ ಕೊಡ್ಬೋದು, ಯಾವ್ದಾರ ಕೊಡಲಿ. ನೀವು ಇದನ್ನು ಓದ್ಕೊಂಡು ಗೊತ್ತಾಯಿತು. ಹಾಗಾದರೆ ಒಂದು ಗಡಿಯಾರ 1 ಗಂಟೆಗೆ 1 ಬಾರಿ ಬಾರಿಸುತ್ತೆ, 2 ಗಂಟೆಗೆ 2 ಬಾರಿ ಬಾರಿಸುತ್ತೆ. ಹಾಗಾದರೆ ಅದೇ ಥರ ಬಾರಿಸ್ಕೊಂಡು ಹೋದಾಗ 5 ಗಂಟೆ ಬಾರಿಸ್ಬೇಕಾದ್ರೆ 5 ಬಾರಿ ಬಾರಿಸ್ಬೇಕಾದ್ರೆ 5 ಗಂಟೆಗೆ ಅವ್ರು ಹೆಂಗೆ ಸರ್ 5 ಗಂಟೆ 5 ಬಾರಿ ಇಲ್ಲವೇ ಇಲ್ಲ, ನೀವು ಹೆಂಗೆ ಬರ್ಕೊಂಡಿದ್ರಿ? ಅದು ಕಾಮನ್ ಸೆನ್ಸ್. ಅದು ಒಂದು ಬಾರಿ ಬಾರಿಸಿದ 5 ಗಂಟೆ. ಆ ಟೈಮ್ ಟೇಕನ್ ಈಸ್ 12 ಸೆಕೆಂಡ್ಸ್. ಒಂದು ಟೈಮ್ 12 ಸೆಕೆಂಡ್ಸ್ ಆದಮೇಲೆ ಒಂದು ಅಂತರಕ್ಕೆ ಒಟ್ಟು ಎಷ್ಟು ಬರ್ತದೆ 3 ಸೆಕೆಂಡು. ಅಂಥವು 10 ಗಂಟೆ ಬಾರಿಸ್ಬೇಕಾರೆ ಡಣ್ ಅಂತೂ 2ನೇ ಡಣ್ ಅನ್ನತ್ತೆ, 3ನೇ ಡಣ್ ಅನ್ನತ್ತೆ, ಒಂದೊಂದ್ರ ಮಧ್ಯೆ 3 ಸೆಕೆಂಡು. 9 ಬಾರಿ 3 ಸೆಕೆಂಡ್ ಅಂದರೆ 9 3 27 ಸೆಕೆಂಡ್ಸ್ಗಳಾಗ್ತದೆ. ಇದು UPSCನಲ್ಲಿ CSAT ತೆಗೆದಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿರೋದು. ಅದರಿಂದ ಅದನ್ನೇ ಇದು ಮಾಡ್ತಾ ಬಂದಿದ್ದೀನಿ. ಈಗ ಇದೇ ಥರದ ಪ್ರಾಬ್ಲಮ್ಸನ್ನು ನೀವು ಬೇಕಾದ್ರೆ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಐ ವಿಲ್ ಟೇಕ್ ದ 1 more ಪ್ರಾಬ್ಲಮ್. ಈ ಗಡಿಯಾರದಲ್ಲೇ ಬೇಕಾದ್ರೆ ಇನ್ನೂ ಒಂದು ಪ್ರಾಬ್ಲಮನ್ನು ಎತ್ಕೋಬೋದು, ಬೇರೆ ಟೈಪನ್ನು ಎತ್ಕೊತೀನಿ. ಒಂದು ಗಡಿಯಾರ ಹಾಗಾದರೆ ಒಂದು ದಿನದಲ್ಲಿ ಎಷ್ಟು ಬಾರಿ ಹಾಗಾದರೆ ಕೋಯಿನ್ಸೈಡ್ ಆದ ಗಂಟೆ ಮತ್ತು ನಿಮಿಷದ ಮೂಲಕ ಕೋಯಿನ್ಸೈಡ್ ಆಗ್ತವೆ. ಗಡಿಯಾರದಾಗ ವೆರೈಟಿ ಪ್ರಾಬ್ಲಮ್ಸ್ ಕೇಳ್ಬೋದು, ಅವನ್ನೆಲ್ಲವನ್ನೂ ಸಾಲ್ವ್ ಮಾಡ್ಕೊಂಡು ಮುಗಿದೋತು. ಆದರೆ ಕೋಯಿನ್ಸೈಡ್ ಅಂದರೆ ಏನರ್ಥ? ಗಂಟೆ ಮತ್ತು ನಿಮಿಷದ ಮುಳುಗಳು ಕೋಯಿನ್ಸೈಡ್ ಆಗೋದು 1 2 3 ಇವಾಗ ಮಧ್ಯದಲ್ಲೆಲ್ಲೋ ಕೋಯಿನ್ಸೈಡ್ ಆಗ್ತವೆ, 2 ಸಂಧಿಸ್ತವೆ. ಸಂಧಿಸೋದು ಅಂದರೆ ಈಗ ನೋಡಿ ಗೊತ್ತಿರಲಿ ನಿಮಗೆ, ಯಾವುದೇ ಕಾರಣಕ್ಕೂ ಇವೆರಡರ ಮಧ್ಯೆ ಸಂಧಿಸಲ್ಲ. 12 ಮತ್ತು 1 ಗಂಟೆ ಮಧ್ಯೆ ಸಂಧಿಸಲ್ಲ. ಈ 1 ಮತ್ತು 2 ಮಧ್ಯೆ ಸಂಧಿಸುತ್ತೆ. ಮೇ ಬಿ ಎಲ್ಲರೂ ಸಂಧಿಸ್ಕೊಳ್ಳಿ, ನಮಗೇನು ಇಲ್ಲಿ ಸಂಧಿಸ್ತು. ಮತ್ತು 2 ಮತ್ತು 3 ಮಧ್ಯೆ ಸಂಧಿಸುತ್ತೆ, ಇಲ್ಲೆಲ್ಲ ಸಂಧಿಸ್ತವೆ. 2 ಕೋಯಿನ್ಸೈಡ್ ಆಗ್ತವೆ. ಅಲ್ಲಿ 1 ರೌಂಡ್ ಬರೋಕ್ಕೆ ಹಾಗಾದ್ರೆ ಒಂದು ದಿವಸದಲ್ಲಿ ಎಷ್ಟು ಅಂತ ಕೇಳ್ತಾನೆ. ಹಂಗಾರೆ 1 ರೌಂಡ್ ಬಂದಾಗ 11 ಟೈಮ್ಸು ಸಂಧಿಸಿರ್ತವೆ. 11 ಬಾರಿ ಸಂಧಿಸಿದೆ. 11 ಬಾರಿ ಅಂದರೆ 1 2 3 4 5 ಈ ಥರ 11 ಬಾರಿ ಸಂಧಿಸಿ. ಸರ್ 11 ಮತ್ತು 12ರಲ್ಲಿ ಎಲ್ಲಿ ಸಂಧಿಸವೆ ಅಂದರೆ ನಿಮಗೆ ಗೊತ್ತಿರಲಿ, 11 ಮತ್ತು 12ರಾಗೆ 12 ಗಂಟೆ ಸಂಧಿಸಿರ್ತವೆ. 2 ಈಗ ಸಂಧಿಸಿರ್ತವೆ. ಸಂಧಿಸೋದು ಅಂದ್ರೆ ಅರ್ಥ 2 ಮೀಟ್ ಆಗೋದು. ಯಾವುದು? ಗಂಟೆ ಮತ್ತು ನಿಮಿಷದ ಮುಳ್ಳುಗಳು. ಈಗ 11 ಬಾರಿ ಆಯಿತು. ಎಷ್ಟೊತ್ತಿಗೆ? 12 ಗಂಟೆಗೆ. ಒಂದು ದಿನಕ್ಕೆ 24 ಗಂಟೆ ಇದೆ. ಹಾಗಾದರೆ 11 ಬಾರಿ 12 ಗಂಟೆಗೆ 11 ಬಾರಿ 12 ಗಂಟೆ. ಹಾಗಾದರೆ ಇನ್ನೊಂದು ಸಾರಿ 11 ಅಂದಾಗ 11 × 2 11 × 2 22 ಬಾರಿ 22 ಬಾರಿ. ಈಗ ನಿಮ್ಗೆ ಅರ್ಥ ಆಯಿತು. ಒಂದಿನದಾಗ 22 ಬಾರಿ ಯಾಕೆ ಹಾಕೊಂಡಿದ್ರೆ? ಹಾಗಾದ್ರೆ ಒಂದು ದಿನ ಆಗಬೇಕಾದ್ರೆ 12 ಗಂಟೆವು 2 ಸಾರಿ ಸುತ್ತಬೇಕು. ಹಾಗಾದ್ರೆ 12 ಗಂಟೆಗೆ ಒಂದು ಸಾರಿ 11 ಆದರೆ 2 ಟೈಮ್ಸ್ ಅಂದಾಗ ದಟ್ ಈಸ್ 22 22 ಬಾರಿ. ಇದನ್ನು ಲೆಕ್ಕ ಮಾಡೋಂಗಿಲ್ಲ. ಒಂದು ಸಾರಿ ನೋಡ್ಕೊಂಬಿಟ್ರೆ ಇನ್ನೊಂದು ಸಾರಿ ಏನು ಮಾಡ್ತೀರಾ ಅಂದರೆ 22 ಬಾರಿ. 2 ದಿನ ಅಂತ ಕಳೆದಾಗ ಏನು ಮಾಡಬೇಕು ಗೊತ್ತಾ? ಅದೇ 11 ಹಾಕ್ಕೊಂಡು 4 ಮಾಡಬೇಕು. 4 ಮಾಡಬೇಕಾಗುತ್ತೆ. ಯಾಕೆ 4 ಮಾಡಬೇಕು ಅಂದರೆ 2 ದಿನಕ್ಕೆ 4 ರೌಂಡ್ ಬಂದಿರುತ್ತೆ ಗಡಿಯಾರ. ಒಂದು ದಿನಕ್ಕೆ 2 ಸಾರಿ ಬರ್ತದೆ ಗಡಿಯಾರ. ಅದರಿಂದ ಈ ಥರದ ಲೆಕ್ಕಗಳನ್ನು ಬೇಕಾದಷ್ಟು ಮಾಡ್ಬೋದು. ಜೊತೆಗೆ ಇದೇ ಗಡಿಯಾರದ ಪ್ರಾಬ್ಲಮಲ್ಲಿ ಇನ್ನೂ ಒಂದು ಮಾಡ್ಬೋದು. ಹಾಗಾದರೆ 5 ಗಂಟೆ 15 ನಿಮಿಷದಲ್ಲಿ ಅಥವಾ 5 ಗಂಟೆ 20 ನಿಮಿಷದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು? 5 ಗಂಟೆ 20 ನಿಮಿಷದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು? ಸರ್ ನನಗೆ ಅರ್ಥ ಆಗಲಿಲ್ಲ. 12 ಆಯಿತು, 1 ಆಯಿತು, 2, ಹಾಗಾದರೆ 3, 4, 5, 6, 7, 8, 9, 10, 11. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ 5 ಗಂಟೆ 20 ನಿಮಿಷ ಅಂದೆ. ಇದು 5 ಗಂಟೆ 20 ನಿಮಿಷ ಅಂದಾಗ ಇಲ್ಲಿ ಗಮನಿಸಿ, 5 ಗಂಟೆಗಿನ್ನ ಸ್ವಲ್ಪ ಮುಂದಕ್ಕೆ ಹೋಗೈತೆ ಗಂಟೆ ಮುಳ್ಳು. ಹಾಗಾದರೆ ನಿಮಿಷದ ಮುಳ್ಳು 20 ನಿಮಿಷದಲ್ಲಿದೆ. 5 ಗಂಟೆ 5 ಗಂಟೆ ಒಂಚೂರು ಮುಂದಕ್ಕೆ ಬಂದಿದೆ. ಮಧ್ಯೆ ಇಲ್ಲೆಲ್ಲ ಒಂದು ಕೋನ ಇದೆ. ಈ ಕೋನ ಉಂಟಾಗಿದೆ. ಈ ಕೋನ ಹೇಗಿದೆ? 5 ಗಂಟೆ 20 ನಿಮಿಷಕ್ಕೆ. ಹಾಗಾದರೆ ನಾವು ಇದು ಸಾಲ್ವ್ ಮಾಡಬೇಕಾದ್ರೆ ಗಂಟೆ ಇಂಟು 30 ಡಿಗ್ರಿ
ಮೈನಸ್ ಹಾಗಾದರೆ ನಿಮಿಷ ಇಂಟು 11/2 ಇದು ಫಾರ್ಮುಲಾ. ಈಗ ಅಪ್ಲೈ ಮಾಡ್ತೀನಿ. ಹಾಗಾದರೆ ಗಂಟೆ ಅಂದಾಗ 5 ಗಂಟೆ ಬಂತು. 5:30 ಡಿಗ್ರಿ ಕಾಮನ್, ಇದು ಗಂಟೆ ಮಾತ್ರ ಚೇಂಜ್ ಮಾಡಿದ್ದೀನಿ. ಮತ್ತು ಮೈನಸ್ ನಿಮಿಷ 20 ನಿಮಿಷ ಇಂಟು 11/2 5 3 15 150 ಮೈನಸ್ ಹೊಡೆದೆ 10 ಟೈಮ್ಸ್ 110. ಹಾಗಾದರೆ 40 ಡಿಗ್ರಿ ಕೋನ. ಹಂಗಾರೆ ಯಾವುದು 40 ಡಿಗ್ರಿ ಅಂತ ಅಂದರೆ ನಿಮ್ಗೆ ಅರ್ಥ ಆಗಬೇಕು. ಇದು 40 ಡಿಗ್ರಿ, 40 ಡಿಗ್ರಿ ಇದೆ, 40 ಡಿಗ್ರಿ ಇದೆ. ಇದು ಇಂಟರ್ನಲ್ ಕೋನ, ಆಂತರಿಕ ಕೋನ ಯಾರ ನಡುವೆ? ಹಾಗಾದರೆ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ, ಆಂತರಿಕ ಕೋನ ನಡುವಿನ ಕೋನ. ಬೇಕಾದ್ರೆ ಬಾಹ್ಯ ಕೋನ ಕೇಳಿದಾಗ 360 ಡಿಗ್ರಿನಲ್ಲಿ 40 ಕಳೆದ್ರೆ ಬಾಹ್ಯ ಕೋನ ಸಿಗ್ತದೆ. ಅದು ಯಾವುದು ಬಾಹ್ಯ ಕೋನ ಅಂದರೆ ಇದು ಬಾಹ್ಯ ಕೋನ. ಈ ಒಟ್ಟು ಎರಡೂ ಕೋನಗಳು ಸೇರಿಕೊಂಡಾಗ 360 ಕಳೆದ್ರೆ 320 ಬಂದುಬಿಡ್ತು. ಹಂಗಾರೆ ಇದು 320, ಇದು ಬಾಹ್ಯ ಕೋನ, ಇದು ಆಂತರಿಕ ಕೋನ. ಸರ್ 320 ಯಾಕೆ ಹಾಕಿದ್ರಿ? 360 ಒಂದು ವೃತ್ತ, 360 ಒಂದು ಗಡಿಯಾರ ಪೂರ್ತಿ 360 ಡಿಗ್ರಿ. 360 40 ಹೋದರೆ ಅಲ್ಲಿಗೆ 360 ಬಂತು. 320 ಬಾಹ್ಯ ಕೋನ. ಇದು ಬಾಹ್ಯ, ಇದು ಆಂತರಿಕ ಕೋನ. ಈ ಥರದ್ದು ಬೇಕಾದಷ್ಟು. ಸರ್ ಹಾಗಾದರೆ 4 ಗಂಟೆ ಕೊಟ್ಟಾದರೆ 4 20 ನಿಮಿಷ, 4 3 12 10 ಡಿಗ್ರಿ. ಈ ಫಾರ್ಮುಲಾಗಳು ಹಾಕ್ಕೊಂಡ್ಬಿಟ್ರೆ ಯಾವತ್ತು ಬೇಕಾದ್ರೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಇದು ಸ್ಟ್ಯಾಂಡರ್ಡು. ಹಾಗಾದರೆ ಗಂಟೆ ಇಂಟು 30 ಮೈನಸ್ ನಿಮಿಷ ಇಂಟು 11/2 ಸ್ಟ್ಯಾಂಡರ್ಡ್ ಫಾರ್ಮುಲಾ ಬಾಯಿ ಇಟ್ಕೊಂಡ್ರೆ ಸಾಕು. ಹಂಗಾರೆ ಈ ಥರದ ಪ್ರಾಬ್ಲಮ್ಸ್ ನಿದ್ದುಗಂಡಗೆ ಹೇಳ್ಬಿಡ್ತೀನಿ. 1 ರೌಂಡ್ ಬಂದರೆ 22. ಹಾಗಾದ್ರೆ ಒಂದು ದಿನಕ್ಕೆ 22, ಒಂದು ರೌಂಡ್ ಬಂದರೆ 11. ಹಂಗಾರೆ ಎಷ್ಟು ಕೇಳೋನು ಅಷ್ಟಕ್ಕೆ ತಕ್ಕಂತೆ 3 ದಿನಕ್ಕೆ ಹೇಳಿಬಿಡಿ, ಮಾಡ್ಬೋದು. ಈ ಥರದ್ದು ಬೇಕಾದಷ್ಟು ಪ್ರಾಬ್ಲಮ್ಸನ್ನು ಮಾಡ್ಬೋದು. ಹಾಗಾದರೆ ನೆಕ್ಸ್ಟ್ ಸಮಸ್ಯೆ ನೋಡ್ತಾ ಬರೋಣ. ಒಂದು ಪುಸ್ತಕವು 150 ಪುಟಗಳನ್ನು ಒಳಗೊಂಡಿದೆ. ಈ ಪುಸ್ತಕಕ್ಕೆ 1ರಿಂದ 150 ಪುಟಗಳ ಸಂಖ್ಯೆ ನೀಡಲಾಗಿದೆ. ಹಾಗಾದರೆ ಮುದ್ರಿತವಾಗಿರುವ ಒಟ್ಟು ಅಂಕೆಗಳೆಷ್ಟು? ಭಾಳ ಸಿಂಪಲ್ ಆಗಿದೆ, ನೋಡೋಕ್ಕೆ ಭಾಳ ಟಫ್ ಕಂಡು ಕಾಣುತ್ತೆ. 1ರಿಂದ 150 ಪೇಜ್ ಇದೆ ಪುಸ್ತಕ. ಹಾಗಾದ್ರೆ ಒಂದು ಪುಸ್ತಕ ತಗೊಂಡೆ, ಲಾಸ್ಟ್ ಪೇಜ್ 150. ಅವ್ರು ಹೇಳ್ತವ್ರೆ ಎಷ್ಟು ಡಿಜಿಟ್ಗಳನ್ನು ಬಳಸವ್ರೆ. ಡಿಜಿಟ್ ಅಂದರೆ 1ರಿಂದ 150. ಸರ್ 1ರಿಂದ 150 ಅಂದರೆ 1 2 3 4 5 6 7 8 9 ಆಯಿತು. 10ದ್ರಾಗೆ 1 ಮತ್ತು 0 ಬರುತ್ತೆ. 11ದ್ರಾಗೆ 1 ಮತ್ತು 1 ಅವೆರಡು ಆಗ್ತಾವೆ. ಹಾಗಾದರೆ ಫಾರ್ ಎಕ್ಸಾಂಪಲ್ಲು 124ರಲ್ಲಿ 3 ಡಿಜಿಟ್ ಅವೆ, 1 2 ಮತ್ತು 4 ಅವನ್ನೆಲ್ಲ ಕೌಂಟ್ ಮಾಡಿದರೆ ಎಷ್ಟು ಬರ್ತವೆ ಅಂತ ಕೇಳ್ತಾರೆ. ಅಲ್ಲಿಗೆ ಅರ್ಥ ನಾವೇ ಮಾಡಬೇಕಂದ್ರೆ 1ರಿಂದ 9ರವರೆಗೆ 9 ಹಿಂಗೆ 1 2 3 ಸಿಂಗಲ್. ಹಾಗಾದರೆ ಒಂದಿರುವಂಥವು 9 1 ಇಂಟು 9 9 ಅಂತ. ಹಾಗಾದರೆ 2 ಅಂಕೆವು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? 10ರಿಂದ 99 ತನಕ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ 2 ಅಂಕೆವು 90. ಸರ್ 99 ಆಲ್ರೆಡಿ 9 ಯೂಸ್ ಮಾಡ್ಕೊಂಡಿದ್ದೀವಿ. 99ರ 9 ಹೋದರೆ 9 18 180. ಹಂಗಾರೆ ಈಗ 150 ಅಂದಮೇಲೆ 3ನೇ ಅಂಕೆ ಹೋಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 100ರಿಂದ ಸ್ಟಾರ್ಟ್ ಆಗ್ತದೆ. ಹಾಗಾದರೆ 100ರಿಂದ 150 ತನಕ ಇಲ್ಲಿ 3 ಅಂಕೆಗಳ 51 3 5 3 15 153. ಈಗ ಇವು ಕೂಡಬೇಕು. 9 180 ಹಾಗಾದರೆ 153 ಕೂಡಬೇಕು. ಯಾಕೆ ಕೂಡ್ತೀರಾ ಸರ್ ಇವನ್ನೆಲ್ಲವ? ಯಾಕೆಂದರೆ ಒಟ್ಟು ಎಷ್ಟು ಪೇಜಸ್, ಎಷ್ಟು ಡಿಜಿಟ್ಗಳು ಬಳಕೆ ಆಗಿದೆ ಪಿಂಟ್ ಹೊಡಿಬೇಕಾರೆ 150 ಪೇಜೇ. ಅಂಕೆ 3 ಅಂಕೆವು ಎಷ್ಟು, 2 ಅಂಕೆವು ಎಷ್ಟು, ಅದರೊಳಗೆ 3 3 2 2 ಬರ್ತವಲ್ಲ, ಎಲ್ಲ ಕೂಡಿಸಿರಿ. 9 3 ಹಾಗಾದ್ರೆ 12ಕ್ಕೆ 2 1 1 8 6 14ಕ್ಕೆ 4 1 2 1 1 1 2 2 1 3 342. ಆನ್ಸರ್ ಈಸ್ 342. 342. ಅಲ್ಲಿಗೆ ಅರ್ಥ ಸರಿ. ಇದೇ ಪ್ರಾಬ್ಲಮನ್ನು 500 ಪೇಜ್ ಕೊಡಲಿ ಬಿಡಿ. 500 ಪೇಜ್ ಕೊಟ್ಟಾಗ 1 ರೋ ಕಂಡು ಹಿಡಿಬೇಕು,
2 ಅಂಕೆವು ಕಂಡುಹಿಡಿಬೇಕು. 3 ಅಂಕೆವು 500 ತನಕ ಹೋಗುತ್ತಾಗ 100 to 500 100 to 500 ಎಷ್ಟು ಕೊಟ್ಟರು ಮಾಡ್ಬೋದು ಈ ಪ್ಯಾಟ್ರನ್ಸ್. ಅಲ್ಲಿಗೆ 1 ಅಂಕೆ ವೆಸ್ತವೆ, 2 ಅಂಕೆ ವೆಸ್ತವೆ, 3 ಅಂಕೆ ವೆಸ್ತವೆ. ಅಲ್ಲಿಗೆ 150 ಪೇಜ್ ಪುಸ್ತಕನ ಪ್ರಿಂಟ್ ಹೊಡಿಬೇಕಾರೆ ನಾವು 342 ಅಂಕೆಗಳನ್ನು ಬಳಕೆ ಮಾಡಿ. ಸರ್ ಅಂಕೆಗಳು ಅಂದಾಗ 124 ಅಂದಾಗ 3 ಅಂಕೆ ಇದೆ, 150 ಅನ್ನೋದ್ರಾಗ 3 ಅಂಕೆ ಇದೆ, 1 5 0. ಹಾಗಾದರೆ 111 ಅಂದಾಗ ಅದ್ರಾಗ 3 ಇದೆ, 1 1 1 3 ಸಾರಿ ಬಳಸಿದ್ದೀವಿ. ಹಾಗಾದ್ರೆ ಈ ಥರ ಸರ್ ಹಾಗಾದರೆ ಇದ್ರಾಗ 99 80 80 ಎರಡವೇ 8 ಮತ್ತು 0 ಹಿಂಗೆ ಬಳಕೆ ಆಗಿರೋ 342. ಅಲ್ಲಿಗೆ 51ಕ್ಕೆ 51 ಬಂತೈತೆ ಆ ಪುಟದಲ್ಲಿ 3 ಅವಲ್ಲ ಅಂಥವು 153 ಡಿಜಿಟ್ಗಳನ್ನು ಬಳಸಿದ್ದೀವಿ. ಒಟ್ಟು ಡಿಜಿಟ್ಗಳು 342 342 ಬಳಸ್ತಾ ಬಂದಿದ್ದೀವಿ. ಇನ್ನೊಂದೇ ಒಂದು ಲಾಸ್ಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಬರ್ತೀನಿ. ಎಕ್ಸ್ ಮತ್ತು ವೈ ಮಾಸಿಕ ವರಮಾನವು ಅನುಪಾತ 4 ಮತ್ತು 3ರಲ್ಲಿದೆ. ಎಕ್ಸ್ ಮತ್ತು ವೈ ಬರ್ಕೊಂಡ್ಬಿಡ್ತೀನಿ. ಎಕ್ಸ್ ಇದ್ದಾನೆ, ಇವನು ವೈ ಇದ್ದಾನೆ. ಮತ್ತು ಇದು ಏನು ಮಾಸಿಕ ವರಮಾನ ಎಕ್ಸ್ ಮತ್ತು ವೈದು ವರಮಾನ ಏನದು 4:3 4:3 ನಮಗೆ ಗೊತ್ತಿಲ್ಲ. ಆದರೆ ವೆಚ್ಚ ಇಲ್ಲಿ ವೆಚ್ಚ ಬಂದಾಗ ಅವ್ರದ್ದು ಏನು ಬರ್ತಾ ಇದು ವೆಚ್ಚ ಅನುಪಾತ ಎಷ್ಟು ಬರ್ತದೆ ಅದು 3:2 ಕೊಟ್ಟದ್ದು ಅದು ಆ್ಯಸ್ ಇಟ್ ಇಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದಾಗ ಹಾಗಾದರೆ ನೆಕ್ಸ್ಟು ಮುಂದಕ್ಕೆ ಉಳಿತಾಯ. ಹಾಗಾದರೆ ಅವ್ರ ತಿಂಗಳಿಗೆ ಉಳಿತಾಯ ಮಾತ್ರ 600 ರೂಪಾಯಿ 6,000 ಕೊಟ್ಟಿದ್ದಾರೆ. ಉಳಿತಾಯದ ರೇಷೋ 1 ಹಂಗಾರೆ 6,000 ರೂಪಾಯಿ ಉಳಿತಾಯ ಆಗ್ತಾಯಿದೆ ಪ್ರತಿ ಒಬ್ಬರಿಗೂ. ಅಲ್ಲಿಗೆ ಅರ್ಥ ಒಂದು ರೇಷೋ ಇಸ್ ಈಕ್ವಲ್ ಟು 6,000 ಅಂತ ಅರ್ಥ. ಹಾಗಾದರೆ ಒಂದು ರೇಷೋ ಇಸ್ ಈಕ್ವಲ್ ಟು ಒಂದು ಅನುಪಾತ ಇಸ್ ಈಕ್ವಲ್ ಟು 6,000 ರೂಪಾಯಿ 6,000 ರು. ಅದೇ ಥರ ನಾವು ಕೇಳಿರೋದೇನು ಗೊತ್ತಾ, ಒಂದು ತಿಂಗಳ ಒಟ್ಟು ವರಮಾನ ಕೇಳಿದ್ರೆ ಇಬ್ಬರದು. ಹಂಗಾರೆ ಈಗ ಎಕ್ಸ್ ಬಂದುಬಿಡ್ತೀನಿ ನಾನೀಗ. ಎಕ್ಸ್ ಎಷ್ಟು ವರಮಾನ ಅಂದರೆ 4 ಇದೆ, 6 4 24,000 4 ಅನುಪಾತಗಳು 6,000. ಹಾಗಾದರೆ ವೈದು 6 3 18 ಕೂಡೋಣ. 24,000 ಮತ್ತು 18,000 ಕೊಡ್ತಾ ಬರೋಣ. 8 4 12 2 1 2 1 3 1 4 3 ಸೊನ್ನೆಗಳು 42,000 ರೂಪಾಯಿ ಆದಾಯ. ಹಾಗಾದರೆ ಮತ್ತೊಂದು ಸಾರಿ ಟ್ಯಾಲಿ ಮಾಡಿಬಿಡೋಣ. ಇದು ಎಕ್ಸ್ದು ಇದು ವೈದು ಆದಾಯ. ಖರ್ಚು ನೋಡೋಣ. 6 3 18 ಉಳಿತಾಯ 6,000 ರೂಪಾಯಿ ಎಕ್ಸ್ದು. ನೆಕ್ಸ್ಟು 6 7 12,000 ಉಳಿತಾಯ 6,000. ಹಂಗಾರೆ ಎಕ್ಸ್ ಮತ್ತು ವೈನ ಮಾಸಿಕ ವರಮಾನದ ಅನುಪಾತವು 4:3 ಇದೆ. ಅವರ ಮಾಸಿಕ ವೆಚ್ಚದ ಅನುಪಾತ 3:2 ಇದೆ. ಉಳಿತಾಯ 6,000 ಇದೆ ಅಂದರೆ ನಂಗೆ ಹೆಂಗೆ ಗೊತ್ತಾಯಿತು ಅಂದರೆ ವರಮಾನದಾಗೆ ವೆಚ್ಚವನ್ನು ಕಳೆದಾಗ ಉಳಿತಾಯದ ಅನುಪಾತ ಸಿಕ್ಕುತ್ತೆ. ಸರ್ 2 ಬಂದಿದ್ರೆ ಮಾಡಿರಿ, ಡಿವೈಡೆಡ್ ಬೈ 2 ಮಾಡಿವಿ 6,000ಗೆ. ಅಲ್ಲಿಗೆ ಅರ್ಥ ನಾವು ಎಷ್ಟು ಬಂದಿದೆ ನೋಡ್ಕೋಬೇಕು. ಅಲ್ಲಿಗೆ ಅರ್ಥ ನಮಗೊಂದು ಅನುಪಾತ ಸಿಕ್ತು. ಈಗ ಎಕ್ಸ್ನ ಅನುಪಾತ ಕಂಡುಹಿಡ್ಕೊಂಡು ವೈನ ಅನುಪಾತದ್ದು ಮೊತ್ತ ಕಂಡುಹಿಡ್ಕೊಂಡು ಈಗ ಒಟ್ಟು ಇವ್ರದ್ದು ಆದಾಯ ಬೇಕಾದ್ರೆ ಒಟ್ಟು ಇದನ್ನು ನೋಡ್ಬೋದು ನಾವು. ಇದನ್ನು 12 ಮತ್ತು 18 ಬಂದಾಗ 30,000 ಬಂದಿದೆ. 30,000 ಒಟ್ಟು ಉಳಿತಾಯ ಕೂಡ 12,000. ಒಟ್ಟು ಉಳಿತಾಯ 12,000 ರೂಪಾಯಿ. 12,000 ರೂಪಾಯಿ ಯಾರ್ದದು ಇಬ್ಬರದು ಸೇರಿ 12,000. ಇದು ಒಟ್ಟು ಥರದ್ದು ಬೇಕಾದಷ್ಟು ಮಾಡೋದು. ಸೇಮ್ ಟೈಪ್ ಪ್ರಾಬ್ಲಮನ್ನೇ ನಮ್ಮ PSIನಲ್ಲೂ ಕೂಡ ಹಿಂದ್ಗಡೆ ಕೇಳಿದ್ದಾರೆ. 800 ರೂಪಾಯಿ ಕೊಟ್ಟಿದ್ದಾರೆ, ಇವರು 6,000 ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಮೆಥಡು PC ನಲ್ಲೂ ಕೇಳಿದ್ದಾನೆ, ಬೇರೆ ನಮ್ಮ KPSCನಲ್ಲೂ ಕೇಳ್ತಾ ಬಂದಿದ್ದಾರೆ. ಒಂದು ನೋಡ್ಕೊಂಬಿಟ್ರೆ ಮಾತ್ರ ಇದನ್ನು ಸೂಕ್ಷ್ಮ ಗಮನಿಸಿ ಏನು ಹಾಕ್ಕೊಂಡಿದ್ದೀನಿ. ಹಾಗಾದ್ರೆ ಒಂದು ಅನ್ನೋದೇನು ಹೆಂಗೆ ಬಂತು ಮತ್ತು ಹೆಂಗೆ ಅದು 6,000ಕ್ಕೆ ಇದು ಮಾಡ್ತಾ ಬಂದು ಟ್ಯಾಲಿ ಮಾಡಿ ತೋರಿಸಿದ್ದೀನಿ. ಈಸಿಯಾಗಿ ಅರ್ಥ ಆಗ್ತಾ ಬರ್ತದೆ. ಹಾಗಾದರೆ ನೀವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇದೇ ಥರ ಪ್ರಾಬ್ಲಮ್ಸನ್ನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ವಿಶ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.